ಹಲ್ಲೆಲೂಯಾ. ಬನ್ನಿ, ದೇವರು ಕಳೆದ ಶುಕ್ರವಾರ ಮಂಗಳವಾರ ನಮ್ಮ ಜೊತೆಯಲ್ಲಿ ದೇವರು ಅಂತ್ಯಕಾಲದ ಅಧ್ಯಾಯದ ಎಸ್ಕಟಾಲಜಿಯನ್ನು ಕುರಿತು ಮಾತಾಡುವಾಗ ಪ್ರಕಟಣೆ ಗ್ರಂಥವನ್ನು ಧ್ಯಾನಿಸ್ತಾ ಇದ್ದೀವಿ. ಪ್ರಕಟಣೆ ಗ್ರಂಥದಲ್ಲಿ ದೇವರು ನಮ್ಮ ಮಧ್ಯದಲ್ಲಿ ಅನೇಕ ವಿಷಯಗಳನ್ನು ತಕೊಂಡು 7 ಸಭೆಗಳು, 7 ತುಂತುರಿಗಳು, 7 ಪಾತ್ರೆಗಳು, 7 ಮುದ್ರೆಗಳು, 7 ಉಪದ್ರವಗಳು, ಹೀಗೆ ಮಾತಾಡ್ತಾ 7 ತಲೆಗಳು, ಈಗ 7 ಸಭೆಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅದರಲ್ಲಿ ನಾವು ಮೊದಲ 2 ಸಭೆಗಳನ್ನು ನಾವು ಕಳೆದ ಶುಕ್ರವಾರದಿಂದಲೇ ನಾವು ತಿಳ್ಕೊಂಡಿದ್ರಿ. ಪ್ರೈಸ್ ದಿ ಲಾರ್ಡ್. ಒಂದನೇದು ಎಫೆಸ ಸಭೆ, ಎರಡನೇದು ಸ್ಮುರ್ನ ಸಭೆ. ಇವತ್ತು ನಾವು ಧ್ಯಾನಿಸುವಂತದ್ದು ಪೆರ್ಗಮ ಸಭೆಯನ್ನು ಕುರಿತು. ನಾವು ಪೆರ್ಗಮ ಸಭೆ 12ನೇ ಅಧ್ಯಾಯ 2ನೇ ಅಧ್ಯಾಯ 12ನೇ ವಚನದಿಂದ 17ನೇ ವಚನ ತನಕ ನಾವು ನೋಡೋಣ. ತೆಗಿ ಎಲ್ಲರೂ ಬೈಬಲ್ ಎತ್ಕೊಳ್ಳಿ. ಪೆನ್ನು ಬುಕ್ ಇರಬೇಕು. ಪೆನ್ನು ಬುಕ್ಕು ಎತ್ಕೊಂಡು ಬರ್ಕೋಬೇಕು. ಮನೋಜ್ ಬರ್ಕೋಬೇಕು. ಹೆಸರು ಹೇಳ್ಬಾರ್ದು. ಹಲ್ಲೆಲೂಯಾ. ಯಾಕಂದ್ರೆ ಧ್ಯಾನಿಸುವಾಗ ಬರ್ಕೊಂಡ್ರೆ ಒಂದು 4 ಸಾರಿ ಓದಿದ್ದಕ್ಕೆ ಸಮಾನ ತಿರುಗಾ ಹೇಳ್ತಾರೆ. ಪೆರ್ಗಮ ಸಭೆಯನ್ನು ನಾವು ಕುರಿತು ನೋಡೋಣ. ಪೆರ್ಗಮ ಸಭೆಯ ಬಗ್ಗೆ ನಾನು ಮೊದಲು ನಿಮಗೆ ಡೀಟೇಲ್ಸ್ ಕೊಟ್ಬಿಡ್ತೀನಿ. ಪೆರ್ಗಮ ಸಭೆ ಅಂದ್ರೆ ಏನು, ಅದಕ್ಕೆ ಟೈಮ್ ಲೈನ್ಸ್ ಏನು, ಅದಕ್ಕೆ ಟೈಟಲ್ ನಮಗೆ ದೇವರು ಏನ್ ಕೊಟ್ರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಬಹಳ ಅದ್ಭುತವಾದ ವರ್ಣನೆ. ಥ್ಯಾಂಕ್ ಯು ಲಾರ್ಡ್. ಪೆರ್ಗಮ ಸಭೆಯನ್ನ ದೇವರು ಕಾಂಪ್ರಮೈಸ್ ಸಭೆ, ರಾಜ್ಯವಾಗುವ ಸಭೆ ಅಂತ ಹೇಳಿದ್ರು. ಕರೆಕ್ಟಾ? ಕಾಂಪ್ರಮೈಸ್ ಆಗ್ಬಿಡುತ್ತೆ ಎಲ್ಲದಕ್ಕೂ. ಹಲ್ಲೆಲೂಯಾ. ಅಡ್ಜಸ್ಟ್ ಮಾಡ್ಕೊಂಡ್ಬಿಡೋದು ಸಭೆಗೆ. ಆ ತರ ಒಂದು ಇದನ್ನ ಕೊಟ್ಟರು. ರಾಜ್ಯವಾದ ಸಭೆ, ಕಾಂಪ್ರಮೈಸ್ ಚರ್ಚ್. ಪ್ರೈಸ್. ಈ ಸಭೆ ಟೈಮ್ ಲೈನ್ ಏನಂದ್ರೆ, ಹಲ್ಲೆಲೂಯಾ, ಪೆರ್ಗಮ ತಲೆ ನೀವು ಧ್ಯಾನಿಸ್ತಾ ಇರೋದು 312ರಿಂದ 606. 312ರಿಂದ 606 ಅಂದ್ರೆ ಈ ವರ್ಷ ಈ ಸಭೆಯ ಒಂದು ಇದು. ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು ಜೀಸಸ್. 300 ವರ್ಷ ಸಭೆ ಕೊಟ್ಟು. ಹಲ್ಲೆಲೂಯಾ. ಸಭೆ ಟೈಮ್ 300 ವರ್ಷ ಇದೆ. ಪೆರ್ಗಮ ಸಭೆ ಸ್ಮುರ್ನದಿಂದ ಪೆರ್ಗಮಗೆ 50 ಕಿಲೋಮೀಟರ್ ಡಿಫರೆನ್ಸ್ ಇರ್ತದೆ. ಆ ಚರ್ಚ್ಗೂ ಈ ಚರ್ಚ್ಗೂ ಏರಿಯಾ ಕಿಲೋಮೀಟರ್ಸ್ 50 ಕಿಲೋಮೀಟರ್ ಇರ್ತದೆ. ಪೆರ್ಗಮ ಪೂರ್ವದಲ್ಲಿ ಅಲ್ಲಿ ಮೆಡಿಕಲ್ ಇತ್ತು. ನಗೆಗೆ ಸೆಂಟ್ ಜಾನ್ಸ್, ಸೆಂಟ್ ಮೇರಿ ಹೋಗಿ ಅಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಾರೆ. ಮೆಡಿಕಲ್ ಕಾಲೇಜುಗಳು ಕೇಳಿದ್ದೀರಲ್ವಾ, ಯೂನಿವರ್ಸಿಟಿಗಳು, ಹಾಸ್ಪಿಟಲ್ ವಿತ್ ಮೆಡಿಕಲ್ ಕಾಲೇಜ್ ಅಂತ ಇರ್ತದೆ. ಹೋಗಿ ಧ್ಯಾನಿಸಿದಾಗೆ ಆ ಕಾಲದಲ್ಲಿ ಈ ಸಭೆಯ ಸಮಯದಲ್ಲಿ ಮೆಡಿಕಲ್ ಇತ್ತು. ಮೆಡಿಕಲ್ ಇರುವಾಗ ಅಲ್ಲಿ ಜನಗಳು ಹೋಗಿ ಧ್ಯಾನಿಸ್ತಾ ಇದ್ರು, ಅಧ್ಯಯನ ಮಾಡ್ತಾ ಇದ್ರು. ವಿದ್ಯಾರ್ಥಿಗಳು ಅಭ್ಯಾಸ ಮಾಡ್ತಾ ಇದ್ರು. ಅಲ್ಲಿ ಅಸ್ಕ್ಲಿಪಿಯಾ ಅನ್ನೋ ದೇವತೆಯನ್ನ ಪೂಜಿಸ್ತಾ ಇದ್ರು, ಆರಾಧಿಸ್ತಾ ಇದ್ರು. ಅಸ್ಕ್ಲಿಪಿಯಾ ಈ ದೇವತೆಯನ್ನ ಆರಾಧಿಸ್ತಾ ಇದ್ರು. ಅಸ್ಕ್ಲಿಪಿಯಾ ಅನ್ನೋದನ್ನ ನಾವು ಇವತ್ತು ಎಲ್ಲಾ ಕಡೆ ನೋಡ್ತಾ ಇದ್ವಿ. ನಮ್ಮ ಇಂಡಿಯಾ ಫುಲ್ ನೋಡ್ತಾ ಇದ್ವಿ. ಪ್ರೈಸ್ ದಿ ಲಾರ್ಡ್. ಅದು ನೋಡೋಕೆ ಹೆಂಗಿರ್ತದೆ, ಈಗ ಮೆಡಿಕಲ್ ಮೇಲೆ ಮೊದಲು ಪ್ಲಸ್ ಮಾರ್ಕ್ ಇತ್ತು. ಈಗ ಒಂದು ಕೋಲು, ಹಾವು, ಇಲ್ಲ 2 ಹಾವು ಇರ್ತದೆ ನೋಡಿ, ಅದೇ ಅಸ್ಕ್ಲಿಪಿಯಾ. ಅವರು ಆ ರೋಮ್ ಸಾಮ್ರಾಜ್ಯದವರು, ಗ್ರೀಕ್ ಸಾಮ್ರಾಜ್ಯ, ರೋಮ್ ಸಾಮ್ರಾಜ್ಯದವರು ಅದನ್ನ ಮೆಡಿಕಲ್ ದೇವರು. ಇಂಗ್ಲಿಷ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಗಾಡ್ ಆಫ್ ಮೆಡಿಸಿನ್ ಅಂಡ್ ಹೀಲಿಂಗ್. ಗಾಡ್ ಆಫ್ ಮೆಡಿಸಿನ್ ಅಂಡ್ ಹೀಲಿಂಗ್ ಅಂತ ಅವ್ರು ನಂಬಿ ಆರಾಧಿಸ್ತಾ ಇದ್ರು. ಅದ್ರ ಹೆಸರು ASCLEPIUS, ಅಸ್ಕ್ಲಿಪಿಯಾಸ್. 2 ಕನ್ನಡದಲ್ಲಿ ಚೇಂಜ್ ಆಗುತ್ತೆ ಪದ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇದು ಆಕ್ಚುಲಿ ಗ್ರೀಕ್ ಪದ. ಏನ್ ಪದ ಇದು? ನೀವು ನೋಡಿದಾಗ ನೋಡಿ, 2 ಹಾವುಗಳು ಹಿಂಗೆ ಸುತ್ಕೊಂಡಿರ್ತದೆ, ಇಲ್ಲ ಒಂದು ಕೋಲಿಗೆ ಒಂದು ಹಾವು ಹಿಂಗೆ ಇರ್ತದೆ. ಆ ಕಾಲದಲ್ಲಿ ಆ ಏರಿಯಾದಲ್ಲಿ ಈ ಚರ್ಚ್ ಸ್ಥಳದಲ್ಲಿ ಮೆಡಿಕಲ್ ಸೆಂಟರ್ ಇತ್ತು. ಅಲ್ಲಿ ವಿದ್ಯಾರ್ಥಿಗಳೆಲ್ಲ ಅಭ್ಯಾಸ ಮಾಡ್ತಾ ಇದ್ರು. ಈ ಸಭೆ ಸ್ಥಳದಲ್ಲಿ ಅಸ್ಕ್ಲಿಪಿಯಾ ಎನಿಥಿಂಗ್ ಆರಾಧಿಸ್ತಾ ಇದ್ರು. ಅವರ ಆರಾಧನೆ ದೇವರು, ಅದು ಮೆಡಿಕಲ್ ದೇವರು ಅವರಿಗೆ. ಇಲ್ಲಿ ಈ ಸಭೆಗೆ ಅಂತಿಪನನ್ನು ಮನುಷ್ಯ ಬಿಷಪ್ ಆಗಿ, ಯಾರು? ಅಂತಿಪನ್. ಬರ್ತೈತೆ ವಾಕ್ಯಗಳಲ್ಲಿ ಕೂಡ. ಈ ಕಾಲದಲ್ಲಿ ನೀರೋ ಚಕ್ರವರ್ತಿ ಕಾಲ ಅಂತ್ಯವಾಗಿ, ಆ ಅಂತಿ ಸಾಕ್ಷಿಯಾಗಿ ಅಂತಿಪನು ಈ ನೀರೋ ಚಕ್ರವರ್ತಿ ಕಾಲದಲ್ಲೇ ಅಲ್ಲಿ ರಕ್ತ ಸಾಕ್ಷಿಯಾಗಿ ಸಾಯ್ತು. Praise the Lord. Amen. Hallelujah.
ಸಭೆ ಬಗ್ಗೆ ಹೇಳ್ಬೇಕಾದ್ರೆ ಮೆಚ್ಚುಗೆ ಕಾರ್ಯಗಳನ್ನು ನಾವು ನೋಡುವಾಗ ನೀವು ಚೆನ್ನಾಗಿ ನೋಡ್ತಾ ಇದ್ರಿ. ಒಂದು ಸಭೆಯಲ್ಲಿ ಮೆಚ್ಚೋ ಕೆಲಸಗಳು, ಇಷ್ಟಪಡೋ ಕೆಲಸಗಳು, ಗದರಿಸೋದಿರ್ತದೆ, ಖಂಡಿಸೋದು. ಮೂರನೇದು ಉಪದೇಶ ಮಾಡ್ತಾನೆ, ಸಲಹೆಗಳನ್ನು ಕೊಡ್ತಾನೆ. ನಾಲ್ಕನೇದು ಸವಾಲು. ಏನ್ ಕೊಡ್ತಾನೆ? ಸವಾಲು. ನಾವು ಅವುಗಳು ನೋಡೋದಕ್ಕೆ ಮುಂಚೆ ಈ ಸಭೆ ಇಲ್ಲಿ ಈ ಸಭೆಯ ಕಾಲದಲ್ಲಿ ಜನರು ಹೇಗಿದ್ರು, ಸಭೆ ಒಂದು ಸಿಚುವೇಶನ್ ಹೇಗಿತ್ತು, ಸಭೆ ಮೂವ್ಮೆಂಟ್ ಹೇಗಿತ್ತು ನಾವು ನೋಡೋಣ. ಪೆರ್ಗಮ ಸಭೆ ಮೇನ್ ಅಲ್ಲಿ ಡಯಾಕ್ರೀಷನ್ ಅನ್ನೋ ರಾಜ ಬರ್ತಾನೆ. ಇವನು ಕೂಡ ಬೈಬಲ್ ಅನ್ನು ಓದೋದಕ್ಕೆ ಜನರನ್ನ ಬಿಡ್ತಾನೆ. ಎಲ್ಲಿ ಸಿಗಿದ್ರೆ ಅಲ್ಲಿ ಬೈಬಲ್ ಸುಟ್ಟು ಬಿಸಾಕ್ತಾ ಇದ್ದ. ಇವನ ಕಾಲದಲ್ಲಿ 20 ವರ್ಷ ಆದ ನಂತರ ಕೂಡ ಬೈಬಲ್ ಅನ್ನು ಮತ್ತೆ ಪ್ರಿಂಟ್ ಮಾಡೋದಕ್ಕೆ ದೇವರು ಇವನಿಗೆ ಬಾಗಿಲನ್ನು ತೆರೀತಾನೆ. ಈ ಸಭೆ ಕಾಲದಲ್ಲಿ ಉಪದ್ರವ ಇತ್ತು, ರಾಜರು ತುಂಬಾನೇ ಪೀಡಿಸ್ತಾ ಇದ್ರು. ಆಮೇಲೆ ಇಂಥ ಸಮಯದಲ್ಲಿ ರೋಮ್ ಸಾಮ್ರಾಜ್ಯದ ಚಕ್ರವರ್ತಿ ಆದಂತ ಕಾನ್ಸ್ಟಂಟ್ ನೋಬೆಲ್ ಅನ್ನೋದು ಮೊದಲು ರೋಮ್ ಸಾಮ್ರಾಜ್ಯ ಚಕ್ರವರ್ತಿಯಲ್ಲೇ ಯೇಸು ಕ್ರಿಸ್ತನನ್ನ ರಕ್ಷಕನನ್ನಾಗಿ ದೇವರನ್ನಾಗಿ ಅಂಗೀಕರಿಸಿಕೊಂಡು ನಿಮ್ಗೆ ಹೇಳಿದ್ದೀನಿ. ಕಾನ್ಸ್ಟಂಟ್ ನೋಬೆಲ್ ಚಕ್ರವರ್ತಿ, ಇಲ್ಲಂದ್ರೆ ಇವನೇ ಮೊದಲು ಯೇಸು ಕ್ರಿಸ್ತನನ್ನ ದೇವರನ್ನಾಗಿ ಅವನೊಂದು ಯುದ್ಧಕ್ಕೆ ಹೋಗ್ತಾನೆ. ಯುದ್ಧದಲ್ಲಿ ಜಯ ಸಿಗಲ್ಲ. ಆಮೇಲೆ ಅಲ್ಲಿ ಆಕಾಶದಲ್ಲಿ ಶಿಲ್ಬೆ ಆಕಾರ ಕಾಣಿಸುತ್ತೆ. ಬಂದು ಜನಗಳನ್ನ ಕೇಳ್ತಾನೆ. ಅವ್ರ ತಾಯಿ ಪ್ರಾರ್ಥನಾ ವೀರಲಾಗಿರ್ತಾರೆ. ಕೇಳಿದ್ರೆ ಇದು ಶಿಲ್ಬೆ, ಯೇಸು ಕ್ರಿಸ್ತನ ಇದ್ರ ಮೇಲೆ ಸತ್ತ, ನೀನು ಈ ಶಿಲ್ಬೆ ಗುರುತನ್ನ ಇಟ್ಕೊಂಡು ಯುದ್ಧಕ್ಕೆ ಹೋಗುವಂತ ನನಗೆ ಧ್ವನಿ ಕೇಳಿಸ್ತು. ಆ ಶಿಲ್ಬೆಯನ್ನ ಗುರುತನ್ನ ಇಟ್ಕೊಂಡು ಯುದ್ಧಕ್ಕೆ ಹೋಗ್ತಾನೆ, ಜಯವಾಗ್ತದೆ. ಆ ಸಂತೋಷಕ್ಕೆ ಯೇಸು ಕ್ರಿಸ್ತನನ್ನ ಸ್ವರಕ್ಷಕನನ್ನಾಗಿ ಅಂಗೀಕರಿಸ್ಕೊಂತಾನೆ. ಚಿಕ್ಕ ಮಕ್ಕಳಿಗೆಲ್ಲ ದೀಕ್ಷಾ ಸ್ಥಾನ ಕೊಡೋದು ಈ ಸಭೆಯ ಕಾಲದಲ್ಲಿ, ಸ್ಮೂರ್ಣ ಸಭೆ ಕಾಲದಲ್ಲ, ಎಫೆಸ ಸಭೆ ಕಾಲದಲ್ಲ, ಪೆರ್ಗಮ ಸಭೆ ಕಾಲದಲ್ಲಿ. ಇದು ವ್ಯತ್ಯಾಸ ಚೆನ್ನಾಗಿತ್ತು. ಪೆರ್ಗಮ ಸಭೆಯ ಕಾಲದಲ್ಲಿ ಮಾತ್ರನೇ ಈ ಚಿಕ್ಕ ಮಕ್ಕಳಿಗೆ ದೀಕ್ಷಾ ಸ್ಥಾನ ಕೊಡೋದು, ರೋಮನ್ರು ಯೇಸು ಕ್ರಿಸ್ತನನ್ನ ಅಂಗೀಕರಿಸ್ಕೊಳ್ಳೋದು. ರಿಚ್ ಚರ್ಚ್ಗಳೆಲ್ಲ ಅವಾಗಲೇ ಸ್ಟಾರ್ಟ್ ಆಗಿದ್ದು. ರಿಚ್ ಚರ್ಚ್ಗಳು, ಡೆಕೋರೇಷನ್, ಕ್ರಿಸ್ಮಸ್ ಹಬ್ಬ, ಈಸ್ಟರ್ ಹಬ್ಬ ಎಲ್ಲ ಈ ಪೆರ್ಗಮ ಸಭೆಯ ಕಾಲದಲ್ಲೇ ಆರಂಭವಾಗುವುದು. ಯೇಸು ಕ್ರಿಸ್ತನ ಕಾಲದಲ್ಲಾಗ್ಲಿ, ಅಪೊಸ್ತಲರ ಕಾಲದಲ್ಲಾಗ್ಲಿ, ಸ್ಮರಣ ಸಭೆಯ ಕಾಲದಲ್ಲಾಗ್ಲಿ, ಆಮೇಲೆ ಎಫೆಸ ಸಭೆಯ ಕಾಲದಲ್ಲಾಗ್ಲಿ ಇಂಥ ಒಂದು ಆಚಾರಗಳಾಗ್ಲಿ, ಇಂಥ ಒಂದು ಚಿಕ್ಕ ಮಕ್ಕಳಿಗೆ ದೀಕ್ಷಾಸ್ಥಾನ ಆಗ್ಲಿ, ಆಮೇಲೆ ವಿಗ್ರಹ ಆರಾಧನೆ ಆಗ್ಲಿ ಸಭೆಗಳೊಳಗೆ ಬಂದಿರಲಿಲ್ಲ. ಕೇವಲ ಪೆರ್ಗಮ ಸಭೆ ಕಾಲದಿಂದ ಸ್ಟಾರ್ಟ್ ಆಗುತ್ತೆ. ಇದು ಚೆನ್ನಾಗಿ ಗಮನ ಇರಲಿ. ಇವನು ದೀಕ್ಷಾಸ್ಥಾನ ತಗೊಂಡು ಅಂಗೀಕರಿಸ್ಕೊಳ್ಳುವಾಗ 18/7/324 18/7/324 1324 ಅಲ್ಲ, 2324 ಇನ್ನೂ ಬಂದಿಲ್ಲ ಇಸ್ವಿ. ಆಮೇಲೆ ಅಲ್ಲೆಲ್ಲೂಯಾ 18/7/324 ಕಾನ್ಸ್ಟಂಟ್ ಅನ್ನೋನು ಯೇಸು ಕ್ರಿಸ್ತನನ್ನ ಸ್ವರಕ್ಷಕನನ್ನಾಗಿ ಅಂಗೀಕರಿಸ್ಕೊಂತಾನೆ. ಅವನ ಕಾರ್ಯಗಳು ನಿಮ್ಗೆ ಹೇಳಿದೆ. ಇವನಿಗೆ ವಿರೋಧವಾಗಿ ಸೈತಾನ ಒಬ್ಬ ಮನುಷ್ಯನನ್ನೇ ಎಬ್ಬರಿಸ್ತಾನೆ. ಆಮೇಲೆ ಮೆಗಾಜೀಸಿನ್ ಕಾನ್ಸೆಂಟ್ ಕಾಲದಲ್ಲಿ ವಿರುದ್ಧವಾಗಿ ಇವನಿಗೆ ಎಬ್ಬರಿಸ್ತಾನೆ. ಇವನು ಎಲ್ಲಿದ್ದಾನಂದ್ರೆ ಇರಾಕ್, ಪೆರ್ಷಿಯ ಸಾಮ್ರಾಜ್ಯದಲ್ಲಿ ಸೇರಿದ ಇರಾಕ್ ಅಲ್ಲಿ ಇರ್ತಾನೆ. ಆಮೇಲೆ ಕ್ರಿಸ್ತನಲ್ಲಿ ನಂಬಿಕೆಯನ್ನ ತಪ್ಪಿಸ್ತರು. ಆ ಕಾಲದಲ್ಲಿ ಕ್ರಿಸ್ತನ ನಂಬಿಕೆಯನ್ನ ತಪ್ಪಿಸ್ತರು. ಆಮೇಲೆ ಶಿಲ್ಬೆಯನ್ನು ಈ ಕಾನ್ಸೆಪ್ಟ್ ಅನ್ನೋನು ಕ್ರಿಸ್ತ ನಂಬಿಕೆಯಲ್ಲಿ ಬೆಳೆದ, ಶಿಲ್ಬೆಯನ್ನು ಆರಾಧಿಸ್ತಾ ನಂಬಿಕೆಯನ್ನ ಮಾಡ್ತಾ ಇದ್ದ, ಮಂತ್ರಶಕ್ತಿಗಳನ್ನ ಉಪಯೋಗಿಸ್ತಾ ಇರಲಿಲ್ಲ ಯಾರು ಈ ಕಾನ್ಸೆಪ್ಟ್ ಅನ್ನೋನು. ಆಮೇಲೆ ಹಾಗೆ ಈ ವಿರೋಧಿ ಒಬ್ಬನ ಎಬ್ಬರಿಸ್ತಲ್ಲ, ಇವನು ಏನಂತ ಪ್ರಚಾರ ಮಾಡಿದಂತೆ ಯೇಸು ಕ್ರಿಸ್ತನ ದೇವರಲ್ಲ. ಅಲ್ಲೆಲ್ಲೂಯಾ, ಯೇಸು ಕ್ರಿಸ್ತನು ಈ ಸಭೆಯ ಕಾಲದಲ್ಲಿ ಯಾವ ಸಭೆ? ಪೆರ್ಗಮ ಸಭೆ. ಅಲ್ಲೆಲ್ಲೂಯಾ, ಯೇಸು ಕ್ರಿಸ್ತನ ದೇವರಲ್ಲ. ಅವನ ಹೆಸರು ಏನಂತ ನಿಮ್ಗೆ ಹೇಳಿದೆ ನಾನು. ಅಲ್ಲೆಲ್ಲೂಯಾ, ಮೆಗಾಜಿಸಿಯನ್ ಸಾರಿ, ಅವಾಗಲೇ ತಪ್ಪಾಗಿದ್ರೆ ಮೆಗಾಜಿಸಿಯನ್ ಅನ್ನೋ ಹೆಸರು. ಇವನು ಯೇಸು ಕ್ರಿಸ್ತನ ದೇವರಲ್ಲ ಅಂತ ಪ್ರಚಾರ ಮಾಡ್ದ. ಎರಡನೇದು, ಒಂದು ಕಾಲದಲ್ಲಿ ದೇವರು ಮಾತ್ರ ಎಂದು ಹೇಳ್ಕೊಂಡಿದ್ದ. ಒಂದೇ ಒಂದು ಕಾಲದ ದೇವರು ಯೇಸು ಕ್ರಿಸ್ತನ ಏನಂತೆ ಅಪೊಸ್ತಲರ ಕಾಲಕ್ಕೆ ಮಾತ್ರ ದೇವರಾಗಿದ್ದಂತೆ, ಇವಾಗ ದೇವರಲ್ಲ. ಮೊದಲನೇದು ಅವನು ತಪ್ಪಾಗಿ ಏನ್ ಬೋಧಿಸ್ತಾ, ಯೇಸು ಕ್ರಿಸ್ತನ ದೇವರಲ್ಲ. ಎರಡನೇದು, ಯೇಸು ಕ್ರಿಸ್ತನ ಒಂದು ಕಾಲದ ದೇವರು. ಮೂರನೇದು, ಎಲ್ಲಾ ಕಡೆ ದೇವರು ಇರುವುದಿಲ್ಲ ಅಂತ ತಪ್ಪಾಗಿ ಬೋಧಿಸ್ತಾ. ಮೂರನೇದು, ಯೇಸು ಕ್ರಿಸ್ತನು ತಂದೆಯಾದ ದೇವರಿಗೆ ಸಮಾನ ಅಲ್ಲ ಅಂತ ಬೋಧಿಸ್ತಾ. ಐದನೇದು ಅವನು ತಪ್ಪಾದ ಬೋಧನೆಗಳನ್ನು ಅನೇಕ ವಿಧವಾಗಿ ತೆಗೆದು ಆ ಕಾಲದ ಈ ಪೆರ್ಗಮ ಸಭೆಯನ್ನ
ತಪ್ಪಾಗಿ ಬೋಧಿಸಿ ಮಾರ್ಗವನ್ನು ತಪ್ಪಿಸ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆಮೆನ್. ಆಮೆನ್. ಹಲ್ಲೆಲೂಯಾ. ಈ ಜೂಲಿಯಸ್ ಸೀಸನ್ ಅನ್ನೋನು ಆ ಟೈಮಲ್ಲೇ ಬರ್ತಾನೆ. ಅವನ ಕಾಲದಲ್ಲಿ ಸಭೆ ಒಳಗಡೆ ತುಂಬಾ ಸೈತಾನ ಬಂದ್ಬಿಡ್ತಾನೆ. ಸಭೆ ಒಳಗಡೆ ಹಂದಿಯನ್ನ ತಂದು ಕುಯ್ತಾರೆ. ಆಮೇಲೆ ಅಶುದ್ಧವಾದದನ್ನ ಅಲ್ಲೇ ಕುಯ್ದುಬಿಟ್ಟು ವಿಗ್ರಹಗಳನ್ನ ತಂದು ಬೇರೆ ದೇವತೆಗಳನ್ನು ತಂದು ಸಭೆ ಒಳಗಡೆ ಇಟ್ಬಿಡ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆಮೆನ್. ಈ ಸಭೆಯ ಕಾಲದಲ್ಲಿ ಫಸ್ಟ್ ಟೈಮ್ ಬೈಬಲ್ ಎಡಿಟಿಂಗ್ ಪ್ರಿಂಟಿಂಗ್ ಆಗ್ತದೆ. ಆಮೇಲೆ ಸನ್ ಜಾರೋ ಅನ್ನೋ ಮನುಷ್ಯನು ಮೊದಲನೇ ಸಾರಿ ಬೈಬಲ್ ಅನ್ನು ಪ್ರಿಂಟ್ ಮಾಡ್ತಾನೆ ಲ್ಯಾಟಿನ್ ಭಾಷೆಯಲ್ಲಿ. ಹಲ್ಲೆಲೂಯಾ. ಯಾವ ಸಭೆಯ ಕಾಲದಲ್ಲಿ? ಪೆರ್ಗಮ ಸಭೆಯ ಕಾಲದಲ್ಲಿ ಬೈಬಲ್ ಪ್ರಿಂಟಿಂಗ್ ಬೈಬಲ್ ಬರ್ತದೆ. ಹಲ್ಲೆಲೂಯಾ. 312 606 ಲ್ಯಾಟಿನ್ ಭಾಷೆಯಲ್ಲಿ ಮೊದಲನೇ ಸಾರಿಗೆ ಟ್ರಾನ್ಸ್ಲೇಟ್ ಮಾಡ್ತಾರೆ ಬೈಬಲ್ನ. ಅದುವರೆಗೂ ಗ್ರೀಕ್ ಇಬ್ರು ಅಲ್ಲಿ ಇರ್ತದೆ. ಆಮೇಲೆ ಇಂಗ್ಲಿಷ್ ಅಲ್ಲಿ ಬರ್ತದೆ. ಅದು ಕೂಡ ನೆಕ್ಸ್ಟ್ ಸಭೆಯಲ್ಲಿ ಸಿಗುತ್ತೆ ನಮಗೆ. ಸನ್ ಜಾರೋ ಅನ್ನೋ ಮನುಷ್ಯ ಮೊದಲು ಬೈಬಲ್ ಅನ್ನ ಪ್ರಿಂಟ್ ಮಾಡ್ತಾನೆ. ಆಮೇಲೆ ಅದು 24/8/1456 ಫಸ್ಟ್ ಪ್ರಿಂಟಿಂಗ್ ಬೈಬಲ್ ಬಂದಿದೆ. 24/8/1456 24/8/456 24/8/456. ಅಲ್ಲೆಲೂಯಾ. ಕ್ರಿಸ್ತ ಶಕ ಇದೆಲ್ಲ ಕ್ರಿಸ್ತ ಪೂರ್ವ AD. ಅಲ್ಲೆಲೂಯಾ. ಮೊದಲನೇ ಬಾರಿಗೆ ಪ್ರಿಂಟಿಂಗ್ ಮಿಷನ್ ಅನ್ನ ಕಂಡುಹಿಡಿತಾರೆ. ಈ ಪ್ರಿಂಟಿಂಗ್ ಮಿಷನ್ ಕಂಡುಹಿಡಿಯೋ ಉದ್ದೇಶ ಬೈಬಲ್ ಅನ್ನ ಪ್ರಿಂಟ್ ಮಾಡಿ ಎಲ್ಲಾರ್ಗೂ ಕೊಡ್ಬೇಕು. ಬೈಬಲ್ ಅನ್ನ ಪ್ರಿಂಟ್ ಮಾಡಿ ಎಲ್ಲಾರ ಕೈಗೂ ಹೋಗ್ಬೇಕು. ಆ ಟೈಮಲ್ಲಿ ಏನಿತ್ತಂದ್ರೆ ಒಂದು ಉದ್ದೇಶ, ಫಾದರ್ ಹತ್ರ ಬರಬೇಕು, ಬೈಬಲ್ ಓದಿಸ್ಕೋಬೇಕು, ಹೋಗ್ಬಿಡ್ಬೇಕು, ಎಲ್ಲಾರ ಕೈಗೂ ಹೋಗ್ಬಾರ್ದು. ಆಮೇಲೆ ತಾಯಿ ಹತ್ರ ಹಾಲಿದ್ದಂಗೆ ತಂದೆ ಫಾದರ್ ಇದ್ದಂಗೆ ಸಭೆಗೆ ಅವ್ರ ಹತ್ರನೇ ಬಂದು ಕೇಳ್ಬೇಕು. ಎಲ್ಲಾರ ಕೈಯಲ್ಲಿ ಬೈಬಲ್ ಇರ್ಲಿಲ್ಲ. ಅದನ್ನೇ ಈ ಮನುಷ್ಯ ಸನ್ ಜಾರೋ ಅನ್ನೋ ಮನುಷ್ಯ ಎಲ್ಲಾರ ಕೈಗೂ ಬೈಬಲ್ ಓದಲಿ, ಎಲ್ಲಾ ಭಾಷೆಯಲ್ಲಿ ಬರಲಿ ಅಂತ ಫಸ್ಟ್ ಪ್ರಯತ್ನ ಮಾಡ್ತಾನೆ. ಇವನನ್ನ ಜನರು ಸುಡ್ತಾರೆ, ಸಾಯಿಸ್ತಾರೆ, ಅವನನ್ನ ತುಂಬಾ ವಿರೋಧಿಸ್ತಾರೆ. ಪ್ರೈಸ್ ದಿ ಲಾರ್ಡ್. ಈ ಪ್ರಿಂಟಿಂಗ್ ಮಿಷನ್ ಕಂಡುಹಿಡಿದವರ ಹೆಸರೇನಿದೆ? ಪ್ರೈಸ್ ದಿ ಲಾರ್ಡ್. ಆಮೆನ್. ಇನ್ನೇ ಹೆಸರು ಹೇಳಿಲ್ಲ. ಪ್ರೈಸ್ ದಿ ಲಾರ್ಡ್. ಜರ್ಮನಿಯವನು ಜಾನ್ ಎನ್ ಗುಡ್ ಬರ್ಗ್. ಜಾನ್ ಎಸ್ ಗುಡ್ ಬರ್ಗ್. ಎನ್ನಲ್ಲ, ಎಸ್. ಜಾನ್ ಎಸ್ ಗುಡ್ ಬರ್ಗ್ ಪ್ರಿಂಟಿಂಗ್ ಮಿಷನ್ ಅನ್ನು ಕಂಡುಹಿಡಿತಾನೆ. ಹಲ್ಲೆಲೂಯಾ. ಪ್ರಿಂಟಿಂಗ್ ಮಾಡಿಸಿದವನು ಸನ್ ಜೇರೋ. 24/8/1456 ಜರ್ಮನಿ ಮನುಷ್ಯನಿಯರು. ಮೊದಲನೇ ಬಾರಿಗೆ ಪ್ರಿಂಟಿಂಗ್ ಮಿಷನ್ ಕಂಡುಹಿಡಿಯೋ ಉದ್ದೇಶನೇ ಬೈಬಲ್ ಅನ್ನ ಪ್ರಿಂಟ್ ಮಾಡೋದು. ಇವಾಗ ಎಲ್ಲದಕ್ಕೂ ಉಪಯೋಗ ಆಗುತ್ತಲ್ಲ. ಪ್ರಿಂಟಿಂಗ್ ಮಿಷನ್ ಇಲ್ಲ ಅಂದಿದ್ರೆ ಎಷ್ಟು ಕಷ್ಟ ಆಗ್ತಾ ಇತ್ತು. ಆಮೇನ್. ಇವಾಗೇನು ಆ ಲಿಪಿ ಈ ಲಿಪಿ ಟೈಪಿಂಗು ಅಲ್ಲ ಆಮೇಲೆ ಬಂದಿದ್ದು. ಪ್ರಿಂಟಿಂಗ್ ಮಿಷನ್ ಫಸ್ಟ್ ಬಂದಿದ್ದು. ಅದರಿಂದ ನ್ಯೂಸ್ ಪೇಪರ್ ಬಂತು, ಜನಗಳಿಗೆ ಜ್ಞಾನ ಬಂತು, ಸ್ಕೂಲ್ ಬುಕ್ಗಳು ಪ್ರಿಂಟಿಂಗ್ ಎಲ್ಲ ಅದರಲ್ಲೇ ಬಂದ್ಬಿಡ್ತು. ದೇವ್ರು ನೋಡಿ, ದೇವ ಮಕ್ಕಳನ್ನ ಹೆಂಗೆ ಉಪಯೋಗಿಸ್ಕೊಂಡ್ರೆ. ಬನ್ನಿ ಈ ಸಭೆಯಲ್ಲಿ ದೇವ್ರಿಗೆ ಇಷ್ಟ ಆಗಿರೋದೇನು ನಾವು ನೋಡೋಣ. ಥ್ಯಾಂಕ್ ಯು ಅಪ್ಪ. ದೋತರಿಯ ಸಾರಿ. ಪ್ರೈಸ್ ದಿ ಲಾರ್ಡ್. ಈ ಪೆರ್ಗಮ ಸಭೆಯಲ್ಲಿ ದೇವರಿಗೆ ಇಷ್ಟ ಆಗಿರೋದೇನು? ಥ್ಯಾಂಕ್ ಯು. ಒಂದೇದು. ಆಮೇನ್. 2:13 ಓದಿ. 1ನೇ ವಚನ 12ನೇ ವಚನದಿಂದ ಓದೋಣ. ಪೆರ್ಗಮದಲ್ಲಿರುವ ಸಭೆಯ ದೂತನಿಗೆ ಬರೆ ಹದವಾದ ಈ ಬಾಯಿ ಕತ್ತಿಯನ್ನು ಹಿಡಿದಿರುವಾತನು ಹೇಳುವುದೇನೆಂದರೆ, ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 12ನೇ ರೆವಲ್ಯೂಷನ್ ಚಾಪ್ಟರ್ 2:12-17. ಆಮೆನ್. ಹೇಗೆ ಈ ದೇವರು ಈ ಸಭೆಗೆ ಯೇಸು ಕ್ರಿಸ್ತನ ಪ್ರಕಟಿಸಿಕೊಳ್ತಾ ಇದ್ದಾನೆ. ಹದವಾದ ಈ ಬಾಯಿ ಕತ್ತಿಯನ್ನು ಹಿಡಿದ ಆತನು ಹೇಳುವುದೇನೆಂದರೆ, ಯೇಸು ಕ್ರಿಸ್ತನ ಕೈಯಲ್ಲಿ ಎಂತ ಕತ್ತಿ ಇದೆ? ಈ ಬಾಯಿ ಕತ್ತಿ ಅಂದ್ರೆ ಏನ್ ಗೊತ್ತಾ? 2 ಕಡೆನೂ ಶಾರ್ಪ್. ನಮ್ಮ ಮನೇಲಿ ತರಕಾರಿ ಕಟ್ ಮಾಡೋ ಕತ್ತಿಯಲ್ಲಿ ಒಂದು ಕಡೆ ಇರ್ತದೆ, ಯುದ್ಧ ಮಾಡೋನ ಹತ್ರ ಒಂದು ಕಡೆ ಇರ್ತದೆ. ಈ ಬಾಯಿ ಕತ್ತಿ ಅಂದ್ರೆ 2 ಕಡೆನೂ ಶಾರ್ಪ್. ಆಮೇನ್. 2 ಕಡೆನೂ ಚೂಪಾಗಿರ್ತದೆ. ಇದನ್ನ ಇಬ್ಬಾಯಿ ಕತ್ತಿ ಅಂತ. ಪ್ರೈಸ್ ದಿ ಲಾರ್ಡ್. ಅಲ್ಲಿ ಹಿಡಿದಾತನು ಹೇಳುವುದೇನೆಂದರೆ, ಓದಮ್ಮ. ಸಾರಿ ಅಮ್ಮ. ಈ ಸಭೆಯಲ್ಲಿ ದೇವರು ಇಷ್ಟಪಡೋದು ಒಂದು, ಇಷ್ಟಪಡೋದೇನು? ಪ್ರೈಸ್ ದಿ ಲಾರ್ಡ್. ಎಷ್ಟು ಸಭೆ ಇದೆ? 7 ಸಭೆ.
7 ಸಭೆಯಲ್ಲಿ 4 ಕಂಡೀಷನ್ ನಾವು ಬೈಬಲ್ ಓದಬೇಕು. ಒಂದು, ಇಷ್ಟಪಡೋದು, ಆಮೇನ್, ಕಮಾಂಡೇಶನ್. 2, ಗದರಿಸೋದು, ಖಂಡಿಸೋದು, ಕಾಂಡಮ್ನೇಷನ್. 3, ಉಪದೇಶ, ಸಲಹೆಗಳನ್ನು ಕೊಡೋದು, ಅಂದ್ರೆ ಕೌನ್ಸಿಲಿಂಗ್ ಅಂತಾರೆ ಇಂಗ್ಲಿಷ್, COUNSEL, ಕೌನ್ಸಿಲಿಂಗ್. 4ನೇದು ಸವಾಲ್, ಎದುರಿಸೋದು, ಅಂದ್ರೆ ಚಾಲೆಂಜ್. ಈ 4 ಸಭೆಯಲ್ಲಿ ನಾವು ಇಟ್ಕೊಂಡು 7 ಸಭೆಯನ್ನ ನಾವು ಓದಬೇಕು. ಈ 7 ಸಭೆಯಲ್ಲಿ ಬರೋ ವಿಷಯಗಳು ಇವತ್ತಿರೋ ಎಲ್ಲಾ ಚರ್ಚ್ಗಳಿಗೆ ಅಪ್ಲೈ ಆಗುತ್ತೆ. ಮೇನ್ ನೋಡೋಣ, ಈ ಸಭೆಯಲ್ಲಿ ದೇವ್ರಿಗೆ ಏನು ಇಷ್ಟ ಆಗಿದೆ. ಪ್ರೈಸ್ ದಿ ಲಾರ್ಡ್. ಇಷ್ಟಪಡೋದೇನಿದೆ ಈ ಚರ್ಚಲ್ಲಿ? ಫಸ್ಟ್ ಇಷ್ಟ ಇರೋದು ಹೇಳಲ್ಲ. 2:13 ಓದಿ. ನೀನು ವಾಸ ಮಾಡುವ ಸ್ಥಳವನ್ನು ಬಲ್ಲೆನು. ಆಮೆನ್. ಅದು ಸೈತಾನನ ಸಿಂಹಾಸನವಿರುವ ಸ್ಥಳವಾಗಿದೆ. ಈ ಪೆರ್ಗಮ ಇರೋ ಚರ್ಚ್ ಜಾಗದಲ್ಲಿ ಸೈತಾನ ಏನಾಗಿದ್ದಂತೆ? ಸಿಂಹಾಸನವನ್ನ ಹಾಕೊಂಡಿದ್ದಂತೆ. ನಾನು ಅವಾಗಲೇ ಹೇಳ್ದಂಗೆ ಅಲ್ಲಿ ಏನಿತ್ತು? ಮೆಡಿಕಲ್ ಇತ್ತು. ಮೆಡಿಕಲ್ ಅಂದ್ರೆ ಹೆಂಗಂದ್ರೆ ಅದು ನೀವು ಕೇಳಿದ್ರೆ ಆಶ್ಚರ್ಯ ಪಡ್ತೀರಾ. ಇಂಥ ಹಾಲು ಒಳಗಡೆ ಜೀವಂತ ಹಾವುಗಳಿರ್ತೈತೆ. ಯಾರನ್ನ ವಾಸಿಯಾಗಿಲ್ಲ ಅಂದ್ರೆ ಎಲ್ಲನ್ನ ಅಲ್ಲಿ ತಂದು ಬಿಟ್ಬಿಡ್ತಾ ಇದ್ರು. ಆ ಯಾರ ಮೇಲೆ ಹೋಗುತ್ತೋ ಅವ್ರಿಗೆ ವಾಸಿ ಆಗುತ್ತೆ. ಇವಾಗ ಮೆಡಿಕಲ್ ಮೇಲೆ ಅದೇ ತಾನೇ ಇರೋದು. ಹಾವು ಶಿಲ್ಬೆನೆ ಕ್ರಾಸ್ ಸಿಕ್ಕಿದ್ರು ಫಸ್ಟ್ ಪ್ಲಸ್ ಮಾರ್ಕ್. ಅದು ಯೇಸು ಕ್ರಿಸ್ತನು ನಮಗಾಗಿ, ರೋಗಗಳಿಗಾಗಿ, ನಮ್ಮ ರೋಗ ವ್ಯಾಧಿಗಳಿಗಾಗಿ ಸತ್ತಿದ್ದೇನಂತ ಅದನ್ನಿಟ್ರು. ಅದನ್ನ ತೆಗೆದು ಒಂದು 15 ವರ್ಷದಿಂದ ಅದನ್ನ ಕ್ರಾಸ್ ಅನ್ನ ತೆಗೆದು, ಪ್ಲಸ್ ಮಾರ್ಕ್ ಅನ್ನ ತೆಗೆದು ಹಾವನ್ನ ಇಟ್ಟಿದ್ದಾನೆ. ನಾನು ಅವಾಗಲೇ ಹೇಳಿದೆ, ಈ ಪೆರ್ಗಮ ಸ್ಥಳದಲ್ಲಿ ಆಮೇಲೆ ಮೆಡಿಕಲ್ ಸೆಂಟರ್ ಇತ್ತು, ಮೆಡಿಕಲ್ ಕಾಲೇಜ್ ಇತ್ತು. ಅಲ್ಲಿ ವಿದ್ಯಾರ್ಥಿಗಳು ಅಭ್ಯಾಸ ಮಾಡ್ತಾ ಇದ್ರು. ಈ ದೇವತೆಯನ್ನ, ಅಸ್ಲೀಪಿಯ ದೇವತೆಯನ್ನ ಪೂಜಿಸ್ತಾ ಇದ್ರು. ಅಸ್ಲೀಪಿ ಆ ಗುರುತನ್ನೇ ಮೆಡಿಕಲ್ ಮೇಲೆ, ಹಾಸ್ಪಿಟಲ್ ಮೇಲೆ ಇಟ್ಟಿದ್ದಾರೆ ತಿರ್ಗಾ. ಯಾಕಂದ್ರೆ ದೇವರು ಬರೋದು ಹತ್ರ ಆಯ್ತಲ್ವಾ. ಆಮೇನ್. ಅದಕ್ಕೆ ಇಲ್ಲಿ ಏನಂತ ಪದ ಮೆನ್ಷನ್ ಮಾಡ್ತಾ ಇದ್ದಾನೆ? ನೀನಿರೋ ಸ್ಥಳ ಪೆರ್ಗಮ ಸಭೆ, ವಿಶ್ವಾಸಿಗಳಿರೋ ಸ್ಥಳ, ಆ ಸಭೆ ಇರೋ ಸೈತಾನನ ಸಿಂಹಾಸನ ಇರೋ ಸ್ಥಳ. ರಿಯಲ್ ಹಾವುಗಳನ್ನ ಬಿಟ್ಬಿಟ್ಟು ಅವ್ರನ್ನ ನೈಟ್ ಅಲ್ಲಿ ಬಾಗ್ಲಾಗ್ಬಿಡ್ತಾ ಇದ್ರು. ಅವರು ಹೋಗಿ ಹಂಗೆ ಮಲ್ಕೊಂತ ಇದ್ರಂತೆ. ಆ ಯಾರ ಮೇಲೆ ಹೋಗ್ತಾ ಇತ್ತು, ಯಾರು ನೋವು ಕಳಿಸ್ತಾ ಇತ್ತು, ಅವ್ರಿಗೆ ಮೇಲಾಗ್ತಾ ಇತ್ತು. ಅವ್ರ ನಂಬಿಕೆ. ಅಸ್ಲೀಪಿಯ ದೇವರೇ ಅದೇ ಹಾವು, ಗುರುತು ಹಾವು. ಅಲ್ಲೇಲೂಯಾ. ಅರ್ಥ ಕೇಳಿದ್ದೀರಾ? ಅಪೋಲೋ ಇನ್ನು ಮುಂದಕ್ಕೆ ಬರ್ತೈತಿ. ಪ್ರೈಸ್ ದಿ ಲಾರ್ಡ್. ಆಮೆನ್. ಇವೆಲ್ಲ ಅಲ್ಲಿಂದ ಬಂದಿರೋ ಪದಗಳು. ಆರ್ತು ಅಂದ್ರೆ ಮೂಳೆ. ಅಲ್ಲೇಲೂಯಾ. ಆಮೆನ್. ಪ್ರೈಸ್ ದಿ ಲಾರ್ಡ್. ಅಲ್ಲೇಲೂಯಾ. ನೀನಿರೋ ಜಾಗ ಸೈತಾನನ ಸಿಂಹಾಸನ ಇರೋ ಜಾಗದಲ್ಲಿ ನೀನು ಇದೀಯಾ ನನಗೆ ಗೊತ್ತು. ಆದ್ರೂ ಕೂಡ ನನಗಾಗಿ ನಂಬಿಕೆಯಿಂದ ನೀನು ಜೀವಿಸ್ತಾ ಇದ್ದೀಯ. ಆಮೇಲೆ ನೀನು ನನ್ನ ಹೆಸರನ್ನು ಬಿಡದೆ ಹಿಡಿದುಕೊಂಡಿದ್ದಿ. ನೀನು ಇರುವ ಸೈತಾನನ ನಿವಾಸದಲ್ಲಿ ನನಗೆ ನಂಬಿಗಸ್ತನು, ಸಾಕ್ಷಿಯು ಆದ ಆ ಹೆಸರು ಬರ್ತಾರೆ. ಈ ಅಂತಿಪನ್ ಯಾರಂದ್ರೆ ಆ ಚರ್ಚ್ ಬಿಷಪ್. ಈ ಅಂತಿಪನ್ ಯಾರು ಅಲ್ಲಿ ಕೊಟ್ಟಿಲ್ಲ. ಪೆರ್ಗಮ ಸಭೆಯ ಬಿಷಪ್, ಪೆರ್ಗಮ ಸಭೆಯ ಬಿಷಪ್. ಹಲ್ಲೆಲೂಯಾ. ಆಮೇಲೆ ಇನ್ನೊಂದು, ಈ ಪೆರ್ಗಮ ಅಂತ ಎಲ್ಲಿ ಕೇಳಿದ್ರಿ ಅಂದ್ರೆ ಆಮೆನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆಮೆನ್. 14ನೇ 25ನೇ ವಚನದಲ್ಲಿ ಓದಿ. 14:25 ಓದಿ. ಅಪೊಸ್ತಲರ ಕೃತ್ಯ. ಪೆರ್ಗೆ ಅಂತಿದೆಯಮ್ಮ? ಪೆರ್ಗೆ ಅಂತಿದೆ ಬ್ರದರ್? ಪೆರ್ಗೆ ಅಂತಿದೆ ನೋಡಿ ಅಲ್ಲಿ. ಆಮೆನ್. ಅಲ್ಲಿ ವಾಕ್ಯ ಹೇಳ್ತಾ ಇದ್ದಾರೆ ಪೌಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪೆರ್ಗಮದಲ್ಲಿರುವ ಸಭೆಯ ದೂತನಿಗೆ ಬರಿ ಅಂತ ಇಲ್ಲಿದೆ. ಅದೊಂದು ಸ್ಥಳ. ಆ ಪಟ್ಟಣದ ಸಿಟಿ ಹೆಸರೇ ಚರ್ಚ್ಗೆ ನೇಮ್. ಸಿಟಿ ಹೆಸರೇ ಚರ್ಚ್ಗೆ ನೇಮ್. ಆ ಸ್ಥಳದಲ್ಲಿ ಏನಿದೆ? ಸೈತಾನನ ಸಿಂಹಾಸನ. ಅಲ್ಲಿಂದ ಕೂತ್ಕೊಂಡು ಪ್ರಪಂಚನ ಸೈತಾನ ಕೆಟ್ಟ ಕಾರ್ಯಗಳನ್ನ, ಅಸಹ್ಯ ಕಾರ್ಯಗಳನ್ನ ಮಾಡಿಸೋ ಸ್ಥಳ ಅಂತ. ಕೆಟ್ಟ ಅಸಹ್ಯ ಕಾರ್ಯಗಳು ಅಲ್ಲಿಂದಲೇ ರಿಲೀಸ್ ಆಗೋದು ಅಂತ ಅದರ ಅರ್ಥ. ಪಾಪ ಕ್ರಿಯೆಗಳು, ಪಾಪ ಕೃತ್ಯಗಳು ಪೆರ್ಗಮ ಸ್ಥಳದಿಂದಲೇ ಹೋಗೋದು. ಆಮೆನ್. ಈಗ ಬ್ಯಾಂಗ್ಳೂರಲ್ಲಿ ಚರ್ಚಸ್ ಇದೆ, ಬೇರೆನೂ ಇದೆ. ಆ ತರ ಒಳ್ಳೊಳ್ಳೆ ಸ್ಪಿರಿಚುವಲ್ ಚರ್ಚ್ ಇದೆ, ಕೆಟ್ಟದ್ದು ಇದೆ.
ಅನ್ಯಾಯವಾಗಿ ಒಂದು ಸಿಟಿ ಅಂದ್ರೆ ಏನೇನು ಇರ್ತದೆ ಎಲ್ಲ ಹಂಗೆ ಪೆರ್ಗಮದಲ್ಲಿ ಕೂಡ ಇತ್ತು. ಈ ಸ್ಥಳದಲ್ಲಿ ದೇವರಿಗೆ ಇಷ್ಟ ಆಗಿರೋದೇನು? ಈ ಚರ್ಚಲ್ಲಿ ದೇವರಿಗೆ ಇಷ್ಟ ಆಗಿರೋದೇನು? ಸೈತಾನನ ಸಿಂಹಾಸನವಾಗಿರೋ ಸ್ಥಳ ಅದು. ನಿವಾಸದಲ್ಲಿರೋ ನನಗೆ ನಂಬಿಗಸ್ತರು ಸಾಕ್ಷಿಯಾದ ಅತ್ತೀಪನು ಕೊಲ್ಲಲ್ಪಟ್ಟ ದಿನಗಳಲ್ಲಿ ಆದರೂ ನನ್ನಲ್ಲಿಟ್ಟಿರುವ ನಂಬಿಕೆಯನ್ನು ನೀನು ಮರೆಮಾಚಲಿಲ್ಲ. ಇವತ್ತೊಂದು ವಿಶ್ವಾಸಿ ಯಾರಿರ್ಲಿ ಯಾರಿಲ್ದಿರೋ ಹೋಗ್ಲಿ, ದೇವರಿಗಾಗಿ ನಂಬಿಕೆಯಿಂದ ಜೀವಿಸ್ಬೇಕು. ವಾಗ್ದಾನಗಳನ್ನು ನಂಬಿಕೊಂಡು ಜೀವಿಸ್ಬೇಕು. ಎಂತ ಒಂದು ಸಿಚುವೇಶನ್, ಕಷ್ಟ, ಶೋಧನೆ ಬಂದ್ರೂ ಕ್ರಿಸ್ತನ್ಗಾಗಿ ನಂಬಿಕೆಯಿಂದ ಜೀವಿಸ್ಬೇಕು. ಎಷ್ಟೇ ಕಾನೂನು ವಿರುದ್ಧವಾಗಿ ಎದ್ದೇಳಿದ್ರೆ ಕೂಡ ನಮ್ಮಲ್ಲಿ ಬಂದು ದೇವರು ನೋಡಿದ್ರೆ ನಂಬಿಕೆ ಕಾಣಿಸ್ಬೇಕಂತ. ನಂಬಿಕೆಯಲ್ಲಿ ನಾವು ಡೇ ಬೈ ಡೇ ಡೌನ್ ಆಗಬಾರ್ದು, ಹೈ ಆಗ್ಬೇಕು, ಮೇಲೆ ಹೋಗ್ಬೇಕು. ನಂಬಿಕೆಯನ್ನು ಕಾಪಾಡ್ಕೊಬೇಕು, ನಂಬಿಕೆಯಲ್ಲಿ ಬೆಳಿಬೇಕು. ಈ ಸಭೆಯಲ್ಲಿ ಆ ಬಿಷಪ್ ನನ್ನ ಕೊಂದ ಮೇಲೆ ಕೂಡ ಆ ಜನಗಳು ನಂಬಿಕೆ ಜಾಸ್ತಿ ಆಯ್ತಂತೆ. ಅಂತೀಪನು ಅವನ ಹೆಸರು, ನೀನು ನಂಬಿಕೆಯನ್ನ ಮರೆ ಮಾಡಲಿಲ್ಲ, ಇನ್ನೂ ಜಾಸ್ತಿ ಆಯ್ತಂತೆ. ಕೊಂದ ಮೇಲೆ ಜಾಸ್ತಿ ಆಯ್ತಂತೆ. ಒಂದು ಸಭಾ ಪಾಲಕನ ಹಿಡಿದು ಕೊಂದ್ಬಿಟ್ರೆ ಸಭೆಯವರೆಲ್ಲ ನಂಬಿಕಸ್ತರ ಆಗ್ಬೇಕು, ವಿಶ್ವಾಸದಲ್ಲಿ ಬೆಳಿಬೇಕು, ಕ್ರಿಸ್ತನ್ಗಾಗಿ ನಿಲ್ಲಬೇಕು, ಏಸಯ್ಯನೇ ದೇವರಂತ ಹೇಳ್ಬೇಕು. ಈ ಕಾಲದಲ್ಲಿ ಅವನು ಹೆಂಗೆ ಅಪಪ್ರಚಾರ ಮಾಡ್ದ? ಯೇಸು ಕ್ರಿಸ್ತನು ದೇವರಲ್ಲ, ಯೇಸು ಕ್ರಿಸ್ತನು ಒಂದು ಕಾಲದ ದೇವರು, ತಂದೆಯಾದ ದೇವರಿಗೆ ಸಮಾನ ಅಲ್ಲ ಯೇಸು ಕ್ರಿಸ್ತನು ಅಂತ ಪ್ರಚಾರ ಮಾಡಿದ್ರು ಈ ಸಭೆಯ ಕಾಲದಲ್ಲಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಈ ಸಭೆಯಲ್ಲಿ ದೇವರಿಗೆ ಇಷ್ಟ ಆಗಿರೋದೇನು? ನಂಬಿಗಸ್ತರಾಗಿದ್ರು. ಪ್ರೈಸ್ ದಿ ಲಾರ್ಡ್ ಅಲ್ವಾ? ಏನು ಅಪವಾದ ಮಾಡ್ತಾನೆ ಈ ಸಭೆ ಮೇಲೆ ದೇವರು ನೋಡು. 14ರಿಂದ 15ನೇ ವಚನ ನಮ್ಮ ಅಪವಾದ. ಇಂಗ್ಲಿಷ್ ಅಲ್ಲಿ ಏನಂತಾರೆ ಅದನ್ನ ನಾನು ಹೇಳ್ಕೊಟ್ಟೆ ನಿಮ್ಗೆ. ಇಂಗ್ಲಿಷ್ ಅಲ್ಲಿ ಏನಂತಾರೆ? ಕಾಂಡಮ್ನೇಷನ್. ಹಲ್ಲೆಲೂಯಾ. ಕಾಂಡಮ್ನೇಷನ್, ಸಲಹೆ, ಖಂಡಿಸ್ತಾ ಇದೆ, ಗದರಿಸೋದು. ನಮ್ಮ ಮಕ್ಕಳು ತಪ್ಪು ಮಾಡಿದಾಗ ನಾವೇನ್ ಮಾಡ್ತೀವಿ? ಗದ್ದಿಸ್ತೀವಿ. ಗದ್ದಿಸಿ, ಯಾಕೆ ಹಂಗ್ ಮಾಡ್ತೀಯ, ಬಿಟ್ಬಿಡೋದನ್ನ. ನಾನು ಹೇಳಿಲ್ವಾ? ಬೈಬಲ್ ಅಲ್ಲಿ ನಮ್ಗೆ ಎಷ್ಟೋ ವಾಕ್ಯಗಳು ಹೇಳಿರ್ತೈತೆ. ನಾವು ಗೊತ್ತಿದ್ದು ತಪ್ಪು ಮಾಡ್ತೀವಿ. ಆಗ ದೇವ್ರು ಏನ್ ಮಾಡ್ತಾನೆ? ನಮ್ಮನ್ನ ಕಾಂಡಮ್ನೇಷನ್ ಮಾಡ್ತಾನೆ, ಗದ್ದಿಸ್ತಾನೆ, ನಮ್ಮನ್ನ ಗದರಿಸ್ತಾನೆ. ಏನಂತ ಗದರಿಸ್ತಾನೆ ನೋಡಿ ಈ ಸಭೆಯವರೆಲ್ಲ. 14-15ನೇ ವಚನ ಓದಮ್ಮ. ನಿನ್ನ ಮೇಲೆ ತಪ್ಪು ಹೊರಿಸ್ತೀನಿ. ನೀನ್ ನಂಬಿಕಸ್ಥನಾಗಿದೀಯಾ, ಕ್ವಾಲಿಟಿಯನ್ನ ಕಾಪಾಡ್ಕೊಂತ ಇದೀಯಾ, ಆದ್ರೂ ನಿನ್ನಲ್ಲಿ ಆ ಸಭೆ ಪಾಸ್ಟರ್ಗೆ ಹೇಳ್ತಾ ಇದ್ದಾನೆ, ನಿನ್ಗೆ ಆ ಸಭೆಯವ್ರಿಗೆ ಹೇಳ್ತಾ ಇದ್ದಾನೆ, ನಿನ್ನಲ್ಲಿ ಕೆಲವರು ವಿಗ್ರಹಕ್ಕೆ ನೈವೇದ್ಯ ಮಾಡಿದನು ಪದಾರ್ಥಗಳನ್ನು ತಿನ್ನುವುದರಲ್ಲಿಯೂ ಜಾರತ್ವ ಮಾಡುವುದರಲ್ಲಿಯೂ ಇಸ್ರಾಯೇಲರು ಮುಗ್ಗರಿಸಿ ಬೀಳಬೇಕೆಂದು ಬಿಲಾಮನು ಬಲಾಕನಿಗೆ ಹೇಳಿದ ದುರ್ಬೋಧನೆಯನ್ನು ಅವಲಂಬಿಸಿದವರು ನಿನ್ನಲ್ಲಿದ್ದಾರೆ. ಹಲ್ಲೆಲೂಯಾ. ಈ ಸಭೆಯೊಳಗಡೆ ಎಂತವರಿದ್ದಾರೆ? ಕೆಲವರು ಇದ್ದಾರಂತೆ. ಎಂತವರಾಗಿದ್ದಾರೆ? ವಿಗ್ರಹಕ್ಕೆ ನೈವೇದ್ಯ ಮಾಡಿದನ್ನ ತಿನ್ಬೋದು. ಬಿಲಾಮನು ಬಲಾಕನಿಗೆ ಹೇಳಿದ ದುರ್ಬೋಧನೆ ನಿಮ್ಮ ಸಭೆಯಲ್ಲಿದೆ ಅಂತ ಹೇಳ್ಕೊಡೋರು ಇದ್ದಾರೆ. ತಿನ್ಬೋದು, ಪರವಾಗಿಲ್ಲ ಬ್ರದರ್ ಸಿಸ್ಟರ್ ಅಂತ ಹೇಳೋರು. ಈ ಪೆರ್ಗಮ ಸಭೆಯಲ್ಲಿ ಅಂತವ್ರು ಇರೋದ್ರಿಂದ ಯೇಸು ಸ್ವಾಮಿಗೆ ಗೊತ್ತಾಯ್ತು. ಯೇಸು ಸ್ವಾಮಿ ಯೋಹಾನನಿಗೆ ಹೇಳ್ತಾ ಇದ್ದಾನೆ, ಯೋಹಾನನು ಇವಾಗ ಬರೆದು ಆ ಸಭೆಗೆ ಲೆಟರ್ ಅನ್ನ ಕಳಿಸ್ಬೇಕು. ಕಳಿಸುವಾಗ ಏನಂತ ಮೆನ್ಷನ್ ಮಾಡ್ತಾ ಇದ್ದಾನೆ? ಆ ಸಭೆಯ ಬೋಧಕನಿಗೆ, ನೋಡು ನಿಮ್ ಸಭೆಯಲ್ಲಿ ವಿಗ್ರಹಕ್ಕೆ ನೈವೇದ್ಯ ಮಾಡಿದ್ದನ್ನ ತಿನ್ಬಹುದಂತ ಬಲಾಕನಿಗೆ ಬಿಲಾಮನು ಹೇಳಿದ ಬೋಧನೆಯನ್ನ ನಿನ್ನಲ್ಲಿ ಅವಲಂಬಿಸುವವರು ಇದ್ದಾರೆ. ನೀನ್ಯಾಕೆ ಅದನ್ನ ಖಂಡಿಸ್ತೀರ? ಸುಮ್ಮನೆ ಬಿಟ್ಟಿದೀಯಾ? ವಾಕ್ಯ ಓದಿ. ಹಲ್ಲೆಲೂಯಾ. ನಂಬರ್ಸ್ 25:1-3. ಅರಣ್ಯಕಾಂಡ 25ನೇ ಅಧ್ಯಾಯ 1-3 ಓದಿ. ಫಾಸ್ಟ್ ಆಗಿ ಟೈಮ್ ಇಲ್ಲ. ಇಸ್ರಾಯೇಲರು ಶಿಟ್ಟೀಮಿನಲ್ಲಿ, ಯಾವ ಸ್ಥಳದಲ್ಲಿ? ಶಿಟ್ಟೀಮಿನ್ ಎಂಬ ಸ್ಥಳ ಅರಣ್ಯದಲ್ಲಿ ವಾಸವಾಗಿದ್ದಾಗ ಅವರು ಮೋವಾಬ್ ಸ್ತ್ರೀಯರೊಡನೆ ಸಹವಾಸ ಮಾಡುವವರಾದರು, ವ್ಯಭಿಚಾರ ಮಾಡೋರಾದ್ರು, ಅಕ್ರಮ ಸಂಬಂಧ ಇಲ್ಲೀಗಲ್ ಕಾಂಟ್ಯಾಕ್ಟ್ ಇಟ್ಕೊಳ್ಳೋರಾದ್ರು. ಪ್ಲಸ್ ಆ ಸ್ತ್ರೀಯರು ಏನ್ ಮಾಡಿದ್ರು ಅಂದ್ರೆ ಅವ್ರ ಹಬ್ಬಗಳಿಗೆ ಕರ್ಕೊಂಡೋಗಿ ನಮ್ಮ ಇಸ್ರಾಯೇಲ್ ಪುರುಷರಿಗೆ
ಎಡೆಗಳನ್ನು ಹಾಕಿರೋ ಪ್ರಸಾದವನ್ನ ವಿಗ್ರಹಕ್ಕೆ ನೈವೇದ್ಯ ಮಾಡಿದ್ದನ್ನು ತಿನ್ನಿಸುದು. ಆಮೇಲೆ ಇದು ಯಾರು ಆಯ್ಕೆ ಕೊಟ್ಟಿದ್ದಂತ ನಮಗೆ ದೇವರ ವಾಕ್ಯ ಹೇಳ್ತಾ ಇದೆ. ಬಲಾಕನು ಯಾರಿಗೆ ಹೇಳಿದ್ದು? ಬಿಲಾಮನು. ಬಲಾಕನಿಗೆ ಹೇಳಿದ್ದು. ಬಲಾಕನು ರಾಜ, ಬಿಲಾಮನು ಪ್ರವಾದಿ. ಹಲ್ಲೆಲೂಯಾ. ಏನ್ ಮಾಡ್ತಾರೆ? ಬಿಲಾಮನು ಬಂದು ಶಪಿಸೋರಿಗೆ ನೋಡಿದ, ದೇವರು ಶಪಿಸಬೇಡ, ಆಶೀರ್ವಾದ ಮಾಡು ಅಂತ ಹೇಳಿದ್ರು. ಓದ್ತಾ ಇರೋ ಪಕ್ಕದಲ್ಲೇ 3 ಅಧ್ಯಾಯಗಳು ಅದನ್ನೇ ಹೇಳ್ತೈತೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇದೆ ಅಲ್ವಾ? ಇದೆ ನೋಡಿ, ಕೈ ಕಟ್ಟಿ ನಲ್ಲವಕ್ಕ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅರಣ್ಯಕಾಂಡ ಬಂದ್ರಲ್ಲ, ಅರಣ್ಯಕಾಂಡದಲ್ಲಿ 22ನೇ ಅಧ್ಯಾಯ. ಆಮೆನ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. 3ನೇ ವಚನ ಓದಿ. ಇಸ್ರಾಯೇಲರು 22:3 ಇಸ್ರಾಯೇಲರು ಬಹು ಮಂದಿ ಆಗುವುದರಿಂದ ಮೊವಾಬ್ಯರು ಬಲು ದಿಗುಲು ಪಟ್ಟು ಅವರು ಇಸ್ರಾಯೇಲರ ವಿಷಯದಲ್ಲಿ ಸಹಿಸಲಾರದಷ್ಟು ಹೆದರಿಕೆ ಉಳ್ಳವರಾಗಿ ಮಿದ್ಯಾನರ ಹಿರಿಯರಿಗೆ ದನಗಳು ಅಡವಿಯ ಹುಲ್ಲನ್ನೆಲ್ಲ ಮೇಯ್ದು ಬಿಡುವಂತೆ ಈ ಸಮೂಹವು ನಮ್ಮ ಸುತ್ತಮುತ್ತಲಿರುವ ಎಲ್ಲರನ್ನು ನಿರ್ಮೂಲನ ಮಾಡುವಾಗಿದೆಯಲ್ಲವೇ ಎಂದು ಹೇಳಿದನು. ಅವನು ಬಯೋರನ ಮಗನಾದ ಬಿಲಾಮನನ್ನು ಕರೆಸುವುದಕ್ಕೆ ಸ್ವಜನರ ದೇಶಕ್ಕೆ ಎಫ್ರೋಟಿಸ್ ನದಿಯ ತೀರದಲ್ಲಿರುವ ಪತೂರಿನಲ್ಲಿರುವ ದೂತನನ್ನೇ ಕಳುಹಿಸಿ ಅವರಿಗೆ ಚಿಂತಿಸಬೇಕು. ಒಂದು ಜನಾಂಗವು ಐಗುಪ್ತದಿಂದ ಬಂದದೆ. ಯಾರಿರೋ ಜನಾಂಗ ಅಂದ್ರೆ ಇಸ್ರಾಯೇಲ್. ಅವರು ನೆಲವನ್ನೆಲ್ಲ ಮುಚ್ಚಿಕೊಂಡು ಅಂದ್ರೆ ಇಷ್ಟು ಓದ್ತಾ ಇದ್ರಿ, ನಾನು ಇನ್ನು ಡೀಟೇಲ್ಸ್ ಕೊಡಕ್ಕಾಗಲ್ಲ, ನಿಮ್ಗೆ ಹೇಳ್ಬಿಡ್ತೀನಿ, ಮನೇಲಿ ಓದ್ಕೊಳ್ಳಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ವಾಕ್ಯದ ಮಧ್ಯದಲ್ಲಿ ನಿಲ್ಲಿಸ್ತಾ ಇದ್ದೀನಿ. ಏನಕ್ಕಂದ್ರೆ ಆ ಬಿಲಾಮನ ಕರೆಸಂದ್ರೆ ಶಪಿಸಿದ್ರೆ ಅವರು ಸೋತೋಗ್ಬಿಡ್ತಾರೆ ಯುದ್ಧದಲ್ಲಿ. ನಾವು ನಮ್ಮ ದೇಶದಲ್ಲಿ ಸೇಫ್ಟಿ ಆಗಿರ್ಬೋದಂತ ಆ ಅಮಲೇಕರು ಸಂತೋಷ ಪಡ್ತಾ ಇದ್ದಾರೆ. ಬಲಾಕನು ಶಪಿಸು ಅಂತ ಕರೆದ್ರೆ ದೇವರು ಶಪಿಸಬೇಡ. ಯಾಕೆ ಅಂತ ಶಪಿಸಕ್ಕಾಗಲ್ಲ ಅಂದ್ರೆ, ನಿನ್ನಷ್ಟೇ ದೇವರು ಇವತ್ತು ಆಶೀರ್ವಾದ ಮಾಡಿಬಿಟ್ರೆ ನಿನ್ನ ಯಾರು ಶಪಿಸಕ್ಕ. ನೆನ್ನೆ ಕೂಡ ನಿಮ್ಗೊಂದು ವಾಕ್ಯ ಕೊಟ್ಟೆ. ದಾವೀದನು ಹೇಳ್ತಾನೆ, ಅವನು ಶಪಿಸೋಗ ಒಂದು ವೇಳೆ ನನಗೆ ಶಾಪಕ್ಕೆ ಬದಲಾಗಿ ಆಶೀರ್ವಾದ ಬರ್ಬೋದು. ಆಮೆನ್. ಅದು ಚೆನ್ನಾಗಿ ಗೊತ್ತಿತ್ತು. ಇವನು ಹೇಳ್ದ, 3 ಸಾರಿ ಹೋದ, 3 ಸಾರಿ ಶಪಿಸೋದ್ರೇನು ಶಪಿಸಕ್ಕಾಗಿಲ್ಲ. ಆಶೀರ್ವಾದನೆ, ಬ್ಲೆಸ್ಸಿಂಗ್ ಅನ್ನೇ ನುಡಿತಾನೆ. ಬ್ಲೆಸ್ಸಿಂಗ್ ಅನ್ನ ನುಡಿಯುವಾಗ ಏನಾಯ್ತಂದ್ರೆ, ನಿಮ್ಗೆ ಕಾಣಿಕೆ ಬರಲ್ಲ, ದೊಡ್ಡ ಏನ್ ರಾಜ ಏನ್ ಸನ್ಮಾನ ಮಾಡ್ತಾನೆ, ಕೋಟಿಗಳು ಕೊಡ್ತಾನೆ, ಬಂಗಾರ ಕೊಡ್ತಾನೆ, ಲಾಟ್ ಕೊಡ್ತಾನೆ. ದೇವ್ರ ಆಶೀರ್ವಾದ ಮಾಡ್ಬಿಡಂಗ, ಇವನ್ ಆಶೀರ್ವಾದನೆ ಹೇಳ್ಬಿಟ್ಟು ಬಂದ. ಬಲಾಕನ್ ಬೇಜಾರಾಗಿದ್ದು, ಹೋಗ್ಬಿಡು ಅಂತ ಹೇಳ್ದ. ಇವನಿಗೆ ಮತ್ತೆ ಆಸೆ ಬಂತು. ನೋಡು, ಅವನ ದೇವರ ಆಶೀರ್ವಾದ ಮಾಡಿದ ನಾನು ಶಪಿಸಕ್ಕಾಗಲ್ಲ. ಒಂದು ಕೆಲಸ ಮಾಡು, ನಿಮ್ಮ ಸ್ತ್ರೀಯರಲ್ಲಿ 24,000 ಲೇಡೀಸ್ನ ಕಳಿಸು. ಅವ್ರು ಅಟ್ರಾಕ್ಟ್ ಮಾಡಿ ಹಬ್ಬಕ್ಕೆ ಕರ್ಕೊಂಡ್ಬಂದ್ರು. ಇವ್ರ ಹಬ್ಬದಲ್ಲಿ ತಿಂದು ವ್ಯಭಚಾರ ಮಾಡಿದ್ರೆ ತಾವಷ್ಟು ತಾನೇ ಅವ್ರು ಬಿದ್ದೋಗ್ತಾರೆ. ಅವ್ರ ಮಧ್ಯದಲ್ಲಿ ವ್ಯಾಧಿ ಬರ್ತೈತೆ, ಅವ್ರ ಮಧ್ಯದಲ್ಲಿ ಬರ ಬರ್ತೈತೆ, ಅವ್ರ ದೇವ್ರು ಅವ್ರಿಗೆ ವಿರುದ್ಧನಾಗ್ತಾನೆ. ನಾವು ಅವನ್ನ ಶಪಿಸಕ್ಕಾಗಲ್ಲ, ಅವರೇ ಶಾಪನ ತಂದ್ಕೊಂತಾರೆ. ಇದನ್ನ ನಾವು ವಿವರಿಸ್ತಾ ಇದ್ದಾರೆ. ಅಂತವರು ಪೆರ್ಗಮದಲ್ಲಿದ್ದಾರೆ. ಮೊನ್ನೆ ಯೂಟ್ಯೂಬ್ ಆನ್ ಮಾಡಿದೆ, ಒಂದು 10 ನಿಮಿಷ ಮೆಸೇಜ್ ಬಂದು ಕೂತಿತ್ತು. ಏನಿತ್ತಂದ್ರೆ ಅದರಲ್ಲಿ ನೈವೇದ್ಯ ಮಾಡಿದ್ದನ್ನ ತಿನ್ನಬಹುದು, ವಿಗ್ರಹಗಳಿಗೆ ಆರಾಧನೆ ಮಾಡಿದ್ದನ್ನ ತಿನ್ನಬಹುದು ಅಂತ ಬ್ಯಾಂಗ್ಳೂರ್ ಪಾಸ್ಟರ್ ಆಂಧ್ರದಿಂದ ಬಂದು ಸೇವೆ ಮಾಡ್ತಾ ಇದ್ದಾರೆ. ಹಾಕಿದ್ದಾನೆ ತೆಲುಗಲ್ಲಿ. ನಾನು ಕೇಳಿದೆ, ಈ ವಾಕ್ಯಗಳೆಲ್ಲ ಜ್ಞಾಪಕ ಬಂತು. ಆಮೇಲೆ ಎಷ್ಟು ತಪ್ಪಾದ ಬೋಧನೆ ಇದೆ. ಅದನ್ನ ಎಷ್ಟು ಜನ ನೋಡಿದಾರೆ ಅಂತ ನೋಡಿದ್ರೆ 10,000 ಜನ ನೋಡೋರು. ಅಬ್ಬಾ, ತಿಂದಿರೋರೆಲ್ಲ ನೋಡಿರ್ತಾರೆ, ತಿನ್ನಕ್ ಸ್ಟಾರ್ಟ್ ಮಾಡ್ತಾರೆ, ಬಲಗೊಳ್ತಾರೆ. ಅದಕ್ಕೆ ಸ್ವಲ್ಪ ಉದಾಹರಣೆಗಳನ್ನೆಲ್ಲ ಕೊಡ್ತಾನೆ. ಅಂತವ್ರು ಈ ಪೆರ್ಗಮ ಸಭೆಯಲ್ಲಿ ಇದ್ರಂತೆ. ಅಂತವ್ರು ಈ ಪೆರ್ಗಮ ಸಭೆಯಲ್ಲಿ ಇದ್ದಾಗ ನೀನ್ ಯಾಕೆ ಖಂಡಿಸ್ತಾ ಇಲ್ಲ, ನೀನ್ ಯಾಕೆ ಹೇಳ್ತಾ ಇಲ್ಲ, ನೀನ್ ಯಾಕೆ ಅವ್ರು ತಿನ್ಲಿ ಅಂದ್ರೆ ತಿನ್ನು ಅಂತ ಹೇಳ್ತಾ ಇದೀಯಾ? ನಡಿ ಹೇಳು ಅವ್ರಿಗೆ. ನೆಕ್ಸ್ಟ್, ಈ ಸಭೆಯಲ್ಲಿ ಇನ್ನೊಂದು ಕೊರತೆ ಏನಿದೆ, ಏನ್ ಗದರಿಸ್ತಾ ಇದ್ದಾನೆ ಈ ಸಭೆಯಲ್ಲಿ ತಪ್ಪುಗಳು, ನೀವ್ ಯಾರ ನಂಗಿದ್ದೀರಾ ಬಿಟ್ಬಿಡಿ ಅಂತ ದೇವ್ರು ಇವತ್ತು ಮಾತಾಡ್ತಾ ಇದ್ದಾನೆ ನಿಮ್ಮ ಹತ್ರ. ಮುಟ್ಬೇಡ, ಹಸುವಾಗಿ ಬೇಕಾದ್ರೆ ಹಂಗೆ ಇದ್ಬಿಡು, ಕ್ರಿಸ್ತನ್ಗಾಗಿ ಹಂಗೆ ಸಾಯಿ. ಅದನ್ನ ತಿಂದು ನಿನ್ನ ದೇಹನ ಮಲಿನತ್ವ ಮಾಡ್ಕೊಂಬೇಡ, ನಿನ್ನ ಮನಸ್ಸನ್ನ ಮಂಕು ಮಾಡ್ಕೊಂಬೇಡ, ನಿನ್ನ ದೇಹನ ಬಲಹೀನವಾಗಿ ಮಾಡ್ಕೊಂಬೇಡ.
ನಾವು ಬಲವಂತರು, ಅದನ್ನ ತಿನ್ನುವಾಗ ಬಲಹೀನರಾಗ್ಬಿಡ್ತೀವಿ. ನೆಕ್ಸ್ಟ್ ಇನ್ನೇನಿದೆ ಈ ಸಭೆಯಲ್ಲಿ? ನಿಕಲಾಯಿತರ ಬೋಧನೆಯನ್ನೇ ಅವಲಂಬಿಸಿದವರು ನಿಮ್ಮಲ್ಲಿದ್ದಾರೆ. ಮೊನ್ನೆ ನಾನು ಇದನ್ನ ತಿಳಿಸಿದೆ. ನಿಕಲಾಯಿತರ ಬೋಧನೆ ಏನಂದ್ರೆ ಪ್ರಾಸ್ಪರಿಟೀಸ್ ಬೋಧನೆ, ಸೊಂಪಾಗಿರೋ ಜೀವನ, ರಿಚ್ ಲೈಫ್. ಒಂದು ಮನೆ ಇದ್ರೆ 2 ಮನೆ ಕೊಡ್ತಾರೆ. ಒಂದು ಕಾರ್ ಇದ್ರೆ ಇನ್ನೊಂದು ಕಾರ್ ಕೊಡ್ತಾರೆ. ಅಲ್ಲೇಲುಯ್ಯ. ಆಸ್ತಿನ ಐಶ್ವರ್ಯನೇ ಮುಖ್ಯ. ಯೇಸು ಸ್ವಾಮಿ ನಂಬಿದ್ರೆ ಅದು ಕೊಡ್ತಾನೆ, ಇದು ಕೊಡ್ತಾನೆ. ಎಷ್ಟು ಮದುವೆ ಬೇಕಾದ್ರೆ ಆಗ್ಬೋದು. ಏನು ತೊಂದರೆ ಇಲ್ಲ, ತಪ್ಪೇ ಇಲ್ಲ ಅಂತ ಬೋಧಿಸೋದೇ ನಿಕಲಾಯಿತನ ಬೋಧನೆ. ಈ ನಿಕಲಾಯಿತನ ಯಾರಂದ್ರೆ ಇವನು ಏನ್ ಕೆಲ್ಸಕ್ಕೆ ಬಂದ? ನೀವ್ ಹೇಳಿ, ಎಷ್ಟೋ ಸಾರಿ ಹೇಳಿದ್ವಿ. ಏನ್ ಕೆಲ್ಸಕ್ಕೆ ಬಂದ ನೀವು? ಗೊತ್ತಿಲ್ವಾ? ನೋಡಿ, ಕೇಳಿ ಕೇಳಿ ಬಿಟ್ಬಿಡ್ತೀರ. ಮನೇಲಿ ಹೋಗಿ ಬೈಬಲ್ ತೆರೆಯಲ್ಲ, ತಿರ್ಗಾ ಅದನ್ನ ಇದು ಮಾಡ್ಕೊಳ್ಳಲ್ಲ, ಮರ್ತು ಹೋಗ್ತೀರಿ. ನಿಕಲಾಯಿತನು ಯಾರು? 7 ಜನನ ಆರಿಸ್ಕೊಂತಾರ ಅಪೊಸ್ತಲರು ಊಟ ಇಕ್ಕೋದಿಕ್ಕೆ. ಅಲ್ಲೇಲುಯ್ಯ. 7 ಜನನ ಆರಿಸ್ಕೊಳಲ್ವಾ? ಅದ್ರಲ್ಲಿ ಒಬ್ನು ನಿಕಲಾಯಿತನು. ಸ್ಟೀಫನ್ ಕೂಡ ಒಬ್ನು. ಸ್ಟೀಫನ್ ಕಲ್ ತಗೊಂಡು ಹೊಡೆದ್ರಲ್ಲ, ನಿಕಲಾಯಿತನ ಅಂತಿರ್ತಾರೆ. ನೋಡಿ, ಹೋಗಿ 5ನೇ ಅಧ್ಯಾಯಕ್ಕೆ ಹೋಗಿ, 6ನೇ ಅಧ್ಯಾಯ ಅಪೊಸ್ತಲರ ಕೃತ್ಯ ಹೋಗಿ ಅಂದ್ರೆ ಪಾಪ ನೀವು ಎಲ್ಲಿಗೆ ಹೋಗ್ತೀರ? ಅದನ್ನು ಕೂಡ ಹೇಳ್ಕೊಡ್ಬೇಕಲ್ಲ ಮಗುಗೆ. ಅಪೊಸ್ತಲರ ಕೃತ್ಯ 6ನೇ ಅಧ್ಯಾಯ ತೆಗೀರಿ, 6th ಚಾಪ್ಟರ್ ಅಲ್ಲಿ ಇದೆ ನೋಡಿ. ಇಷ್ಟು ಹೇಳಿದ್ಮೇಲೆ ಇನ್ನೂ ಸಿಗ್ಲಿಲ್ವಾ? 6ನೇ ಅಧ್ಯಾಯ 6ನೇ ವಚನ ನೋಡಿ. ಸ್ಟೇಫನನು, ಫಿಲಿಪ, ಪಕೋರ, ಕೆನೋರ, ಕನೋರ, ಕಮೋನ, ನನಗೆ ಸ್ವಲ್ಪ ಇದಾಗಿದೆ ಆಲೆ. ಏಳನೇವನೇ ನಿಕೋಲಾಯ. 6 ಜನರಲ್ಲಿ 6 ಜನ ಒಟ್ಟು. 6ನೇವನೇ ಯಾರು? ಇವನಲ್ಲಿ ಮೆನ್ಷನ್ ಮಾಡ್ತಾರೆ. ನಿಕಲಾಯಿತರ ಬೋಧನೆ. ಈ ನಿಕಲಾಯಿತನ ಯಾರಂದ್ರೆ ಗ್ರೀಕ್ಸ್ ಇದರಲ್ಲಿ ಇದ್ದವನು. ಗ್ರೀಕ್ ಸಂಪ್ರದಾಯದಲ್ಲಿ. ಏನ್ ಸಂಪ್ರದಾಯದಲ್ಲಿ ಇದ್ದವನು? ಗ್ರೀಕ್ ಸಂಪ್ರದಾಯದಿಂದ ಯೂದ ಸಂಪ್ರದಾಯಕ್ಕೆ ಬಂದ. ಯೂದ ಮಾರ್ಗ ಬೇರೆ, ಕ್ರಿಶ್ಚಿಯನ್ ಮಾರ್ಗ ಬೇರೆ. ನೆನಪಿಲ್ಲಿ ನಿಮ್ಗೆ, ಯೂದ ಮಾರ್ಗ ಬೇರೆ, ಕ್ರಿಶ್ಚಿಯನ್ ಮಾರ್ಗ ಬೇರೆ, ಮರಿಬೇಡಿ. ಅಲ್ಲೇಲುಯ್ಯ. ಯೂದ ಧರ್ಮ ಬೇರೆ, ಕ್ರಿಶ್ಚಿಯನ್ ಧರ್ಮ ಬೇರೆ. ಅಲ್ಲೇಲುಯ್ಯ. ಮೊದಲು ಎಲ್ಲಿದ್ದವನು? ನಿಕಲಾಯಿತನು ಗ್ರೀಕ್ ಧರ್ಮದಲ್ಲಿ, ಸಂಪ್ರದಾಯದಲ್ಲಿ ಇದ್ದವನು. ಅಲ್ಲಿಂದ ಎಲ್ಲಿಗೆ ಬಂದ? ಯೂದ ಧರ್ಮಕ್ಕೆ ಸ್ವೀಕಾರ ಮಾಡ್ಕೊಂಡು ಅಲ್ಲಿಂದ ಕ್ರಿಶ್ಚಿಯನ್ಸ್ ಬರ್ತಾ ಇದ್ದಾನೆ. ನೋಡಿ, ಅಪೊಸ್ತಲರ ಜೊತೆಲಿ ಇದ್ದಾನೆ, ವಾಲಂಟಿಯರ್ ಕೆಲಸ ಮಾಡ್ತಾ ಇದ್ದಾನೆ. ಈಗ ಅರ್ಥ ಆಗ್ತಿದೆ ಅನಿಸ್ತದೆ. ಪರಿಚಾರಕನ ಕೆಲಸ ಮಾಡ್ತಾ ಇದ್ದಾನೆ. ಇವನು ದಿನಗಳಲ್ಲಿ ಚೇಂಜ್ ಆದಂತೆ. ಅಪೊಸ್ತಲರ ಕಾಲದಲ್ಲಿ ವ್ಯತ್ಯಾಸ ಬೋಧನೆಯನ್ನು ಸ್ಟಾರ್ಟ್ ಮಾಡಕ್ ಶುರು ಮಾಡ್ದಂತೆ. ಏನಂತ? ದುರ್ಬೋಧನೆ. ಪ್ರೈಸ್ ದಿ ಲಾರ್ಡ್. ನಿಕಲಾಯಿತರ ಬೋಧನೆ ಅಂದ್ರೆ ಇವಾಗ ಅರ್ಥ ಆಗ್ತದೆ. ಅದನ್ನೇ ಒಂದಿನ ಸಪರೇಟ್ ನಾನು ಸಬ್ಜೆಕ್ಟ್ ತಗೊಂತೀನಿ. ಅಲ್ಲಿವರೆಗೂ ಸ್ವಲ್ಪ ಕೇಳಿ. ನಾನು ಇವಾಗಲೇ ಹೇಳ್ಬಿಟ್ಟೆ. ಏನು? ಆಸ್ತಿ, ಐಶ್ವರ್ಯ, ಹಣ, ಬಂಗಾರ, ದುಡ್ಡು, ಸೊತ್ತು, ಎಷ್ಟು ಮದುವೆ ಬೇಕಾದ್ರೂ ಆಗ್ಬೋದು, ತಪ್ಪಿಲ್ಲ. ಇದನ್ನ ಬೋಧಿಸೋದೇ ಅದರ ಮೈನ್ ಉದ್ದೇಶ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆಮೆನ್. ಹಲ್ಲೆಲೂಯಾ. ಇಂಥವರು ಪೆರ್ಗಮ ಸಭೆಯಲ್ಲಿದ್ದಾರೆ. ಇದು ಜೀಸಸ್ ಕ್ರೈಸ್ಟ್ಗೆ ಗೊತ್ತಾಯಿತು. ಅಲ್ಲಿಗೋ ಬೋಧಕನಿಗೆ ಗೊತ್ತಾಗಿಲ್ಲ. ನೀನ್ ಹೇಳು, ನೀನ್ ತಿಳಿಸ, ಈಗಿರೋ ಅಂತಿಪನ ಹೋದ್ಮೇಲೆ ಪಾಸ್ ಆಗಿದಾರಲ್ಲ ಆ ಬೋಧಕನಿಗೆ, ದೂತನಿಗೆ ಬರೀ. ಇಂಥವ್ರು ನಿಮ್ಮಲ್ಲಿ ಯಾರನ್ನ ಇದ್ದೀರಾ? ನಮ್ಮಲ್ಲಿ ಕೆಲವರು ಹೋಗಿ ಆ ತರ ಒಪ್ಕೊಂಡಿದ್ದಾರೆ. ನಿಮ್ಮಲ್ಲಿ ಯಾರಾದ್ರೂ ಆ ತರ ಇದ್ದೀರಾ? ಅದು ಕ್ರಿಸ್ತ ನಂಬಿಕೆನೇ ಅಲ್ಲ, ಅದು ಉಪದೇಶಕ್ಕೆ ನೆಲೆಗೊಂಡಿರೋದಲ್ಲ. ಹೊಸ ಒಡಂಬಡಿಕೆ ಏನಾದ್ರು ಒಪ್ಪೋದಿಲ್ಲ. 12 ಅಪೊಸ್ತಲರ ಬೋಧನೆಯನ್ನ ಮೆಚ್ಚಲ್ಲ. ನಿಕಲಾಯಿತರ ಬೋಧನೆಯನ್ನು ಅವಲಂಬಿಸಿದವರು ನಿಮ್ಮಲ್ಲಿದ್ದರೆ ಅವರಿಂದ ದೇವರ ಕಡೆಗೆ ತಿರುಗಿಕೊಳ್ಳಿ. ಇದು ಈ ಸಭೆಗೆ ದೇವರು ಕೊಡ್ತಾ ಇರೋ ಅಪವಾದ. ಏನದು? ಕಾಂಡಮ್ನೇಷನ್. ಹಲ್ಲೆಲೂಯಾ. ನೆಕ್ಸ್ಟ್ ಆ ಸಭೆಗೆ ಸವಾಲನ್ನ ಕೊಡ್ತಾ ಇದ್ದಾನೆ ನೋಡಿ. ಆಮೆನ್. ಏನನ್ನ ಕೊಡ್ತಾ ಇದ್ದಾನೆ? ಸವಾಲ್. ಏನ್ ಸವಾಲ್? ಸವಾಲ್ಗೆ ಏನಂತ ಹೇಳಿದ್ರೆ ಆಮೇನ್ ಕೌನ್ಸಿಲಿಂಗ್. ಏನ್ ಕೌನ್ಸಿಲಿಂಗ್ ಮಾಡ್ತಾ ಇದ್ದಾನೆ? ಆಮೇನ್ ನೋಡಿ, ಕೌನ್ಸಿಲಿಂಗ್ 2:16 ನಿಕಲಾಯಿತರ ಬೋಧನೆಗಳನ್ನ, ನಿಗ್ರಹಕ್ಕೆ ನೈವೇದ್ಯ ಮಾಡಿದ್ದನ್ನ ತಿನ್ಬಹುದಂತ ನೀನು ತಿರುಗಿಕೊಳ್ಳದಿದ್ದರೆ
ನಾನು ಬೇಗ ಬಂದು ನಿನ್ನ ಬಳಿಗೆ ಬಂದು ನಿನ್ನ ಬಳಿಗೆ ಬಂದು ನನ್ನ ಬಾಯಿ ಕತ್ತಿಯಿಂದ ಅವರ ಮೇಲೆ ಯುದ್ಧ ಮಾಡುವೆನು. ಹೆಂಗೆ ಪ್ರಕಟಿಸಿಕೊಂಡಿದ್ದು ಅದು 12ನೇ ವಚನದಲ್ಲಿ ಹದವಾದ ಇಬ್ಬಾಯಿ ಕತ್ತುಳ್ಳಾತನು ಹೆಂಗೆ ಪ್ರಕಟಿಸಿಕೊಂಡಿದ್ದು. ಈ ಸಭೆಗೆ ಯಾವ ಒಂದು ಇದರಲ್ಲಿ ಕಾಣಿಸ್ಕೊಂತದನ್ನ ಜೀಸಸ್ ಕ್ರೈಸ್ಟ್ ಹದವಾದ ಇಬ್ಬಾಯಿ ಕತ್ತಿ ಇಲ್ಲಿ ಮೆನ್ಷನ್ ಆಗ್ತದೆ ನೋಡಿ. ಹದವಾದ ಇಬ್ಬಾಯಿ ಕತ್ತಿಯನ್ನ ಹಿಡಿದು ಅವರ ಮೇಲೆ ಯುದ್ಧ ಮಾಡುವೆನು. ಬೇಗ ಬರ್ತೀನಿ, ಯಾವಾಗ ಬರ್ತೀನೋ ಗೊತ್ತಿಲ್ಲ, ಬಂದೇ ಬರ್ತೀನಿ, ಅವ್ರ ಮೇಲೆ ಯುದ್ಧ ಮಾಡ್ತೀನಿ. ಅವ್ರ ಮೇಲೆ 660 ಕಾಲಕ್ಕೆ ಮಾಡ್ಕೊಂತಾರೆ. ಇಂಥವ್ರು ಇವತ್ತು ಸಭೆಯಲ್ಲಿ ಕೂತಿದ್ರೆ ನಮ್ಮ ಸಭೆಯಲ್ಲೋ ಬೇರೆ ಸಭೆಯಲ್ಲೋ ಖಂಡಿತವಾಗ್ಲೂ ಅವ್ರ ಮೇಲೆ ಯೇಸು ಕ್ರಿಸ್ತನೇ ಯುದ್ಧ ಮಾಡ್ತಾರೆ. ಇಬ್ಬಾಯಿ ಕತ್ತಿಯನ್ನು ಹಿಡ್ಕೊಂಡು ಅಲ್ಲೆಲ್ಲೂಯ. ಅದು 3 ಕಡೆನೂ ಚೂಪಾಗಿರ್ತದೆ ಆ ಕತ್ತಿ. 3 ಆಂಗಲ್ ಅಲ್ಲಿ ಕೂಡ ಇರ್ತದೆ ಕತ್ತಿಯ. ಇಡೀ ಹತ್ರ ಒಂದು ಬಿಟ್ಟು ಮಿಕ್ಕಿ ಟೋಟಲಿ ಹೌದಮ್ಮ. ದೇವರಾತ್ಮನು ಸಭೆಗಳಿಗೆ ಜಯ ಹೊಂದುತ್ತಾನೋ ಅವನು ಬಚ್ಚಿಟ್ಟು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. 16 ಅಂದ್ರೆ 16 ಓದು, 17 ಬೇರೆ ಇದೆ. 16ಗೆ ಸವಾಲು, 16ಕ್ಕೇನು ಸವಾಲು. ಇಂಗ್ಲಿಷ್ ಅಲ್ಲಿ ಏನ್ ಕೊಟ್ಟೆ ಅದಕ್ಕೆ? ಕೌನ್ಸಿಲಿಂಗ್, ಚಾಲೆಂಜ್. ಕೌನ್ಸಿಲಿಂಗ್ ಏನ್ ಕೊಡ್ತಾ ಇದ್ದಾನೆ? ನನ್ನ ಕಡೆಗೆ ತಿರ್ಕೋ, ಬೇಗ ಪಾಪಗಳನ್ನ ಈ ಕಾರ್ಯಗಳನ್ನ ಬಿಟ್ಬಿಟ್ಟು ನನ್ನ ಕಡೆಗೆ ತಿರ್ಕೋ, ಇಲ್ಲಂದ್ರೆ ಬಂದು ನಿನ್ ಮೇಲೆ ಯುದ್ಧ ಮಾಡ್ತೀನಿ. ಯುದ್ಧ ಮಾಡಿದ್ರೆ ದೇವ್ರ ಹತ್ರ ಯಾರು ಸೋಲೋದು? ದೇವ್ರ ನಾವೇ. ಪೆರ್ಗಮ ಸಭೆಗೆ ಇದೇ ಸವಾಲು. ನೀವು ಸವಾಲನ್ನ ಎದುರಿಸಲೇಬೇಕು. ಎದುರಿಸಿದ್ರೆ ನಾನು ಬರೋದಿಂದಲೇ ನೀವು ನಿಂತ್ಕೊಂತೀರಿ, ಇಲ್ಲಂದ್ರೆ ನನ್ನ ಕತ್ತಿಗೆ ನಾಶನ. ಈ ಸಭೆಗೆ ಏನಂತ ಟೈಟಲ್ ಕೊಟ್ಟ? ಪೆರ್ಗಮ ಸಭೆಗೆ ಟೈಟಲ್ ಕಾಂಪ್ರಮೈಸ್ ಚರ್ಚ್. ಎಫೆಸ ಸಭೆನ ಲವ್ಲೆಸ್ ಚರ್ಚ್. ಸ್ಮರಣ ಸಭೆನ ಕೊರತೆ ಇಲ್ಲದ ಸಭೆ. ಇಂಗ್ಲಿಷ್ ಅಲ್ಲಿ ಏನ್ ಹೇಳಿದೆ? ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಆಮೆನ್, ಆಮೆನ್. ಕೊರತೆ ಇಲ್ಲದ ಸಭೆ, ಕರೆಕ್ಟ್. ಸ್ಮರಣ ಕಹಿಯಾದ ಸಭೆ, ಕಹಿ ಕಸರೆ, ಆಮೆನ್. 3ನೇದು ನಾವು ಇಷ್ಟೊತ್ತು ಧ್ಯಾನ ಮಾಡಿದ್ರಿ, ಅದನ್ನ ಕಾಂಪ್ರಮೈಸ್ ಚರ್ಚ್. ಏನು ಅರ್ಥದ ಅಂದ್ರೆ ಕಾಂಪ್ರಮೈಸ್ ಅಂದ್ರೆ ಲೋಕಕ್ಕೆ ಅಡ್ಜಸ್ಟ್ ಆಗಿ ಹೋಗ್ತೀವಿ. ಅವರು ಜನಗಳು ನಡ್ಕೊಂಡಾಗೆ ನಾವು ನಡ್ಕೊಂಡ್ಬಿಡೋದು, ಅವ್ರು ಇಷ್ಟ ಬಂದಂಗೆ ನಡ್ಕೊಳ್ಳೋದು. ಸ್ನೇಹಿತನ ಏನು ಅನ್ಬಾರ್ದು, ಬಂಧು ಏನು ಅನ್ಬಾರ್ದು, ಒಡ ಹುಟ್ಟಿದವ್ರು ಏನು ಅನ್ಬಾರ್ದು, ಅಕ್ಕಪಕ್ಕದವ್ರು ಏನು ಅನ್ಬಾರ್ದು. ಅವ್ರು ಹೆಂಗಿರ್ತಾರೆ ನಾವು ಹಂಗಿರೋದು. ಇದನ್ನ ಕಾಂಪ್ರಮೈಸ್ ಅಂತ. ಆಮೇಲೆ ಚರ್ಚ್ ಯಾವತ್ತು ಕಾಂಪ್ರಮೈಸ್ ಆಗ್ಬಾರ್ದು. ಚರ್ಚ್ ಯಾವತ್ತು ಲೋಕದೊಳಗಡೆ ಹೋಗ್ಬಾರ್ದು. ಅವರಲ್ಲಿ ಲೋಕದಿಂದ ಬಂದಿರೋದು. ಲೋಕದಲ್ಲಿ ನಾವು ಯಾವತ್ತು ಹೊರಟು ಹೋಗ್ಬಾರ್ದು. ಲೋಕನೇ ನಮ್ಮೊಳಗಡೆ ಬರಬೇಕು. ನಮ್ಮೊಳಗಡೆ ಲೋಕ ಬರಬಾರ್ದು ಅಂತ ಅದರ ಅರ್ಥ. ನಮ್ಮೊಳಗಡೆ ಲೋಕ ಬರಬಾರ್ದು. ಈ ಸಭೆ ಕೊರತೆ ಏನು? ಲೋಕದಲ್ಲಿ ಹೋಗ್ಬಿಡ್ತಾ ಇದ್ದಾರೆ. ಆಮೆನ್, ಹಲ್ಲೆಲೂಯಾ. ಈ ಸಭೆಗೆ ಸವಾಲು ಏನು ಕೊಡ್ತಾ ಇದ್ದಾನೆ? ಓದಿ 2:17. ದೇವರಾತ್ಮನು ಸಭೆಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಿ, ಯಾವನು ಜಯ ಹೊಂದುತ್ತಾನೋ ಅವನಿಗೆ ಈ ಲೋಕವನ್ನ ಜಯ ಹೊಂದಬೇಕು. ಈ ಲೋಕನ ಸೈತಾನರ ಜಯಿಸ್ಬೇಕು. ನೀನೇ ಅನ್ನೋದಿರ್ತದೆ ನಿನ್ನೊಳಗಡೆ, ನಾನೇನೋದು ಅದನ್ನು ಜಯಿಸ್ಬೇಕು. ಈಗ ಜಯಿಸಿದ್ರೆ, ಈ 3ನ್ನ ಜಯಿಸಿದ್ರೆ ನಿನಗೆ ಏನೆಲ್ಲ ಕೊಡ್ತಾನಂತೆ? ಮನ್ನವೆಂಬ ಆಹಾರವನ್ನ ತಿನ್ನೋದಕ್ಕೆ ಕೊಡ್ತಾನೆ. ಇದಕ್ಕೆ ಹೆಸರೇನು ಗೊತ್ತಾ? ಬಚ್ಚಿಟ್ಟಿದೋ ಮನ್ನ, ಸೀಕ್ರೆಟ್ ಆಗಿ ಇಟ್ಟಿದ್ದಾನೆ. ಆಮೇನ್. ಇದನ್ನ ತಿಂತ ಜೀವ ವೃಕ್ಷದ ಹಣ್ಣನ್ನ ತಿಂತ ಸದಾ ಕಾಲ ಜೀವಿಸ್ತಾ ಯುಗಾಂತರಗಳವರೆಗೂ ದೇವರ ಹತ್ರ ಇರ್ತೀವಿ. ಪರಲೋಕ ರಾಜ್ಯ ಅದು ಒಂದು ಲೋಕನೇ. ಆಮೇನ್. ಮತ್ತೊಂದು ಜೀವಿತ ಅಂತ ಹೇಳ್ಬೋದು ನಮ್ಮನ್ನ. ಏನಂತ? ಮತ್ತೊಂದು ಲೈಫ್ ಅಲ್ಲಿ ನಮ್ಗೆ ತಿನ್ನೋದಿಕ್ಕೆ ಮನ್ನವನ್ನ ಕೊಡ್ತಾನೆ. ಅದು ಯಾರಂದ್ರೆ ಈ ಲೋಕವನ್ನ, ಸೈತಾನನನ್ನ ನಾನೇ ಅನ್ನೋದನ್ನ ಜಯಿಸಿರೋದು. ನಾವು ಜಯಿಸೋ ಶತ್ರುಗಳು ಎಷ್ಟು ಜನ? ಒಂದು ನಾನೇ, 2 ಈ ಲೋಕ, 3ನೇ ಸೈತಾನ. ಈ 3ನ್ನು ಜಯಿಸ್ಬೇಕು. ಅವ್ರಿಗೆ ಮನ್ನವನ್ನ ಕೊಡ್ತಾನೆ. ಮತ್ತೆ ಬಿಳಿ ಕಲ್ಲನ್ನು, ಆ ಕಲ್ಲಿನ ಮೇಲೆ ಕತ್ತಿದ ಹೊಸ ಹೆಸರನ್ನು ಕೊಡುವನು. ಈಗ ನಮ್ಗೆ ಜೀಸಸ್ ಹೇಳ್ಕೊಂತಾರೋ ಹೆಸರೇ ಬೇರೆ, ಫ್ಯೂಚರ್ ಹೆಸರು ಬೇರೆ ಇದೆ. ಫ್ಯೂಚರ್ ಹೆಸರೇ ನಮ್ಗೆ ಈಗಿರೋ ಹೆಸರುಗಳು ಇಲ್ಲಿಗೆ ಮಾತ್ರ, ಭೂಮಿಗೆ. ನಾವು ಪರಲೋಕಕ್ಕೆ ಹೋಗ್ಬಿಟ್ರೆ ನಮ್ಮ ಹೆಸರು ಕೂಡ ಚೇಂಜ್ ಮಾಡ್ತಾರೆ.
ಹಲ್ಲೆಲೂಯಾ. ಅರ್ಥ ಮಾಡ್ಕೊಳ್ಳಿ ಚೆನ್ನಾಗಿ. ಹೆಸರುಗಳಂತ ಬಂದಿದ್ರೆ ನಿಮ್ಗೆ ಹೇಳ್ತಾ ಇದ್ದೀನಿ. ಜೀಸಸ್ ಇನ್ನೂ ಹೇಳ್ದಿರೋ ಹೆಸರು ಬೇರೆ ಇದೆ. ಆ ಹೆಸರು ನಿಮ್ಗೆ ತಿಳಿಸ್ತಾನೆ. ಇದು ರಕ್ಷಣೆಗೆ ಮಾತ್ರ ಈ ಹೆಸರು. ಹೊಸ ಹೆಸರು ಗೊತ್ತಿಲ್ಲ, ಇದು ಸೇರಿದವ್ರಿಗೆ ಮಾತ್ರ ಗೊತ್ತಾಗುತ್ತೆ. Praise the Lord. Amen. ಇದು ಪೆರ್ಗಮ ಸಭೆಯ ಸ್ಥಿತಿ. ಪೆರ್ಗಮ ಕಾಲದಲ್ಲಿ ನಡೆದಿರುವಂತಹ ಸ್ಥಿತಿಗಳು. ಪೆರ್ಗಮ ಸಭೆಗೆ ದೇವರ ಆತ್ಮನು ಕೊಡೋ ಸಜೆಷನ್ಸ್. ಈ 4 ಸಲಹೆಗಳು ಸಂಪೂರ್ಣವಾಗಿ ಜಾಗ್ರತೆ, ಎಚ್ಚರಿಕೆ, ಸೊಲ್ಯೂಷನ್, ಒಂದು ಕೌನ್ಸಿಲಿಂಗು ಪ್ರತಿ ಸಭೆಗೂ ಹೇಳ್ತಾ ಇರಂಗೆ ಈ ಸಭೆ ಕೂಡ ಹೇಳಿದ್ದಾನೆ. ಖಂಡಿತವಾಗ್ಲೂ ನೀವು ಜಾಗ್ರತೆ ವಹಿಸ್ಕೊಳ್ಳಿ, ಇನ್ನೊಬ್ಬರನ್ನ ಎಚ್ಚರಿಸಿ. ನಾವು ನೆಕ್ಸ್ಟ್ ಮುಂದಕ್ಕೆ ದುವತರಿಯ ಸಭೆಗೆ ಹೋಗೋಣ. ದುವತರಿಯ ಸಭೆ. ಪ್ರೈಸ್ ದಿ ಲಾರ್ಡ್. ಆಮೆನ್. ಹಲ್ಲೆಲೂಯಾ. ಆಮೆನ್. ದುವತರಿಯ ಸಭೆ ಓದಿ 18ರಿಂದ 29. ಸ್ವಲ್ಪ ದೊಡ್ಡದಾಗಿರ್ತೈತೆ. 18ರಿಂದ 18 to 29. ಪ್ರೈಸ್ ದಿ ಲಾರ್ಡ್. ದುವತರಿಯ ಸಭೆಗೆ ಏನ್ ಕೊಡ್ತಾನೆ ದೇವರು? ಇದು ಟೈಮ್ ಲೈನು 606 to 1500. 606ರಿಂದ 1500 AD 606 to 1500. ಇಲ್ಲಿ ಅಮೇರಿಕಾ ಬರ್ತೈತೆ. ಇಲ್ಲಿವರೆಗೂ ಅಮೇರಿಕನೇ ಇಲ್ಲ. ಈ ಸಭೆ ಕಾಲದಿಂದ ಅಮೇರಿಕಾ ಸ್ಟಾರ್ಟ್ ಆಗುತ್ತೆ. ಹಲ್ಲೆಲೂಯಾ. ಈ ಸಭೆ ಕಾಲದಲ್ಲಿ ಅಮೇರಿಕಾ, ಅದಕ್ಕಿಂತ ಮುಂಚೆ ಅಮೇರಿಕಾ ಖಾಲಿಯಾಗಿತ್ತು. ಖಾಲಿ ಭೂಮಿ ಇತ್ತು, ಒಣಗಿರೋ ಭೂಮಿ ಮಾತ್ರ ಇತ್ತು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆಮೆನ್. ಟೈಮ್ ಲೈನ್ ಎಷ್ಟು? 606 to 1500. ಬರೀ 606ರಿಂದ 1500 900 ವರ್ಷ ಸಭೆ ಕಾಲ ಆಗಿತ್ತು ಅಲ್ಲಿಂದ. ಅಲ್ವಾ? ಇದು ಪೆರ್ಗಮದಿಂದ ದುವತರಿಯಕ್ಕೆ 40 ಕಿಲೋಮೀಟರ್ ಇರ್ತೈತೆ. ಆ ಚರ್ಚ್ಗೂ ಈ ಚರ್ಚ್ಗೂ. ಶಿವಾಜಿನಗರ ಚರ್ಚ್ ಟು ಆಮೇನ್ ವಿವೇಕ್ ನಗರ ಚರ್ಚ್ಗೆ ಹೆಂಗೆ ಒಂದು 14 ಕಿಲೋಮೀಟರ್ ಇರ್ತೈತೋ, ಸೇಮ್ ಅದೇ ತರನೇ ಪೆರ್ಗಮ ಸಭೆಯಿಂದ ದುವತರಿಯ ಸಭೆಗೆ ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ವಂಡರ್ಫುಲ್ ಆಫ್ ದಿ ಲಾರ್ಡ್. ಆ ಪೆರ್ಗಮ ಸಭೆಯಿಂದ ದುವತರಿಯ ಸಭೆಗೆ ಕಿಲೋಮೀಟರ್ ಎಷ್ಟು? 40 ಡಿಸ್ಟೆನ್ಸ್ ಇರ್ತದೆ. ಪ್ರೈಸ್ ದಿ ಲಾರ್ಡ್. ಈ ದುವತರಿಯ ಅಂದ್ರೆ ಕಂಚಿ ಸೀರೆ, ಮೈಸೂರು ಸಿಲ್ಕ್ ಸ್ಯಾರಿ, ಕಾಂಚೀಪುರಂ ಸೀರೆ ಕೇಳಿದ್ರಲ್ವಾ? ಆ ತರ ಈ ದುವತರಿ ಅನ್ನೋದಲ್ಲಿ ಕಲೆಯನ್ನು ಹಾಕೋದು, ಕಲರ್ಸ್ ಅನ್ನು ಹಾಕೋದು ಬಟ್ಟೆಗಳಿಗೆ. ಅಂದ್ರೆ ಟೆಕ್ಸ್ಟೈಲ್ಸ್ಗೆ ಫೇಮಸ್ ಅದು. ಬಟ್ಟೆಗಳಿಗೆ ಕಲರ್, ಕೂದಲಿಗೆ ಕಲರ್, ಡೈ ಅವರೇ ಕಂಡಿಡ್ತಿದ್ರು. ಅಲ್ಲಿಂದನೇ ಪ್ರಪಂಚಕ್ಕೆಲ್ಲ ಬಂದಿದ್ದು. ಯಾವ ಎಲ್ಲಿ? ದುವತರಿಯ ಸ್ಥಳದಲ್ಲಿ. ಈ ವಿಷಯಕ್ಕೆ ಬಂದ್ರೆ ಒಂದು ಲೇಡಿ ನಮ್ಗೆ ಜ್ಞಾಪಕ ಬರ್ತಾರೆ. ಆಮೇಲೆ ಅಪೊಸ್ತಲರ ಕೃತ್ಯ 14ರಿಂದ 15 ಓದಿ. ಅಲ್ಲೊಂದು ಸ್ತ್ರೀ ಇದ್ದಾರೆ. ಆಕೆ ಕೂಡ ದುವತರಿಯ ಸೀರೆಯನ್ನ ಮಾಡ್ತಾಳೆ. ಕಾಸ್ಟ್ಲಿ, ರಿಚ್ ಪರ್ಸನ್ ಇದು. ವೆರಿ ರಿಚ್. ಅಂದ್ರೆ ಒಂದು ಮೈಸೂರು ಸಿಲ್ಕ್ ಸ್ಯಾರಿ ಶೋರೂಮ್ ಇದ್ದಂಗೆ. ಹಲ್ಲೆಲೂಯಾ. ಕಾಂಚೀಪುರಂ ಸೀರೆ ಸ್ಯಾರಿ ಸೇಲ್ ಇದ್ದಂಗೆ. ಆಕೆ ಒಳ್ಳೆ ರಿಚ್ಚು. ಅಲ್ಲಿ ಯೇಸು ಕ್ರಿಸ್ತನನ್ನು ಅಂಗೀಕರಿಸ್ಕೊಂತಲ್ಲಿ. ಓದಿ ಒಬ್ರು ಬೇಗ. ಆಕ್ಟ್ ಚಾಪ್ಟರ್ 16, 14 to 15. ನಮ್ಮ ಮಾತುಗಳನ್ನು ಕೇಳುತ್ತಿರುವಾಗ ಲೂದ್ಯಲೆಂಬ ಏನ್ ಹೆಸರು ಆಕೆ? ಯಾವ ಕಾಲದಲ್ಲಿದ್ದಾಳೆ ಈಕೆ? ಯಾವ ಸಭೆಯ ಕಾಲದಲ್ಲಿದ್ದಾಳೆ? ದುವತರಿಯ ಸಭೆಯ ಕಾಲದಲ್ಲಿರೋ ಸ್ತ್ರೀ. ಆಮೆನ್. ಓದಿ. ಧೂಮ್ರ ವರ್ಣದ ವಸ್ತ್ರಗಳನ್ನು ವ್ಯಾಪಾರ ಮಾಡುವಳಾಗಿದ್ದಾಳೆ. ಮಾರುವವಳು ದುವತರಿಯ ಚರ್ಚಿಸಿರಲಿ. ಆಮೆನ್. ಆಮೇಲೆ ದುವತರಿಯ ಊರಿನವಳು, ದೇವ ಭಕ್ತಳು. ಮತ್ತೆ 7 ಚರ್ಚಸ್ ಎಲ್ಲಿರೋದಂತ ದೇವರಾತ್ಮ ಹೋದ್ವಾರ ಹೇಳ್ಕೊಟ್ರು. ಟರ್ಕಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಕಂಟಿನ್ಯೂ ಮಾಡುವ. ಪೌಲನು ಹೇಳಿದ ಮಾತುಗಳನ್ನು ಲಕ್ಷ್ಯ ಕೊಡುವುದರಲ್ಲಿ ಕರ್ತನು ಆಕೆಯ ಹೃದಯವನ್ನು ತೆರೆದು ಆಕೆಯು ಆಕೆಯ ಮನೆಯವರು ದೀಕ್ಷಾ ಸ್ನಾನ ಮಾಡಿಸಿಕೊಂಡು ದೇವರನ್ನ ನಂಬುದು. ಈಕೆ ಯಾರು? ದುವತರಿಯದಲ್ಲಿರೋ ಸ್ತ್ರೀ. ಯೇಸುವನ್ನು ಅಂಗೀಕರಿಸಿಕೊಂಡು ರಕ್ಷಕನನ್ನಾಗಿ ಯೇಸು ಸ್ವಾಮಿಯನ್ನು. ಆಮೆನ್. ಈ ಸ್ಥಳದ ವಿಷಯವಾಗಿ ಈ ಚರ್ಚನ್ನ ದೇವರು ಮಾತಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆಮೆನ್.
ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. 606ರಿಂದ 1500. ಈ ಸಭೆಗೆ ಟೈಟಲ್ ಏನ್ ಕೊಡ್ತಾನೆ ದೇವರು? ಸಹಿಸಲ್ಪಟ್ಟ ಸಭೆ, ಎಟ್ರಾಟ್. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಸಹಿಸಲ್ಪಟ್ಟ ಸಭೆ, ಸಹಿಸ್ಕೊಂತಂತೆ ಈ ಸಭೆ. ಕಷ್ಟಗಳನ್ನ ಸಹಿಸ್ಕೊಂತಂತೆ, ಉಪದ್ರವಗಳನ್ನ ಸಹಿಸ್ಕೊಂತಂತೆ, ಸಂಕಟಗಳನ್ನ ಸಹಿಸ್ಕೊಂತಂತೆ. ಕ್ರಿಸ್ತನ್ನ ಸೇವಿಸಿದಷ್ಟು ಕೂಡ ಕಷ್ಟ ವೇದನೆ ಬಂತಂತೆ, ಇವರು ಸಹಿಸ್ಕೊಂಡ್ರಂತೆ. ನೀನನ್ನು ಸಹಿಸ್ಕೊಂತೀಯಾ? ಈ ಸಭೆ ಟೈಟಲೇ ಅದೇ. ಏನ್ ಟೈಟಲು? ಸಹಿಸಲ್ಪಟ್ಟ ಸಭೆ. ಆಮೆನ್. ಎಟರ್ನಾಟ್. ಪ್ರೈಸ್ ಗಾಡ್, ಹಲ್ಲೆಲೂಯಾ, ಆಮೆನ್. ಈ ಸಭೆ ಬಗ್ಗೆ ಇನ್ನೂ ಹೇಳ್ಬೇಕಾದ್ರೆ ಕೆಲವು ವಿಷಯಗಳನ್ನ ಹೇಳ್ತೀನಿ, ಆಮೇಲೆ ಡೀಟೇಲ್ಸ್ ಆಗಿ ನೋಡೋಣ. ಸಭೆಗೆ ಇಷ್ಟ ಯಾವ್ದು, ಇಷ್ಟ ಇಲ್ಲದಿರೋದು ಯಾವ್ದು, ದೇವರಿಗೆ ಈ ಸಭೆಗೆ ಸವಾಲು ಏನು, ಸಭೆಗೆ ಏನ್ ಸಲಹೆ ಕೊಡ್ತಾನೆ. ಆಮೆನ್. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಆಮೆನ್. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಈ ಕೋರ್ಟ್ಗಳ ಮುಂದೆ ಒಂದು ದೇವಾಲಯ ಲೇಡಿಯನ್ನು ಇಟ್ಟಿರ್ತ ನೋಡಿ, ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿ ತಕ್ಕಡಿ ಕೈಯಲ್ಲಿ ಕೊಟ್ಟು, ಇಲ್ಲಿಂದನೇ ಸ್ಟಾರ್ಟ್ ಆಗಿದೆ. ಆಮೆನ್. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇಲ್ಲಿ ವಸ್ತ್ರ ವ್ಯಾಪಾರ ಮೇನ್, ಟೆಕ್ಸ್ಟೈಲ್ಸ್ ಫೇಮಸ್ ಇದೆ. ಪ್ರೈಸ್ ಗಾಡ್. ಅವಾಗ ಹೇಳಿದೆ. ಆಮೇನ್. ಆಮೇಲೆ ಇಲ್ಲಿ ತಲೆ ಕೂದಲು ಡೈ, ಇಲ್ಲಿಂದನೇ ಕಲರ್ ಬಟ್ಟೆಗೆ ಕಲರ್ ಹಾಕೋದು, ಇಲ್ಲಿಂದನೇ ನಾವು ಹಾಕೊಂಡಿರೋ ಬಟ್ಟೆಗಳಿಗೆಲ್ಲ ಕಲರ್ ಹಾಕಿರೋದು ಡೈ. ಆಮೇನ್. ಪ್ರೈಸ್ ದಿ ಲಾರ್ಡ್. ಇಲ್ಲಿಂದನೇ ಸ್ಟಾರ್ಟ್ ಆಗಿದ್ದು. ಅಲ್ಲಿ ಒಬ್ಬ ಹೆಂಗಸಿದ್ರು, ಆಕೆ ಹೆಸರು ಲೂರ್ದಳು. ಆಕೆ ಅಲ್ಲಿ ಆ ಗ್ರಾಮದವರು. ಇಲ್ಲಿರೋ ದೇವರು ಇವರು ಅಪೋಲೋ ಅಂತ ಪೂಜಿಸ್ತಾ ಇದ್ರು. ಈ ಪಟ್ಟಣದವರು ಯಾವ ದೇವತೆಯನ್ನ ಪೂಜಿಸ್ತಾ ಇದ್ರು? ಅಪೋಲೋ. ಬರ್ಕೊಳ್ಳಿ, ಕೇಳಿದ್ರಾ ಅಪೋಲೋ ಅಂತ? ಕೇಳಿದ್ರಾ? ಅಪೋಲೋ ಹಾಸ್ಪಿಟಲ್ ಕೇಳಿದ್ರಾ? ಮನೆ ಕೇಳಿದ್ರೆ ಸುಮ್ಮನೆ ಇದೆ. ಅಪೋಲೋ ಹಾಸ್ಪಿಟಲ್, ಅಪೋಲೋ ಮೆಡಿಕಲ್, ಹಾ ಇದೆ. ನಾವು ಓಪೋ ಮಾತ್ರ ಕೇಳ್ತೀರಾ, ಅಪೋಲೋ ಅಂದ್ರೆ ಗೊತ್ತಿಲ್ಲ ಬ್ರದರ್ ಅಂತ ಹೇಳಿ. ಓಪೋ ಗೊತ್ತು ನಮ್ಗೆ, ಫೋನು ಅದೆಲ್ಲ ಗೊತ್ತು, ಅಪೋಲೋ ಗೊತ್ತೇ ಇಲ್ಲ. ಓದಬೇಕು. ಗ್ರೀನ್ ಕಲರ್ ಲೇಬಲ್ ಇರ್ತೈತೆ ಅವನು. ಅಪೋಲೋ ಹಾಸ್ಪಿಟಲ್, ಅಪೋಲೋ ಮೆಡಿಕಲ್ ಸೆಂಟರು, ಅಪೋಲೋ ಮೆಡಿಕಲ್ಸು, ಮೆಡಿಷನ್ನು, ಅಪೋಲೋ 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 ಅಂತ ಇರ್ತೈತೆ. ಹಲ್ಲೆಲೂಯಾ. ಆ ದೇವತೆ ಹೆಸರು ಅದು ಆಕ್ಚುಲಿ. ಹಲ್ಲೆಲೂಯಾ. ದೇವತೆ ಹೆಸರು. ಆ ದೇವರಿಗೆ ನೀವು ಪೂಜಿಸ್ತಾ ಇದ್ರೆ ಈ ಸ್ಥಳದಲ್ಲಿ ಯಾರು? ಧುವತರಿಯ ಪಟ್ಟಣ, ಸಿಟಿ. ಧುವತರಿ ಅನ್ನೋದೊಂದು ಸಿಟಿ, ಪೆರ್ಗಮ ಅನ್ನೋದೊಂದು ಸಿಟಿ, ಎಫೆಸ ಅನ್ನೋದೊಂದು ಸಿಟಿ, ಸ್ಮರ್ಣ ಅನ್ನೋದೊಂದು ಸಿಟಿ. ಆ ಸಿಟಿ ಹೆಸರೇ ಚರ್ಚ್ ಹೆಸರು. ಜಯಂತಿನಗರ ಅನ್ನೋದೊಂದು ಏರಿಯಾ, ಜಯಂತಿನಗರ ಚರ್ಚ್. ಶಿವಾಜಿನಗರ ಅನ್ನೋದೊಂದು ಏರಿಯಾ, ಶಿವಾಜಿನಗರ ಒಂದು ಚರ್ಚ್, ಬೆಟಲಿಕಾ ಚರ್ಚ್. ಆಮೆನ್. ಆ ತರ. ಪ್ರೈಸ್ ದಿ ಲಾರ್ಡ್. ಇವರು ಪೂಜಿಸ್ತಾ ಇದ್ದ ದೇವರು ಯಾವುದು? ಅಪೋಲೋ. ಅದೇ ಹೆಸರೇ ಇಲ್ಲಿ ಹಾಸ್ಪಿಟಲ್ ಬಂದಿದೆ. ಪ್ರೈಸ್ ದಿ ಲಾರ್ಡ್. ಆಮೆನ್. ಇಲ್ಲಿ ಜನಗಳು ಒಂದು ತಪ್ಪು ಏನಂದ್ರೆ, ಎಷ್ಟು ಬೇಕಾದ್ರೂ ತಿನ್ನಿ, ಏನ್ ಬೇಕಾದ್ರೂ ತಿನ್ನಿ. ಆಮೆನ್. ಏನ್ ಬೇಕಾದ್ರೂ ಕುಡಿಬಹುದು, ಲಿಮಿಟೇಷನ್ ಇಲ್ಲ ಯಾವುದಕ್ಕೂ. ನೀವು ಯಾವುದಕ್ಕಿಲ್ಲ, ಏನಕ್ಕೂ ಇಲ್ಲ. ಆಮೇಲೆ ವ್ಯತ್ಯಾಸನೇ ಇಲ್ಲ ಅಂದ್ರೆ ಜನಗಳಲ್ಲಿ. ಅತ್ತಿಗೆಗೂ, ಮೈದನಿಗೂ, ತಂದೆಗೂ, ಮಗನಿಗೂ, ತಾಯಿಗೂ, ಮಗನಿಗೂ ವ್ಯತ್ಯಾಸ ಇಲ್ಲ. ಅತ್ತೆಗೂ, ಅಳಿಯನಿಗೂ ನೋ, ಎಲ್ಲ ಒಂದು ಆಸ್. ಈ ಸ್ಥಳದಲ್ಲಿ, ಈ ಸಭೆ ಸ್ಥಳದಲ್ಲಿರೋ ಸಿಚುವೇಶನ್ ನಿಮಗೆ ಬೋಧಿಸ್ತಾರೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆಮೆನ್. ಆಮೆನ್. ಪ್ರೈಸ್ ದಿ ಲಾರ್ಡ್. ಇವರು ಒಂದು ನಂಬಿಕೆ ಏನಂದ್ರೆ, ಪಾಪನ ಕಟ್ಟಿ ಆಗ್ಬಿಟ್ಟು ಬಟ್ಟೆಯಲ್ಲಿ ಕಟ್ಬಿಡ್ತಾ ಇದ್ದಾರೆ. ಕಟ್ಬಿಟ್ರೆ ಪಾಪನ ನಾವು ಬಂಧಿಸ್ಬಿಟ್ಟಿದ್ದೀವಿ, ಪಾಪ ಜೀವಂತವಾಗಿಲ್ಲ ಅಂತ ನಂಬಿಕೆ ಅಂತ ಇರೋದು. ಎರಡನೇದು, ಇಲ್ಲಿ ಇನ್ನೂ ಒಂದು ಏನು ನಾವು ವಿಶೇಷವಾಗಿ ನೋಡ್ಬೋದು ಅಂದ್ರೆ, ವಿಡಿಯೋಸ್, ಫಿಲಿಮು, ಗೇಮು, ಹುಡುಗನ ಹುಡುಗಿನ ಹೃದಯದಲ್ಲಿ ಇಟ್ಕೊಳ್ಳೋದು. ಪ್ರೈಸ್ ದಿ ಲಾರ್ಡ್. ಹಣ, ವಿಗ್ರಹ, ಆಮೇಲೆ ಸೆಲ್ಫೋನು, ಹೀರೋಯಿನ್ನು, ಆಮೇಲೆ ಕ್ರಿಕೆಟ್ ಗೇಮ್ಗಳು, ಸಿನಿಮಾ, ಮೊಬೈಲು, ಆಮೇಲೆ ಈ ಕ್ರೆಡಿಟ್ ಡೆಬಿಟ್ ಕಾರ್ಡ್ಗಳು, ಇವೆಲ್ಲ ಕಂಪ್ಲೀಟ್ಲಿ ಈ ಅಪೋಲೋ ದೇವತೆಯಿಂದ ಉತ್ಪತ್ತಿ ಆಗುತ್ತೆ. ಅಪೋಲೋ ದೇವತೆ ಅದನ್ನ ಆ ಮನುಷ್ಯನಲ್ಲಿ ಕ್ರಿಯೇಟ್ ಮಾಡ್ತಾರೆ, ಒಬ್ಬಿಸ್ತಾ ಇದ್ದಾರೆ, ಪ್ರೇರೇಪಿಸ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈ ಸಭೆ ಕಾಲ 517ರಲ್ಲಿ ಮಹಮ್ಮದ್ ಅನ್ನೋನು ಎದ್ದೇಳ್ತಾನೆ. ಈ ಸಭೆ ಕಾಲದಲ್ಲಿ ಯಾರು ಎದ್ದೇಳ್ತಾನೆ? ಮಹಮ್ಮದ್ ಅನ್ನೋನು ಎದ್ದೇಳ್ತಾನೆ. ಹಲ್ಲೆಲೂಯಾ. ಇನ್ನು ಎದ್ದೇಳ್ಬಿಟ್ಟು
ಆಮೆನ್. ಯೇಸು ಕ್ರಿಸ್ತನು ಮನುಷ್ಯ, ದೇವರಲ್ಲ. ಮೊಹಮ್ಮದ್ ಅಲ್ಲ ಕೇಳಿದ್ರಲ್ಲ, ಯಾವಾಗ ಬಂದವನು? ಈ ಸಭೆ ಕಾಲದಲ್ಲಿ ಬಂದವನು, ಈ ಸಭೆ ಪೀರಿಯಡ್ ಬಂದವನು, ಅದಕ್ಕಿಂತ ಮುಂಚೆ ಇಲ್ಲ. ಆಮೇಲೆ ನಾವ್ ಹೇಗೆ ಯೇಸು ಕ್ರಿಸ್ತನ ಪ್ರವಾದಿ ಅಂತ ನಂಬ್ತಿರೋ, ಮುಸ್ಲಿಮರು ಈ ಮೊಹಮ್ಮದ್ ಅಲ್ಲನ ಪ್ರವಾದಿ ಅಂತ ನಂಬ್ತಾರ. ಪ್ರೈಸ್ ದಿ ಲಾರ್ಡ್. ಇವನ್ ಆಮೇನ್. ಇವನು ಏನಂತ ಹೇಳ್ತಾನಂದ್ರೆ, ಯೇಸು ಕ್ರಿಸ್ತನ ಒಬ್ಬ ಗಾಬ್ರಿಯಲ್ ದೂತನಷ್ಟೇ. ಏನಂತ ಹೇಳ್ದೆ ಇವನು? ಗಾಬ್ರಿಯಲ್ ದೂತನಷ್ಟೇ. ಆಮೇನ್. ಆಮೇಲೆ ಗಾಬ್ರಿಯಲ್ ದೂತನ್ ನಾನು ನೋಡಿದೆ, ಗಾಬ್ರಿಯಲ್ ದೂತನ್ ನಾನು ಕಾಣಿಸ್ಕೊಂಡ್ರೆ ಇಸ್ರಾಯೇಲ್ಗೆಲ್ಲ ಹೇಳಿದೆ, ಈ ಸಭೆ ಏರಿಯಾದಲ್ಲೆಲ್ಲ ಆ ಸಿಟಿ ಎಲ್ಲ ಅಪಪ್ರಚಾರ ಮಾಡ್ತೈತೆ, ಅದನ್ನೇ ಪ್ರಪಂಚಕ್ಕೆಲ್ಲ ಸಾರ್ಬತ್ತೆ. ಪ್ರೈಸ್ ದಿ ಲಾರ್ಡ್. ಇಸ್ಲಾಮಿಕ್ ಧರ್ಮನ ಸ್ಟಾರ್ಟ್ ಮಾಡಿದೀವನೇ. ಈ ಸಭೆ ಕಾಲದಲ್ಲಿ ಇಸ್ಲಾಮಿಕ್ ಧರ್ಮ ಸ್ಟಾರ್ಟ್ ಆಗಿದ್ದು. ಪೆರ್ಗಮ ಸಭೆ, ದುವತರಿಯ ಸಭೆ ಕಾಲದಲ್ಲಿ ಇಸ್ಲಾಂ ಅನ್ನೋದೇ ಇಲ್ಲ. ಆಮೇನ್. ಇಸ್ಲಾಮಿಕ್ ಧರ್ಮ ಕೇಳಿದ್ದೀರಾ? ಯಾರು ಹೇಳಿ ಅವರು? ಮುಸ್ಲಿಂ ತುಳುಕರು ಅಂತಾರಲ್ಲ ಅವನ್ನೇ. ಆಮೇನ್. ಇಸ್ಲಾಮಿಕ್ ಧರ್ಮನ ಸ್ಟಾರ್ಟ್ ಮಾಡಿದೀವನೇ. ಈ ಸಭೆಯ ಕಾಲದಲ್ಲಿ ಆರಂಭಿಸಿದ್ದು. ಇವನು ಏನ್ ಹೇಳೋದಂದ್ರೆ, ಯೇಸು ಕ್ರಿಸ್ತನು ದೇವರಲ್ಲ, ಆರಾಧನೆಗೆ ಯೋಗ್ಯನಲ್ಲ, ಅಲ್ಲಾನೇ ನಾವು ಆರಾಧಿಸಬೇಕು, ಶಿಲುಬೆಯಲ್ಲಿ ಒಡಿಸ್ಕೊಂಡಿದ್ದು ಯೇಸು ಕ್ರಿಸ್ತನಲ್ಲ ಅಲ್ಲ. ಆಮೇನ್. ಪ್ರೈಸ್ ದಿ ಲಾರ್ಡ್. ಆಮೇನ್. ನೀವು ಅನ್ಕೊಂಡಾಗ ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ಇಳಿಸಿದಲ್ಲ, ಅಲ್ಲಾನ ಇಳಿಸಿದ್ದು. ನೀವು ಅಲ್ಲಾನೇ ಆರಾಧಿಸ್ಬೇಕು, ಅಲ್ಲಾನೇ ದೇವರು. ಕ್ರಿಸ್ತತ್ವನ ಉಗಿಸೋ ಮಾತುಗಳು, ಕ್ರೈಸ್ತರನ್ನ ತಗ್ಗಿಸಿ ವೀಕ್ ಮಾಡಿ ಮಾತಾಡೋದು, ನಂಬಿಕೆಯಿಂದ ಬೀಳಿಸಿ ಜನರಲ್ಲಿ ಅಪನಂಬಿಕೆಯನ್ನು ಹುಟ್ಟಿಸೋ ಒಂದು ಪಿಸಾಚಿ ತಂತ್ರ ಇದು. ಹಲ್ಲೆಲೂಯಾ. ಅಲ್-ಅಕ್ಸ ಮಸೀದಿ ನೋಡಿದ್ದೀರಾ? ಎಲ್ಲಿದೆ ಹೇಳಿ? ನಾವು ಇಸ್ರಾಯೇಲ್ ಹೊಡೆದಿರ್ತಾರೆ, ಗೋಲ್ಡ್ ಕಲರ್ ಶೈನಿಂಗ್ ಹೊಡಿತಾ ಇರ್ತದೆ ನೋಡಿ, ಡೋಮ್ ಆಫ್ ದ ರಾಕ್ ಅಂತಾರೆ, ಅದಕ್ಕೆ ಇನ್ನೊಂದು ಹೆಸರು. ಹಲ್ಲೆಲೂಯಾ. ಡೋಮ್ ಆಫ್ ದ ರಾಕ್ ಅಂತಾರೆ, ಉಮ್ಮರ್ ಕಟ್ಟಡ ಅಂತಾರೆ, ಅದನ್ನ ಉಮ್ಮರ್ ಕಟ್ಟಿದ್ದಕ್ಕ ಉಮ್ಮರ್ ಮಸೀದಿ ಅಂತಾರೆ, ಇಲ್ಲಾಂದ್ರೆ ಅಲ್-ಅಕ್ಸ ಅಂತಾರೆ. 3 ಹೆಸರು ಇರ್ತದೆ. ಇವನೇ ಅಲ್ಲ ಇಲ್ಲೇ ಹಿಡಿಯೋದು, ಒಂದು ಬಂಗಾರದ ಕುದುರೆಯಲ್ಲಿ ಹಿಡಿತಾನೆ ಅಂತ ಅಪಪ್ರಚಾರ ಮಾಡ್ತಾನೆ. ಪ್ರೈಸ್ ದಿ ಲಾರ್ಡ್. ಈ ಸಭೆ ಕಾಲದಲ್ಲಿ ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆಮೆನ್. ಆಮೆನ್. ದುವತರಿಯ ಸಭೆಯ ಕಾಲದಲ್ಲಿ ಅನೇಕರು ರಕ್ತ ಸಾಕ್ಷಿಗಳಾಗಿ ಸತ್ತರಂತೆ, ಅನೇಕರನ್ನ ಕೊಂದ್ರಂತೆ ಯೇಸು ಕ್ರಿಸ್ತನನ್ನು ಆರಾಧಿಸಿದಕ್ಕೆ. ಪ್ರೈಸ್ ದಿ ಲಾರ್ಡ್. ಈ ಸಭೆ ಕಾಲದಲ್ಲಿ ಮನುಷ್ಯರನ್ನ ಕತ್ತಿಯಿಂದ ಕೊಂದ್ರು. ಆಮೇಲೆ ನೀವು ದೇವರನ್ನ ಆರಾಧಿಸಬೇಡಿ, ಯೇಸುವನ್ನ ದೇವರಂತ ಹೇಳಿದ್ರೆ ನಿಮ್ಮನ್ನ ಕೊಂದು ಬಿಡ್ತೀನಿ, ಸಾಯಿಸ್ಬಿಡ್ತೀನಿ ಅಂತ ಬಹಳ ಭಯ ಇಕ್ಕಿಸ್ತಾರಂತೆ. ಆದ್ರೆ ಕೂಡ ಆ ಸಭೆ ವಿಷಯದಲ್ಲಿ ಏನ್ ಹೇಳ್ತಾರೆ ನಾವು ಆಮೇಲೆ ಓದೋಣ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಯಾಕೆ ಹೇಳಿ? ಈ ಸಭೆಗೆ ಟೈಟಲ್ ಏನು? ಕಷ್ಟನ ಹಿಂಸೆನ ಸಹಿಸ್ಕೊಂಡು. ನೀವು ಓದ್ತೀರಾ, ಓದುವಾಗ ನಿಮ್ಗೆ ಗೊತ್ತಾಗುತ್ತೆ ಸಭೆ ಕರೆಕ್ಟ್. ಬ್ರದರ್ ಹೇಳ್ತಾರೆ, ಹೋಲಿ ಸ್ಪಿರಿಟ್ ಹೇಳ್ತಾರೆ ಕರೆಕ್ಟ್. ಟೈಟಲ್ ಇದ್ದಂಗೆ ಈ ಸಭೆ ಇರ್ತೈತೆ. ಪ್ರೈಸ್ ಲಾರ್ಡ್. ಆಮೆನ್. ಆಮೆನ್. ಈ ಸಭೆ ಕಾಲದಲ್ಲಿ 80 ಕ್ರೂಸೈಡ್ಗಳು ನಡೀತಂತೆ. ಕ್ಯಾಂಪಸ್ ಕ್ರೂಸೈಡ್ ಅಂತ ಕೇಳಿದ್ದೀರಾ? ಕ್ರೂಸೈಡ್ ಅಂದ್ರೆ ಆಕ್ಚುಲಿ ಮುಸ್ಲಿಂಗೂ ಕ್ರೈಸ್ತರಿಗಿರೋ ಜಗಳ, ಹೊಡೆದಾಟ, ಕೊಲೆ, ಅದನ್ನ ಕ್ರೂಸೈಡ್ ಅಂತಾರೆ. 80 ಕ್ರೂಸೈಡ್ ನಡೀತಂತೆ. ಹಲ್ಲೆಲೂಯಾ. ಆಮೆನ್. ಸಿಲ್ಬೆ ಕ್ರೂಸೈಡ್ ಬೇರೆ ಇದೆ. ಹಲ್ಲೆಲೂಯಾ. ಆಮೆನ್. ಆ ಟೈಮಲ್ಲಿ ಮುಸ್ಲಿಮ್ಸ್ ಬಹಳ ಕ್ರಿಸ್ತುಗಳನ್ನ ಕೊಂದ್ರು, ಅನೇಕ ಹತ್ಯೆಗಳನ್ನ ನಡೆಸಿದ್ರು ಮುಸ್ಲಿಮರು. ಪ್ರೈಸ್ ದಿ ಲಾರ್ಡ್. ಕ್ರೈಸ್ತರನ್ನ ಸಾಯಿಸಿದ್ರು ಈ ಸಭೆ ಕಾಲದಲ್ಲಿ. ಪ್ರೈಸ್ ಲಾರ್ಡ್. ನೋಡೋಣ ಆ ಸಭೆ ಡೀಟೇಲ್. ಆ ಸಭೆಗೆ ನಾವು ಏನು ಮೆಚ್ಕೊಳ್ತಾನೆ ಆ ಸಭೆಯಲ್ಲಿ? 2:19 ಓದಿ. ತುವತೈರ್ಯದಲ್ಲಿರುವ ಸಭೆಗೆ ದೇವರಲ್ಲಿ ಇಷ್ಟಪಡೋದೇನು? ಆಮೆನ್. ಕಮಾಂಡೇಶನ್. ಏನ್ ಕಮಾಂಡೇಶನ್ ಇದೆ ಆ ಸಭೆಯೊಳಗಡೆ? ಅವ್ರಿಗೆ ಒಂದು ಬೆಂಕಿಯ ಉರಿಯಂತಿರುವ ಕಣ್ಣುಗಳು. ಈ ಸಭೆಗೆ ಯೇಸು ಕ್ರಿಸ್ತನ ಹೆಂಗೆ ಪ್ರಕಟಿಸ್ಕೊಂತಾ ಇದ್ದಾನೆ? ಬೆಂಕಿಯ ಉರಿಯಂತಿರುವ ಕಣ್ಣುಗಳು, ಪಾದಗಳುಳ್ಳ ದೇವಕುಮಾರನು ಹೇಳುವುದೇನೆಂದರೆ, ಕಣ್ಣುಗಳು ಕಾಲುಗಳನ್ನು ತೋರಿಸ್ಕೊಂತಾ ಇದ್ದಾರೆ. ಹೇಳುವುದೇನೆಂದರೆ ಉರಿ, ಸಭೆ ಉಪದ್ರವ, ಉರಿಯಂತಿರುವ ಹೇಳುವುದೇನೆಂದರೆ ನಿನ್ನ ಕೃತ್ಯಗಳನ್ನ, ನಿನ್ನ ಪ್ರೀತಿಯನ್ನು, ನಂಬಿಕೆಯನ್ನು, ಪರೋಪಕಾರವನ್ನು, ನಿನ್ನ ಕೆಲಸಗಳು, ಆಕ್ಟಿವಿಟೀಸ್, ನಿನ್ನ ಜೀವಿತ, ನಿನ್ನ ಲೈಫ್, ನಿನ್ನ ಲೈಫ್ ಸ್ಟೈಲು, ಪರೋಪಕಾರ, ಸತ್ಕಾರ್ಯ ನನಗೆ ಗೊತ್ತು. ಇದಲ್ಲದೆ ನಿನ್ನ ಕಡೆ ಕೃತ್ಯಗಳು,
ಮೊದಲಿನ ಕೃತ್ಯಗಳಿಗಿಂತ ಹೆಚ್ಚಾದವುಗಳೆಂದು ಹೆಚ್ಚಾದವುಗಳೆಂದು ಬಲ್ಲೆನು. ಬಲ್ಲೆನು. ಆಮೆನ್. ಮೊದಲಿಗಿಂತ ನೀನು ನಂಬಿಕೆಯಲ್ಲಿ, ಪ್ರಾರ್ಥನೆಯಲ್ಲಿ, ವಿಶ್ವಾಸದಲ್ಲಿ ಬೆಳೆದಿದೀಯ. ಆರಂಭದಲ್ಲಿ ಬರುವಾಗ ನೀನ್ ಪ್ರೇಯರ್ ಲೈಫ್ ಚೆನ್ನಾಗಿರ್ಲಿಲ್ಲ, ವಾಕ್ಯದಲ್ಲಿ ಕರೆಕ್ಟ್ ಆಗಿ ನಡೀತಾ ಇಲ್ಲ, ವಾಕ್ಯ ಕೇಳ್ತಾ ಪ್ರೇಯರ್ ಮಾಡ್ತಾ ಮಾಡ್ತಾ ನೀನು ಬದಲಾಗಿದೀಯ, ಮಾರ್ಪಟ್ಟಿದೀಯ. ಮೊದಲಿಗಿಂತ ನೀನು ಚೆನ್ನಾಗಿದೆ. ನೀನ್ ಮೊದಲನೇ ಕೃತ್ಯಗಳಿಗಿಂತ ಕಡೆ ಕೃತ್ಯಗಳು ಚೆನ್ನಾಗಿದೆ. ಆಕ್ಚುಲಿ ಕ್ರಿಶ್ಚಿಯನಿಟಿಯಲ್ಲಿ ಏನಂದ್ರೆ ಆರಂಭ ಎಲ್ಲಾರು ಮಾಡ್ತಾರೆ, ಅಂತ್ಯ ಮಾತ್ರ ಬಹಳ ಡೇಂಜರ್ ಆಗಿರ್ತದೆ. ಮುಗಿಸ್ತಾರೆ, ತುಂಬಾ ವೀಕ್ ಆಗಿ ಮುಗಿಸ್ತಾರೆ, ತುಂಬಾ ಪಾಪದಲ್ಲಿ ಮುಗಿಸ್ತಾರೆ, ತುಂಬಾ ಮೋಸದಲ್ಲಿ ಮುಗಿಸ್ತಾರೆ. ಆರಂಭ ಚೆನ್ನಾಗಿರ್ತಾರೆ, ನಂಬಿಕೆಯಲ್ಲಿ ಇರ್ತಾರೆ, ಪ್ರೇಯರ್ ಇರ್ತಾರೆ, ಏಸು ಕ್ರಿಸ್ತನ್ ಅಂತಾರೆ, ಸಭೆ, ಪ್ರೇಯರು, ವಾಕ್ಯ ಅಂತಾರೆ. ಬರ್ತಾ 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 ಲೋಕನ ನೋಡಿ ಮುಳ್ಳುಗಿಡಿಗಳಿಗೆ ಬಂಡೆ ಮೇಲೆ ಲೆವೆಲ್ ಆಗ್ಬಿಡ್ತಾರೆ. ಆಮೆನ್. ಹಲ್ಲೆಲೂಯಾ. ಲೋಕ, ಆಡಂಬರ ಜೀವಿತ, ಮನುಷ್ಯರು, ಮೊಬೈಲು, ಟಿವಿ, ಮಾತುಗಳು, ಹುಡುಗಿರು, ಹೆಂಗಸರು ಹಾಕೋ ಬಟ್ಟೆಗಳು, ಗಂಡಸರು ಹೆಂಗಸರು ಹಾಕೋ ಬಟ್ಟೆಗಳು, ಶೋಗಳು, ಇವೆಲ್ಲ ಅವರನ್ನ ಅಮುಕಿ ಬಿಡ್ತಾವಂತ. ಅವಾಗ ಅವರು ಸಾಯುವಾಗ ಪಾಪದಲ್ಲೂ, ಅಪನಂಬಿಕೆಯಲ್ಲೂ, ಅವಿಶ್ವಾಸದಲ್ಲಿ ಸಾಯ್ತಾರೆ. ಈ ಸಭೆಯವರು ಹೇಗಿದ್ರಂದ್ರೆ ಆರಂಭ ವೀಕ್ ಆಗಿದ್ರೆ ಕೂಡ ಇವರು ಸ್ಟಾರ್ಟಿಂಗ್ ಅಷ್ಟೊಂದು ವಾಕ್ಯದಲ್ಲಿ ಇಲ್ಲದೆ ಇದ್ರು ಕೂಡ ಅಂತ್ಯದಲ್ಲಿ ಬಹಳ ಬಲವಾಗಿದ್ರಂತೆ. ಆರಂಭದಲ್ಲಿ ವೀಕ್ ಆಗಿದ್ರು ಕೂಡ ಎಂಡಿಂಗ್ ಅಲ್ಲಿ ಬಹಳ ಸ್ಟ್ರಾಂಗ್ ಆಗಿ ಬೆಳೆದಿದ್ರಂತೆ. ಸಾಯೋ ಟೈಮಲ್ಲಿ ಈ ಪತ್ರಿಕೆಯನ್ನ ಬರೆಯುವಾಗ, ಈ ಪತ್ರಿಕೆಯನ್ನ ಜಾನ್ ಯೋಹಾನನ್ನು ಕಳಿಸುವಾಗ ಸಭೆಗೆ ಆ ಪದವು ದೀಪದಲ್ಲಿ ಆ ದರ್ಶನವನ್ನ, ಆ ವಿಷನ್ ಅನ್ನ ನೋಡುವಾಗ ಯೇಸು ಕ್ರಿಸ್ತನ ಈ ಸಭೆ ಬಗ್ಗೆ ಹೇಳ್ತಾ ಇದ್ದಾನೆ, ನೀನು ಮೊದಲಿಗಿಂತ ಈಗ ತುಂಬಾ ಫೈನ್ ಆಗಿದೀಯಾ, ತುಂಬಾ ಫಿಟ್ ಆಗಿದೀಯಾ, ತುಂಬಾ ಕ್ವಾಲಿಟಿ ಆಗಿದೀಯಾ, ನಿನ್ನಲ್ಲಿ ಕ್ವಾಂಟಿಟಿ ಹೆಚ್ಚಾಗಿದೆ. ಮೊದಲಿಗಿಂತ ಆ ಒಂದು ಪ್ರೀಮಿಯಂ ಕ್ವಾಲಿಟಿ ಅಂತ ಕೊಡ್ತಾರೆ. ಕೋಲ್ಗೇಟ್ಗಾಗ್ಲಿ, ಒಂದು ಕ್ರೀಮ್ಗಾಗ್ಲಿ, ಒಂದು ಪೌಡರ್ಗಾಗ್ಲಿ, ಒಂದು ಅಸಿಡ್ಗಾಗ್ಲಿ ಪ್ರೀಮಿಯಂ ಕ್ವಾಲಿಟಿ ಅಂತ ಕೊಟ್ಟಿರ್ತಾರೆ. ಇಲ್ಲ ಪ್ಲಸ್ ಅಂತ ಹಾಕ್ತಾರೆ, ಆಡ್ ಮಾಡ್ತಾರೆ, ಪ್ರೀಮಿಯಂ ಪ್ಲಸ್ ಅಂತ ಹಾಕಿರ್ತಾರೆ. ಏನಂದ್ರೆ ಮೊದಲಿಗಿಂತ ಕ್ವಾಲಿಟಿ ಹೆಚ್ಚಾಗಿದೆ ಅಂತ. ನಾವು ಕೂಡ ಒಂದು ವಿಶ್ವಾಸಿ ಆಗೋರು, ಡೇ ಬೈ ಡೇ ವಾಕ್ಯ ಕೇಳ್ದಂಗೆಲ್ಲ, ಸಭೆಗೆ ಬಂದಂಗೆಲ್ಲ, ಬೈಬಲ್ ಓದ್ದಂಗೆಲ್ಲ ನಮ್ಮ ಮೊದಲು ಕೃತ್ಯಗಳಿಗಿಂತ ಕಡೆ ಕೃತ್ಯಗಳು ದೇವರಿಗೆ ಇಷ್ಟ. ಹಲ್ಲೆಲೂಯಾ. ಸೊ ದೇವರಿಗೆ ಮೆಚ್ಚುಗೆ ಆಗಿದೆ. ಇವರಿಗೆ ಮೊದಲು ಬಂದಾಗ ಆರಂಭಕ್ಕಿಂತ ಅಂತ್ಯದಲ್ಲಿ ಬಹಳ ಫಿಟ್ನೆಸ್ ಆಗಿದ್ರಂತೆ, ಬಹಳ ಚೆನ್ನಾಗಿದ್ರಂತೆ, ಬಹಳ ವಾಕ್ಯದಲ್ಲಿ ಬಲವಾಗಿದ್ರಂತೆ, ನಂಬಿಗಸ್ತರಾಗಿದ್ರಂತೆ, ವಿಶ್ವಾಸದಲ್ಲಿ ಬೆಳೆದಿದ್ರಂತೆ, ಸಂಕಟನ ಸಹಿಸ್ಕೊತಾ ಇದ್ರಂತೆ. ಆಮೇಲೆ ದೇವ್ರು ಈ ಸಭೆಯಲ್ಲಿ ಏನೋ ಒಂದು ಗದರಿಸ್ತಾನೆ. ಆಮೇಲೆ ಈ ಸಭೆಯಲ್ಲಿ ಏನ್ ಗದರಿಸ್ತಾನೆ ನೋಡಿ. ಕಾಂಡಮ್ನೇಷನ್. ನಿನ್ ಮೇಲೆ ಒಂದು ತಪ್ಪು ಹೊರಿಸ್ತೀನಿ. ಅದೇನಂದ್ರೆ ಯೆಜೆಬೇಲೆಂಬ ಆ ಹೆಂಗಸು ತನ್ನನ್ನು ಪ್ರವಾದಿ ಎಂದು. ಈ ಯೆಜೆಬೇಲ್ ಯಾರಂದ್ರೆ ಅಹಾಬನ ಹೆಂಡತಿ. ಈಕೆ ಯಾರಂದ್ರೆ ಒಬ್ಬ ಅನ್ಯರಲ್ಲ, ಇವನು ದೇವರ ಮನುಷ್ಯನಾಗಿದ್ದು ಮದುವೆ ಆಗ್ತಾನೆ. ಇಸ್ರಾಯೇಲ್ನಾಗಿದ್ದು ಅನ್ಯರಲ್ಲಿ ಮದುವೆ ಆಗ್ಬಾರ್ದು, ಇವನು ಅನ್ಯರನ್ನ ಮದುವೆ ಮಾಡ್ಕೊಂಡು ಬರ್ತಾನೆ. ಅವ್ರ ಹೆಂಡತಿ ಹೆಸರೇ ಯೆಜೆಬೇಲ್. ಈಕೆ ಪ್ರವಾದಿ, ನಾನು ದೇವರ ಪ್ರವಾದಿ, ವಿಗ್ರಹಕ್ಕೆ ನೈವೇದ್ಯ ಮಾಡಿದನ್ನ ತಿನ್ಬೋದು, ಏನು ತಪ್ಪಿಲ್ಲ, ದೇವರು ಕ್ಷಮಿಸ್ತಾನೆ, ಏನು ಆಗಲ್ಲ ಅಂತ ಬೋಧಿಸ್ತಾನೆ, ಹಂಗೆ ಕೇಳಿಸ್ತಾ ಇದ್ದಾರೆ. ಅದೇ ತರನೇ ನಿಮ್ಮ ಈ ದುಮತರಿಯ ಸಭೆಯಲ್ಲಿದ್ದಾರೆ, ಈ ದುಮತರಿಯ ಚರ್ಚಲ್ಲಿದ್ದಾರೆ. ಆಮೇಲೆ ಕಂಟಿನ್ಯೂ ಮಾಡಮ್ಮ. ಜಾರತ್ವ ಅಂದ್ರೆ ವಿಗ್ರಹಗಳ ಹತ್ರಕ್ಕೆ ಹೋಗೋದನ್ನ ಬೈಬಲ್ ಜಾರತ್ವ ಅಂತತೆ. ನಾರ್ಮಲ್ ಆಗಿ ಜಾರತ್ವ ಅಂದ್ರೆ ಒಂದು ಗಂಡನಿದ್ರೆ ಕೂಡ ಮತ್ತೊಂದು ಗಂಡನ ಹತ್ರಕ್ಕೆ ಹೋಗೋದು, ಒಂದು ಹೆಂಡತಿ ಇದ್ರೆ ಇನ್ನೊಂದು ಹೆಂಡತಿ ಹತ್ರಕ್ಕೆ ಹೋಗೋದು ಜಾರತ್ವ. ಇಲ್ಲಿ ಯಾವುದು ಜಾರತ್ವ ಅಂದ್ರೆ ನಿನ್ನ ಯೇಸು ಸ್ವಾಮಿ ಇದ್ದಾನೆ, ಬೇರೆ ದೇವರ ಹತ್ರ ಯಾಕೆ ಹೋಗ್ತಿ ಆರಾಧಿಸಿ ತಿಂದು ತೇಗಿ ಅಲ್ಲಿ ಮಜಾ ಮಾಡೋದಿಕ್ಕೆ ಅಂತ. ಇದನ್ನ ಜಾರತ್ವ ಅಂತಾರೆ. ಹಲ್ಲೆಲೂಯಾ. ಆಮೆನ್. ಪ್ರೈಸ್ ದಿ ಲಾರ್ಡ್. ವಿಗ್ರಹಗಳಿಗೆ ನೈವೇದ್ಯ ಮಾಡಿದ್ದನ್ನು ತಿನ್ನಬಹುದೆಂದು ನನ್ನ ದಾಸರಿಗೆ ಬೋಧಿಸುತ್ತಾ ಅವರನ್ನು ಮಾರ್ಗದಲ್ಲಿ ಸೇರಿಸುತ್ತಿರುವಲ್ಲಿ ನೀನು ಅವನನ್ನು ತಡೆಯದೆ ಬಿಟ್ಟಿರುವುದೇಕೆ? ಬಿಟ್ಟಿರುವುದೇ ದೇವರ ಕಡೆಗೆ. ದೇವರಿಗೆ ಇಷ್ಟ ಆಗಿರೋದೇನು? ಜಾರತ್ವ ಮಾಡ್ಬೋದು, ವಿಗ್ರಹಗಳಿಗೆ ನೈವೇದ್ಯ ಮಾಡಿ ತಿನ್ಬೋದು ಅಂತ ಸಭೆಯಲ್ಲಿದ್ದಾರೆ. ಆ ದುಮತರಿಯ ಸಭೆಯಲ್ಲಿದ್ದಾರೆ. ಮೊದಲೇ ಆ ಏರಿಯಾದವ್ರು ಇರ್ತಾರಂತ ಅವಾಗಲೇ ಹೇಳಿದೆ, ಈ ಸಭೆ ಬಗ್ಗೆ ನಾನು ಇಷ್ಟ ಬಂದಂಗೆ ತಿನ್ಬೋದು, ವ್ಯತ್ಯಾಸ ಗೊತ್ತಿಲ್ದಿರೋರು ಹೆಂಗದ್ರಾಗಿ ಜೀವಿಸ್ಬೋದು.
ಏನು ಒಂದು ಕಂಡೀಷನ್ ಇಲ್ಲ. ಚರ್ಚ್ ಕಂಡೀಷನ್ ಬಿಟ್ರೆ ಬೇರೆ ಕಂಡೀಷನ್. ಅಂಥವ್ರ ಮಧ್ಯದಲ್ಲಿ ಬೆಳೀತಾ ಇರೋರು ಇವ್ರು, ಅಂಥವ್ರ ನಡುವೆ ಇರೋರು ಇವರು, ಅಂತ ಗ್ರಾಮದಲ್ಲಿ ಬೆಳೀತಾರೆ, ಅಂತ ಸಿಟಿಯಲ್ಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಬೆಳಗಾವಿ ದೇವದಾಸಿ ಅಂದ್ರೆ ಇದಕ್ಕೆ ಸಂಬಂಧಪಟ್ಟಿದ್ದು, ಬೆಳಗಾವಿ ದೇವದಾಸಿಯರಿಗೆ ಸಂಬಂಧಪಟ್ಟಿದ್ದು. ಅದು ನಾರ್ಮಲ್ ಅವರಿಗೆ ಚಿಲುಕ್ಲೂರು ಪೇಟ ತೆಲುಗಲ್ಲಿ ಹೇಳ್ತಾರೆ. ಚಿಲುಕ್ಲೂರು ಪೇಟ. ತಂಡ್ರಿ ಸನ್ನಿಧಿ ಅಂತ ಸೇವೆ ಮಾಡ್ತಾರೆ ಶಾಲೂಮ್ ರಾಜು ಅವರು, ಅಲ್ಲೇ ಮಾಡೋದು. ಚಿಲುಕ್ಲೂರು ಪೇಟ, ರಾಜಮಂಡ್ರಿ, ಇವೆಲ್ಲ ಏನಂದ್ರೆ ಸೂಳುಗಳಿಗೆ ಒಂದು ಸಂಬಂಧಪಟ್ಟಿದ್ದು. ಚಿಕ್ಕಬಳ್ಳಾಪುರ HIV ರೋಗ ಜಾಸ್ತಿ ಅಂತ ಫೇಮಸ್ ಚಿಕ್ಕಬಳ್ಳಾಪುರ. ಅದೇ ತರನೇ ಈ ಗ್ರಾಮ ಯಥೇಚ್ಛವಾಗಿ ತಿನ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ವ್ಯತ್ಯಾಸ ಅರಿಯದ ಜನ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ನೀನ್ ಗೊತ್ತಿದ್ರು ಕೂಡ ಸುಮ್ಮನೆ ಇದೆಯಾ? ನಿನ್ ಸಭೆಯನ್ನ ಖಂಡಿಸ್ತಾ ಇಲ್ಲ, ನಿನ್ ವಿಶ್ವಾಸಗಳನ್ನ ಗದ್ದಿಸ್ತಾ ಇಲ್ಲ. ಯಾಕೆ ಹೇಳಿಲ್ಲ? ಹೇಳಿದ್ರೆ ಪ್ರಾಬ್ಲಮ್ ಏನಾಗುತ್ತೆ ಗೊತ್ತಾ? ಹಲ್ಲೆಲೂಯಾ. 23 ಓದ್ಬಿಟ್ಟಮ್ಮ. 19. ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ನಾನು ಅವಳಿಗೆ ಸಮಯವನ್ನು ಕೊಟ್ಟೆನು. ಆದರೆ ದೇವರ ಕಡೆಗೆ ಅವಳು ಬೋಧನೆ ಕೇಳಿದವರು ಕೂಡ ತಿರುಗಲಿಲ್ಲ. ಇಬ್ರು ಅವಳು ನಂಬಿ ಮಾಡಿದ್ರಲ್ಲ ಪಾಪ ವ್ಯಭಚಾರ, ವಿಗ್ರಹಕ್ಕೆ ನೈವೇದ್ಯ ಮಾಡಿ ತಿಂದ್ರಲ್ಲ, ಅವಳು ತಿರುಗಲಿಲ್ಲ. ಅವ್ರ ಕಡೆ ಅವಳ ಮಾತನ್ನ ಕೇಳಿದವರು ತಿರುಗಲಿಲ್ಲ. ದೇವರ ಕಡೆಗೆ ತಿರುಗಿಕೊಂಡು ತನ್ನ ಜಾರತ್ವವನ್ನು ಬಿಟ್ಟು ಬಿಡುವುದಕ್ಕೆ ಅವಳಿಗೆ ಇಷ್ಟವಿಲ್ಲ. ಈಗ ಅವಳು ಹಾಸಿಗೆ ಮೇಲೆ ಮಾಡುವೆನು ಮತ್ತು ಅವಳೊಂದಿಗೆ ವ್ಯಭಿಚಾರ ಮಾಡಿದವರು ತಮ್ಮ ಮನಸ್ಸನ್ನು ದೇವರ ಕಡೆಗೆ ತಿರುಗಿಸಿಕೊಂಡು ಅವಳ ಕೃತ್ಯಗಳನ್ನು ಬಿಟ್ಟು ಬಿಡದೆ ಹೋದರೆ ಮಹಾ ಸಂಕಟದಲ್ಲಿ. ಮಹಾಸಂಕಟ ಅಂದ್ರೆ ಏನ್ ಗೊತ್ತಾಯ್ತು? 7 years ಟ್ರಿಬ್ಯುಲೇಷನ್ ಪೀರಿಯಡ್. ಈಗಿರೋದಲ್ಲ ಸಂಕಟ ಅಲ್ಲ, ಮಹಾಸಂಕಟನೂ ಅಲ್ಲ. ಅದನ್ನ ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದಾನೆ ದೇವರು ಈ ಸಭೆಗೆ. ಮೊದಲೇ ಗೊತ್ತು ದೇವರಿಗೆ. ಮಹಾ ಸಂಕಟದಲ್ಲಿ ಬೀಳೋ ತರ ಮಾಡ್ತೀನಿ. ಕ್ರಿಸ್ತು ವಿರೋಧಿ ಕೈಗೆ ಸಿಕ್ಕಾಕೊಂತೀರಾ, ಅವು 7 ಉಪದ್ರವಗಳಲ್ಲಿ ಸಿಕ್ಕಾಕೊಂತೀರಾ. 7 ಪಾತ್ರೆಗಳು, 7 ರೌದ್ರಗಳು, 7 ಮುದ್ರೆಗಳು, 7 ತುಂತೂರಿಗಳು ನಿಮ್ಮ ಮೇಲೆ ಬೀಳ್ತೈತೆ. 7 ವರ್ಷ ನೀವು ಕೊಲ್ಲಲ್ಪಡ್ತೀರಾ. ಶತ್ರುವಿನಾದ ಸೈತಾನನ ಮಗನಿಂದ, ಆಂಟಿ ಕ್ರೈಸ್ಟ್ ಇಂದ ಮಹಾ ಉಪದ್ರವ ಅಂತಿದೆ ನೋಡಿ ಅಲ್ಲಿ. ಗ್ರೇಟ್ ಟ್ರಿಬ್ಯುಲೇಷನ್ ಅಂತಿದೆ ಸಿಸ್ಟರ್. ಗ್ರೇಟ್ ಟ್ರಿಬ್ಯುಲೇಷನ್. ಮಹಾ ಸಂಕಟದಲ್ಲಿ ಬೀಳುವಂತೆ ಮಾಡುವೆನು. ಹಲ್ಲೆಲೂಯಾ. ಅವಳ ಮಕ್ಕಳನ್ನು ಕೊಂದೇ. ಆ 666 ಕಾಲದಲ್ಲಿ ಏನಾಗ್ತಾರೆ? ಬೋಧನೆಯನ್ನ ಕೇಳಿ ತಿಂದ್ರೆ ಕೊಂದೇ ಕೊಲ್ತೀನಿ. ಆಗ ನಾನು ಮನುಷ್ಯರ ಅಂತರೇಂದ್ರಿಯವನ್ನು ಹೃದಯವನ್ನು ಪರೀಕ್ಷಿಸುವವನಾಗಿದ್ದೇನೆ ಎಂಬುದು ಎಲ್ಲಾ ಸಭೆಗಳಿಗೆ ಆ ಟೈಮಲ್ಲಿ ನಿಲ್ಲಬೇಕು. ದೇವರಿಗಾಗಿ ಗೊತ್ತಾಗ್ತದೆ ಎಷ್ಟೊರ್ಗು ದೇವರಲ್ಲಿ ಇದ್ದೀರಿ, ಎಷ್ಟೊತ್ತಿಗೂ ದೇವರಲ್ಲಿ ಬಲವಾಗಿದ್ದೀರಿ ಅಂತ. ನಮ್ಮಲ್ಲಿ ಪ್ರತಿಯೊಬ್ಬನಿಗೂ ಅವನವನ ಕೃತ್ಯಗಳಿಗೆ ತಕ್ಕ ಹಾಗೆ ಪ್ರತಿಫಲವನ್ನ ಕೊಡುವೆನು. ಇದು ಈ ಸಭೆಗೆ ದೇವರು ಗದರಿಸ್ತಾರೆ. ನಾವು ನಮ್ಮ ಮಕ್ಕಳು ತಪ್ಪು ಮಾಡಿದ್ರೆ ಖಂಡಿಸ್ತೀರಲ್ಲ, ಗದರಿಸ್ತಾರೆ. ಕಾಂಡಮ್ನೇಷನ್. ನೆಕ್ಸ್ಟ್ ಸವಾಲ್. ಪ್ರೈಸ್ ದಿ ಲಾರ್ಡ್. ಸಲಹೆ, ಕೌನ್ಸಿಲಿಂಗ್ ಏನ್ ಕೊಡ್ತಾರೆ ನೋಡಿ ಈ ಸಭೆಗೆ. 22ರಿಂದ 25 ಓದಮ್ಮ. ಆದರೆ ಧೈರ್ಯದಲ್ಲಿರುವ ಉಳಿದವರಿಗೆ, ಅಂದರೆ ಅಗಾಧ ಬೋಧನೆ ಎಂಬ ಕೇಳಿಸಿಕೊಂಡಿರುವ ಸೈತಾನನಿಂದ ಪ್ರೇರಿತವಾದ ಸಲಹೆ 2:16. 2:24 ಕರೆಕ್ಟ್ ಆಗಿದೆ ಓದಮ್ಮ. ಆದರೆ ಧೈರ್ಯದಲ್ಲಿರುವ ಉಳಿದವರಿಗೆ, ಅಂದರೆ ಅಗಾಧ ಬೋಧೆ ಎಂಬ ಕೇಳಿಸಿಕೊಂಡಿರುವ ಸೈತಾನನಿಂದ ದುರ್ಬೋಧನೆಯನ್ನು ನಿಮ್ಮಲ್ಲಿ ಯಾರ್ಯಾರು ತಿಳಿಯದೆಯೋ ಅವಲಂಬಿಸದೆಯೋ ಇರುತ್ತಾರೋ ಅವರಿಗೆ ಹೇಳುವುದೇ
ವಿಗ್ರಹಕ್ಕೆ ನೈವೇದ್ಯ ಮಾಡಿ ತಿನ್ಬೋದು, ವ್ಯಭಚಾರ ಮಾಡ್ಬೋದಂತ ಇದನ್ನ ಕೇಳಿದಿರ ಸಹಿಸ್ಕೊಂಡು ಕೂತಿದ್ದಾರೆ. ಆ ಚರ್ಚಲ್ಲಿ ವಿಶೇಷವಾಗಿರೋರು ಇದ್ದಾರಂತೆ. ಅವ್ರು ಹಂಗೆ ಇರ್ಬೇಕು. ಅವರು ಸೈತಾನ ಬೋಧನೆ, ದುರ್ಬೋಧನೆ, ತಪ್ಪಾದ ಬೋಧನೆ, ಫಾಲ್ಸ್ ಟೀಚಿಂಗ್, ಆಮೇನ್ ಕೇಳ್ದಿದ್ದಾರಲ್ಲ, ಅವ್ರು ಹಂಗೆ ಇರ್ಲಿ. ಸಲಹೆ ಕೊಡ್ತಾ ಇದ್ದಾನೆ, ಆಮೇನ್ ಕೌನ್ಸಿಲಿಂಗ್ ಅನ್ನ ಕೊಡ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್. ಅವ್ರು ಹೆಂಗಿದ್ರಂತೆ, ಅಗಾಧ ಬೋಧನೆ ಎಂದೇ ಹೇಳಿಕೊಳ್ಳುವ ಸೈತಾನನಿಂದ ಪ್ರೇರಿತವಾದ ದುರ್ಬೋಧನೆ. ಇವತ್ತೊಂದು ಸಭೆಯಲ್ಲಿ ದುರ್ಬೋಧನೆ ಇದೆ ಅಂದ್ರೆ ಯಾರಿಂದ ಬರೋದಂತೆ? ಪಾಸ್ಟರ್ ಹೇಳೋದು ಯಾರ ಶಕ್ತಿಯಿಂದ? ಸೈತಾನ ಸಹಾಯದಿಂದ. ಸೈತಾನ ಮಾತುಗಳು, ಶಕ್ತಿ, ಪವರು, ಆ ಒಂದು ಬ್ಲಾಕ್ ಮ್ಯಾಜಿಕ್, ಆ ಜನಗಳನ್ನ ತರ ಡೂಪ್ಲಿಕೇಟ್ ಮಿರಾಕಲ್ಸ್, ಫಾಲ್ಸ್ ಮಿರಾಕಲ್ಸ್, ಡೂಪ್ಲಿಕೇಟ್ ಮಿರಾಕಲ್ಸ್ ನಡೀತದೆ. ಹಂಗೆ ಅಲ್ಲೇ ಸ್ಪಾಟ್ ಅಲ್ಲೇ ಮೇಲಾಗ್ಬಿಡ್ತದೆ. ಆಮೇಲೆ ದೊಡ್ಡ ದೊಡ್ಡ ಸಭೆಗಳಲ್ಲಿ ನಿಮ್ಗೆ ಗೊತ್ತಿರೋ ಎಷ್ಟೋ ಸಭೆಯಲ್ಲಿ ಇದೆ ಅಂತ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೇನ್. ಅದ್ಭುತಗಳಿಗೆ ಮೇನ್ ಫೋಕಸ್ ಮಾಡಬಾರ್ದು. ಅದ್ಭುತನೂ ಬೇಕು, ರಕ್ಷಣೆನೂ ಬೇಕು. ವಾಕ್ಯದಲ್ಲಿ ಫುಲ್ ಆಗಿ ಕರ್ಕೊಂಡು ಹೋಗ್ಬೇಕು ಸಭೆ. ಹೊಸಬರಿಗೆ ಅದ್ಭುತ ಬೇಕು, ಹಳಬರಿಗೆ ಏನಕ್ಕೆ ಅದ್ಭುತ? ನೀನೇ ಪ್ರೇಯರ್ ಮಾಡಿದ್ರೆ ಹೀಗಾಗುತ್ತೆ ಅಂತ ಬೈಬಲ್ ಹೇಳ್ತೈತೆ. ನೀನ್ ಕೈ ಇಟ್ಟರೆ ರೋಗಿಗಳು ಸ್ವಸ್ಥರಾಗ್ತಾರೆ. ನೀನೇ ದೆವ್ವಗಳನ್ನ ಓಡಿಸ್ತೀಯ, ಆವುಗಳನ್ನ ಮಾಟ ಮಂತ್ರನ ಎತ್ತಿ ಅಂತ ಹೇಳ್ತೈತೆ. ನನ್ನನ್ನು ನಂಬುವವನು. ಹೊಸಬರಿಗೆ ಏನಕ, ಹಳಬರಿಗೆ ಏನಕ ಅದ್ಭುತ? ಹೊಸಬರಿಗೆ ಅದ್ಭುತ ಬೇಕಾಗಿರೋದು. ಎಷ್ಟು ಹೀಲಿಂಗ್ ಮಾಡ್ತೀಯಾ? ಡೈಲಿ ಹೀಲಿಂಗಾ? ವಾರದಲ್ಲಿ 3 ಸಾರಿ ಹೀಲಿಂಗಾ? ವಾರ ಹೀಲಿಂಗ್ ಏನಿರ್ತೈತೆ? ಹೀಲಿಂಗ್ ಮಾಡಕ್ಕೆ ಒಬ್ಬರಿಗೆ ಸಿಸ್ಟರ್, ಬ್ರದರ್ ವಾರ ಬರ್ತಾರೆ. ಅವ್ರಿಗೆ ಏನ್ ಹೀಲಿಂಗ್ ಬೇಕು? ಆಮೇಲೆ ಹಲ್ಲೆಲೂಯಾ. ಅಗಾಧ ಬೋಧನೆ, ದುರ್ಬೋಧನೆ ಕೇಳ್ದಿರೋರು ಧುವತರಿಯ ಸಭೆಯಲ್ಲಿದ್ದಾರೆ. ಅವ್ರು ಹಂಗೆ ಇರಕ್ಕೆ ಹೇಳು. ನಿಮ್ಗೂ ದೇವ್ರು ಹೇಳ್ತಾ ಇದ್ದಾನೆ, ಇದುವರೆಗೂ ನಿಂತಿದ್ದೀರ ದೇವರಲ್ಲಿ, ಸತ್ಯ ಬೋಧನೆಯಲ್ಲಿ ಹಂಗೆ ನಿಂತ್ಕೊಳ್ಳಿ. ಯಾರ ಬಂದು ಫಾಸ್ಟ್ ಟೀಚಿಂಗ್ ನಿಮ್ಗೆ ಹೇಳಿದ್ರೆ, ದುರ್ಬೋಧನೆ ನಿಮ್ಗೆ ಹೇಳಿದ್ರೆ ಕೇಳಬೇಡಿ, ಸಹಿಸ್ಕೋಬೇಡಿ, ಅದನ್ನ ಬಾಗಿಲು ತೆರಿಬೇಡಿ. ಅವ್ರಿಗೆ ಶುಭವಾಗ್ಲಿ ಅಂತ ಹೇಳ್ಬೇಡಿ, ಬೋಧಕನ ಬೈಕೋಬೇಡ. ಹಲ್ಲೆಲೂಯಾ, ಆಮೆನ್. ಕಂಟಿನ್ಯೂ ಮಾಡಮ್ಮ. ಒಂದ್ ನಿಮಿಷ ನಮ್ಮ ಇದಲ್ಲ ಸವಾಲಲ್ಲ, ಇದು ಸಲಹೆ ಅಲ್ಲ, ಸವಾಲು. 2:26 ಓದಮ್ಮ. ಸವಾಲು. ಯಾವನು ಜಯಶಾಲಿಯಾಗಿದ್ದು ನನಗೆ ಮೆಚ್ಚುಗೆಯಾದ ಕೃತ್ಯಗಳನ್ನು ಕಡೆಯವರೆಗೂ ನಡೆಸುತ್ತಾನೋ ಅವನಿಗೆ ನಾನು ನನ್ನ ತಂದೆಯಿಂದ ಹೊಂದಿದ ಅಧಿಕಾರ. ಏನ್ ಚಾಲೆಂಜ್ ಇದೆ ಈ ಸಭೆಗೆ? ಈ ಸಭೆಗೆ ಏನ್ ಚಾಲೆಂಜ್ ಕೊಡ್ತಾ ಇದ್ದಾನೆ? ಮೊದಲು ಕೃತ್ಯಗಳನ್ನ ಕಡೆಯವರೆಗೂ ನಡೆಸುತ್ತಾನೋ. ಫಸ್ಟ್ ಆರಂಭದಿಂದ ನಿಮ್ ದೇವರಲ್ಲಿ ಯಾವ ತರ ಕೃತ್ಯಗಳನ್ನ ನಡೆಸ್ತಾ, ದೇವರಲ್ಲಿ ಬಲವಾಗಿದ್ದು ಶತ್ರುವನ್ನ ಗದ್ದಿಸ್ತಾ, ಪಾಪವನ್ನ ದ್ವೇಷಿಸ್ತಾ, ತಾಳ್ಮೆಯಿಂದ, ಪ್ರೀತಿಯಿಂದ, ನಂಬಿಕೆಯಿಂದ, ಪ್ರಾರ್ಥನಾ ಪೂರ್ವಕವಾಗಿ ವಾಕ್ಯದಲ್ಲಿ ನಡೀತಾ ನೀನ್ ಸಹಿಸಿಕೊಂಡು ತಾಳ್ಮೆಯಿಂದ ಕಾದಿದೆಯೋ ಬರೋದಕ್ಕಾಗಿ, ರ್ಯಾಪ್ಚರ್ಗಾಗಿ, ಎತ್ತಲ್ಪಡೋದಕ್ಕಾಗಿ. ಅದೇ ತರ ತಾಳ್ಮೆಯಿಂದ ನೀನು ಕಾದಿದ್ದು ನನ್ನ ತಂದೆಯಿಂದ ಹೊಂದಿದ ಅಧಿಕಾರದಂತೆ ಜನಾಂಗಗಳ ಮೇಲೆ 1000 years ಕಿಂಗ್ಡಮ್ ರೂಲಿಂಗ್ ಅಲ್ಲಿ 1000 ವರ್ಷ ಯೇಸು ಕ್ರಿಸ್ತನ ಪರಲೋಕದ ಆಳ್ವಿಕೆಯಲ್ಲಿ ನಿನಗೆ ಅಧಿಕಾರಿಯನ್ನಾಗಿ ನೇಮಿಸ್ತೀನಿ. ನೀನೊಂದು ಏರಿಯಾಗೆ ಕಮಿಷನರ್ ಆಗಿ ದೇವರು ಇಡ್ತಾನೆ, ಲೀಡರ್ ಆಗಿರ್ತಾನೆ, ಅಧಿಕಾರ ನಡೆಸೋದಕ್ಕೆ ನಿನಗೆ ಕೊಡ್ತಾನೆ. ಅವನು ಕಬ್ಬಿಣದ ಬರೀ ಈ ಸಭೆ ಮಾತ್ರ ನೀನ್ ತಗೊಂಬೇಡ. 7 ಸಭೆಯಲ್ಲಿರೋ ಸವಾಲು ತಗೊಬೇಕು, 7 ಸಭೆಯಲ್ಲಿರೋ ಕೌನ್ಸಿಲಿಂಗು ತಗೊಬೇಕು, 7 ಸಭೆಯಲ್ಲಿರೋ ಕಾಂಡಮ್ನೇಷನ್ ತಗೊಬೇಕು, 7 ಸಭೆಯಲ್ಲಿರೋ ಕಮಾಂಡೇಶನ್, ಕಾಂಡಮ್ನೇಷನ್, ಕೌನ್ಸಿಲಿಂಗ್, ಚಾಲೆಂಜ್. ಆಮೇಲೆ ಒಪ್ಕೊಳ್ಳೋದು, ಒಪ್ಕೊಳ್ಳೋದು, ಖಂಡಿಸೋದು, ಸಲಹೆ, ಎದುರಿಸೋದು. 7 ಸಭೆಯಲ್ಲಿದೆ, 7 ಸಭೆಯಲ್ಲಿ ನೀನ್ ತಗೋಬೇಕು. ಆದ್ರೆ ಸ್ಪೂರ್ಣ ಸಭೆಗೆ ಏನಿಲ್ಲ, ಗದರಿಸೋದಿಲ್ಲ. ಸ್ಪೂರ್ಣ ಸಭೆಗೆ ಕೊರತೆ ಇಲ್ದಿರೋ ಸಭೆ ಅದರಲ್ಲಿ ಗದರಿಸಲಿಕ್ಕೆ ಬರಲ್ಲ. ಇದು ಅದು ನೀನು ಆ ತರ ನಡ್ಕೊಂಡ್ರೆ ನಿನ್ಗೆ ಏನ್ ಲಾಭ ಅಂತ ಹೇಳ್ತಿದೆ? ಕಬ್ಬಿಣದ ಕೋಲಿನಿಂದ ಅವರನ್ನು ಆಳುವನು, ಮಣ್ಣಿನ ಮಡಕೆಗಳನ್ನು ಒಡೆಯುವಂತೆ ಅವನು ಅವರ ಬಲ ಮುರಿದು ಹೋಗುವುದು. ಇದಲ್ಲದೆ ಉದಯ ಸೂಚಕ ನಕ್ಷತ್ರವನ್ನು ಅವನಿಗೆ ಕೊಡುವೆನು. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿ ಉಳ್ಳವನು ಕೇಳಲಿ. ಉದಯ ಸೂಚಕ ನಕ್ಷತ್ರ ಅಂದ್ರೆ ಯೇಸು ಕ್ರಿಸ್ತನು.
ಆ ಹೆಸರು ನಿನಗೆ ಬರ್ತದೆ. ಆಮೇನ್, ಹಲ್ಲೆಲೂಯಾ. ಇನ್ನೊಂದು ಚಿಕ್ಕ ಜೀಸಸ್. ಆಮೇನ್, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇದು ಈ ಸಭೆಗೆ ಸವಾಲು. ನೆಕ್ಸ್ಟ್ ಸಭೆ ನಾವು ಹೋಗೋಣ. ನೆಕ್ಸ್ಟ್ ಸಭೆ ಹೆಸರೇನು? ಯಾವ ಸಭೆ ಹೆಸರು? ಸಾರ್ದಿಸ್ ಸಭೆ. ಪ್ರೈಸ್ ದಿ ಲಾರ್ಡ್. ಸಾರ್ದಿಸ್ ಸಭೆ ಟೈಮ್ ಲೈನು 1500 1700, 1000 AD, 1500 to 1700. ಅವಾಗ ಈ ಸಭೆ ಎಷ್ಟು ವರ್ಷ ಇದೆ? 200 years ಇದೆ. 200 ವರ್ಷ ಸಭೆ. ಈ ಸಭೆಗೆ ಟೈಟಲ್ ಏನ್ ಕೊಟ್ರು ನಮ್ಮ ದೇವರು? ಸತ್ತು ಹೋಗಿರೋ ಸಭೆ, ಡೈಡ್ ಚರ್ಚ್. ಏನಂತ ಕೊಟ್ರು? ಆಮೆನ್, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಡೆಡ್ ಚರ್ಚ್. ಡೆಡ್ ಅಂದ್ರೆ ಸತ್ತೋಗಿದೆ. ಬೋಧನೆ ಏನಾಗಿದೆ? ಬೋಧನೆಯಲ್ಲಿ ಏನಿಲ್ಲ, ಜೀವ ಇಲ್ಲ. ಉಪದೇಶದಲ್ಲಿ ಏನಿಲ್ಲ, ಜೀವ ಇಲ್ಲ. ಆ ಥರ ಎಷ್ಟು ಚರ್ಚ್ ಇರ್ಬೋದಂತೆ ನೀವು ಇವತ್ತು ಭೂಮಿ ಮೇಲೆ? ಲೆಕ್ಕ ಇಲ್ಲ. ನಿಮ್ಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಿದೆ. ನಮ್ಗೆ ಹೇಳ್ತಾರೆ ಏನಿಲ್ಲ, ನಿದ್ರೆ ಬರ್ತೈತೆ, ನನಗೆ ಏನು ಕಲಿಸ್ಕೊಟ್ಟಿಲ್ಲ, ಏನು ಅಲ್ಲಿ ಸ್ಪೆಷಲ್ ಮಾತೆ ಓಡಿಸೇ ಇಲ್ಲ. ಒಂದೇ ತಮಾಷೆ, ಒಂದೇ ಬೈಯೋದು, ಕಾಣಿಕೆ ಬಗ್ಗೆ ಮಾತಾಡೋದು, ಯಾಕೆ ಬಂದಿಲ್ಲ ಅಂತ ಕೇಳೋದು, ಬೇಜಾರು ಮಾಡೋದು, ನಗೋದು, ತಮಾಷೆ, ಜೋಕ್ಸ್. ಸತ್ತೋಗಿದೆ ಸಭೆ. ಈ ಸಭೆ ಏನಾಗಿದೆ? ಇದಕ್ಕೆ ಟೈಟಲ್ ಏನ್ ಕೊಡ್ತಾ ಇದ್ದಾರೆ? ಸಾರ್ದಿಸ್ ಸಭೆಗೆ. ಅದೆಲ್ಲ ಸಿಗ್ತೈತಿ ಇವಾಗ ನಮ್ಗೆ. ಆ ಸಭೆಗೆ ತಕ್ಕ ಹಾಗೆ ನಮ್ಗೆ ಅಲ್ಲಿ ಆ ಡೀಟೇಲ್ಸ್ ಸಿಗ್ಬಿಡ್ತೈತಿ. ಆ ಸಾರ್ದಿಸ್ ಸಭೆ ಬಗ್ಗೆ ನಾವು ಡೀಟೇಲ್ಸ್ ನೋಡ್ತಾ ಒಳಗಡೆ ಹೋಗೋದು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇದು ಟೈಮ್ ಲೈನ್ ಎಷ್ಟು? AD 1500 to 1700, 200 ವರ್ಷ ಈ ಸಭೆ ಇದೆ. ಆಮೇನ್. ಇದಕ್ಕೆ ಟೈಟಲ್ ಏನ್ ಕೊಡ್ತಾನೆ? ಸತ್ತೋಗಿರೋ ಸಭೆ. ಆಮೇನ್. ಡೈಡ್ ಚರ್ಚ್. ಆಮೇನ್. ಡೆತ್ ಚರ್ಚ್. ಇನ್ನ ಒಂದು ಮಾತು ಹೇಳ್ಬೇಕು. ಹಲ್ಲೆಲೂಯಾ. ಸಾರ್ದಿಸ್ ಒಂದು ಕಾಲದಲ್ಲಿ ಈ ಸಭೆ ಕಾಲ ಮೈನ್ ಜಂಕ್ಷನ್ ಅಂತ. ಏನ್ ಜಂಕ್ಷನ್? ರೈಲ್ವೆಯಲ್ಲಿ ಜಾಸ್ತಿ ಹೇಳ್ತಾರೆ ಜಂಕ್ಷನ್ 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 ಅಂತ. ಎಲ್ಲಿ ತಿರುಗಿದ್ರು ಜನ ಅಲ್ಲಿಗೆ ಬಂದು ಆ ಕಡೆ ತಿರುಗ್ಬೇಕಂತ, ಅಲ್ಲಿಗೆ ಬಂದು ಎಕ್ಸ್ಚೇಂಜ್ ಆಗ್ಬೇಕಂತ. ಈ ಸಾರ್ದಿಸ್ ಅನ್ನೋ ಜಾಗ, ಸಿಟಿ ಮೈನ್ ಜಂಕ್ಷನ್. ಜನಗಳೆಲ್ಲ ಅಲ್ಲೇ ಟ್ರೈನ್ಗಳಿರ್ಲಿ, ಒಂದು ಇದಿರ್ಲಿ, ಅಲ್ಲೇ ಬಂದು ತಿರುಗಿ ಜನಗಳು ಬೇರೆ ಬೇರೆ ಕಡೆಗೆ ಡಿವೈಡ್ ಆಗ್ಬೇಕಂತ. ಆಮೇನ್, ಆಮೇನ್. ಈ ಸಾರ್ದಿಸ್ ಅನ್ನೋ ಸಿಟಿ ಎಲ್ಲಿದೆ ಅಂದ್ರೆ ಒಂದು ಗುಡ್ಡದ ಮೇಲೆ, ಬೆಟ್ಟ ಅಲ್ಲ, ನಾಟ್ ಹಿಲ್. ಆಮೇನ್. ಮೌಂಟೇನ್ ಅಲ್ಲ, ಗುಡ್ಡ. ಗುಡ್ಡ ಅಂದ್ರೆ ಬೆಟ್ಟಕ್ಕಿಂತ ಚಿಕ್ಕದನ್ನ ಗುಡ್ಡ ಅಂತ. ಗುಡ್ಡದ ಮೇಲೆ ಇದೆ. ಇದಕ್ಕೆ ಆ ಗುಡ್ಡದ ಮೇಲಿರೋ ಸಿಟಿ ಹೆಸರೇ ಸಾರ್ದಿಸ್. ಬರ್ಕೋಬೇಕು. ಸಾರ್ದಿಸ್ ಅಂತ ಹೆಸರು ಹೆಂಗ್ ಬಂತು? ಒಂದು ಗುಡ್ಡದ ಮೇಲೆ ಇದೆ, ಅದೊಂದು ಸಿಟಿ. ಆ ಸಿಟಿನೇ ಅಲ್ಲೇ ಈ ಸಭೆ ಇರೋದು. ಪ್ರೈಸ್ ದಿ ಲಾರ್ಡ್. ಆಮೆನ್, ಆಮೆನ್. ಈ ಪಟ್ಟಣದಲ್ಲಿ ಸೆನಿಗಾಸ್ ಎಂಬ ದೇವತೆಯನ್ನು ಪೂಜಿಸ್ತಾರೆ. ಅಸ್ಲೀಪಿಯ ದೇವತೆಯನ್ನು ಪೂಜಿಸೋದು ಅವಾಗಲೇ ಕೇಳಿದ್ರಿ. ಅಸ್ಲೀಪಿಯ ದೇವತೆಯನ್ನು ಪೂಜಿಸೋದು ಕೇಳಿದ್ರಿ. ಅಸ್ಲೀಪಿ ಅಂದ್ರೆ ಮೆಡಿಕಲ್. ಆಮೇನ್. ಅದ್ಲೀಪಿಯ ದೇವತೆ ಅಂತ ಕೇಳಿದ್ರಿ. ಅಪೋಲೋ ದೇವರಂತ ಕೇಳಿದ್ರಿ. ನಿಮ್ ಬೈಬಲ್ ಅಲ್ಲಿ ಸಿಗ್ತೈತೆ ಕೆಲವು ವರ್ಡ್ಸ್ ಅದೆಲ್ಲ. ಹಲ್ಲೆಲೂಯಾ. ಆಮೇನ್. ಇವ್ರು ಯಾವ ದೇವತೆಯನ್ನ ಪೂಜಿಸೋರು ಈ ಸಿಟಿಯವರು? ಸೆನಿಗಾಸ್, ಸಿನಿಗಾಸ್, ಸಿನಿಗಾಸ್. ಪ್ರೈಸ್ ದಿ ಲಾರ್ಡ್. ಪೂಜಿಸ್ತಾ ಇದ್ರು. ಆಮೇನ್. ಇಮಾರ್ಲಿಟಿ ಅಂತಾರೆ ಇದು. ಈ ದೇವತೆಗೆ ಏನಂತ ಕೊಡ್ತಾರೆ? ವಾಯು ವರ್ಷ ಲೇಖನ ಅಂತ ಕೇಳಿದ್ದೀರಾ? ವಾಯು ವರ್ಷ ಲೇಖನ ಅಂತ ಕೇಳಿದ್ದೀರಾ? ವಾಯು ವರ್ಷ ಇದ್ರೆ ಕೇಳಿಲ್ವಾ? ವಾಯು ವರ್ಷದಲ್ಲಿ ನಿನಗೆ ತೋಡ್ಬಿಟ್ಟು ಕಟ್ಕೊಂಡಾಡು, ಅಕ್ಕನ ಕಟ್ಕೊಂಡಾಡು, ಅಮ್ಮನ ಬಿಟ್ಕೊಂಡ್ರು ಕೇಳಿದ್ದೀರಾ? ಕನ್ನಡದಲ್ಲಿ ಇದೆ ವಾಯು ವರ್ಷದಲ್ಲಿ ಇಲ್ಲದೆ ಇರೋನು ಅಂತ. ಅದನ್ನೇ ಆಮೇನ್, ಹಲ್ಲೆಲೂಯಾ. ಸಾರ್ದಿಸ್ ಸಭೆಯ ಜಾಗದಲ್ಲಿರೋ ಜನಗಳ ಒಂದು ಆ ದೇವತೆಯ ಒಂದು ಮಹಿಮೆ. ಅದನ್ನ ಏನಂತಾರೆ ಅಂದ್ರೆ ಇಂಗ್ಲಿಷಲ್ಲಿ ಇಮಾರ್ಲಿಟಿ ಅಂತಾರೆ. ಇಮಾರ್ಲಿಟಿ ಅಂದ್ರೆ ವಾಯು ವರ್ಷ ಇಲ್ದಿರ ನಡ್ಕೊಳ್ಳೋದು, ವ್ಯತ್ಯಾಸ ಇಲ್ದಿರ ಜೀವಿತ. ಈ ಜಾಗದಲ್ಲಿ ಸಭೆ ಇದೆ ನೋಡಿ. ಅವಾಗ ಆ ಸಭೆಯವರು ಹೆಂಗಿದ್ದಾರೆ? ಏನಾಗ್ತದೆ? ಆ ಸಭೆ ಸತ್ತು ಹೋಗ್ತೈತಿ. ಆ ಜನಗಳ ಬುದ್ಧಿನ ಕಲ್ತ್ಕೊಂತಾರೆ. ನೀನು ಇವಾಗ ಲೋಕದಲ್ಲಿ ಹೋದ್ರೆ ಸತ್ತು ಹೋಗ್ತೀಯ. ಅಂತ ಮನುಷ್ಯರ ಸವಾಸ, ಅವರೊಟ್ಟಿಗೆ ಕೂತ್ಕೊಂಡು ಹೇಳೋದು, ಆ ಮಾತುಗಳಿಗೆ ನಗೋದು, ನೀನು ಅವ್ರ ಜೊತೆ ಮಾತಾಡೋದು, ನೀನು ಸತ್ತು ಹೋಗ್ತೀಯ. ಸಭೆಯಿಂದ ಸತ್ಯ ಬೋಧನೆ ಕೇಳಿದ್ರೆ ಕೂಡ ಇಂಥ ಸಹವಾಸ ಸಭೆ ಮನುಷ್ಯರು ಒಟ್ಟಿಗೆ ಕೂತ್ಕೊಂಡು ನೀನು ಹಿಂಗೆ ಮಾತಾಡಿದ್ರೆ ನೀನು ಕೂಡ ಸತ್ತು ಹೋಗ್ತೀಯ. ಸೊ ನಾನಾದ್ರೂ ಅಷ್ಟೇ. ಇವನ್ ಇಮಾರ್ಲಿಟಿ ಅಂದ್ರೆ ಏನು? ವಾಯು ವರ್ಷ ಇಲ್ದಿರ ನಡ್ಕೊಳ್ಳೋದು. ಈ ಜಾಗದವ್ರ ಜನರ ಒಂದು ಕೆಟ್ಟ ಅಸಹ್ಯ ಕೃತ್ಯ.
ಆಮೇನ್. ಅವ್ರು ಪೂಜಿಸೋದು ಸಿನಿಗಾಸನ ದೇವರನ್ನ ಪೂಜಿಸ್ತಾರೆ. ಪ್ರೈಸ್ ದ ಲಾರ್ಡ್. ಆಮೇನ್. ಇವರಲ್ಲಿ ತುಂಬಾ ಏನೊಂದು ಕೆಟ್ಟ ಬುದ್ಧಿ ಅಂದ್ರೆ ಸಾದಿ ಸಭೆಯವರ ಜಾಗದಲ್ಲಿ ಜನಗಳದು. ಆಮೇನ್. ಅಹಂಕಾರ ಜಾಸ್ತಿ, ನೆಗ್ಲೆಕ್ಟ್ ಮೈಂಡ್ ಜಾಸ್ತಿ ಈ ಸಭೆಯಲ್ಲಿ. ಆಮೇನ್. ಆಮೇನ್. ಈ ಸಭೆಯವ್ರಿಗೆ ಏನು ಆಗಲ್ಲ. ನಮ್ಗೆ ಎಂತವ್ರಂತೆ ನಮ್ಗೇನು ಕೆಲವರು ಮಾತಾಡ್ತಾರೆ ನನ್ನ ಹತ್ರ ವಿಶ್ವಾಸಿಗಳು, ನಮ್ಗೇನಾಗಲ್ಲ, ನಮ್ಗೇನಾಗುತ್ತೆ ಪಾಸ್ಟರ್ ಬ್ರದರ್, ನಮ್ಗೇನಾಗುತ್ತೆ ಸರ್ ಅಂತ ನನ್ನ ಹತ್ರ. ಹೂನಪ್ಪ, ಏನಾಗಲ್ಲ, ಸೈತಾನ ಒಬ್ಬನಿದ್ದಾನೆ. ಏನು ಆಗಲ್ಲ, ಏನು ಆಗಲ್ಲ. ಏನು ಯಾಕಾಗಲ್ಲ? ಕರೆಕ್ಟಾಗಿದ್ರೆ ಆಗಲ್ಲ, ಕರೆಕ್ಟಾಗಿರೋರಿಗೆ ಆಗ್ತೈತೆ, ಕರೆಕ್ಟಾಗಿರೋರಿಗೆ ಏನು ಆಗಲ್ವಾ? ಈ ಸಭೆಯವರು ಅಂತವ್ರು ಏನು ಆಗಲ್ಲ. ಎರಡನೇದು, ಈ ಸಭೆಯವ್ರ ಬಲಿ ನೆಗ್ಲೆಕ್ಟ್ ಅಂತ. ನೆಗ್ಲೆಕ್ಟ್. ಆಮೇಲೆ ಅಹಂಕಾರ ಜಾಸ್ತಿ ಅಂತೆ, ನೆಗ್ಲೆಕ್ಟ್ ಮೈಂಡ್ ಜಾಸ್ತಿ ಅಂತೆ ಈ ಸಭೆಯಲ್ಲಿ ಇರ್ತಾ ಇತ್ತಂತೆ ಮನುಷ್ಯರಲ್ಲಿ. ಆಮೇಲೆ ಸೈರಸ್ ಅನ್ನೋ ವ್ಯಕ್ತಿ ಪಟ್ಟಣವನ್ನ ದಾಳಿ ಮಾಡುವಂತೆ. ಸೈರಸ್, ಪ್ರೈಸ್ ದ ಲಾರ್ಡ್. ಗ್ರೇಟ್ ಸೈರಸ್ ಬೇರೆ, ಈ ಸೈರಸ್ ಬೇರೆ. ಅವನು ಜಯಿಸಿದ ನಂತರ ಆ ಪಟ್ಟಣನ ಮುತ್ತಿಗೆ ಹಾಕೊಂಡಂತೆ. ಪಟ್ಟಣ ಬಿಟ್ಟು ಹೋಗಿಲ್ಲಂತೆ. ಆಂಟಿಯೋಕೋಫನಸ್ ಈ ಕಾಲದಲ್ಲೇ ಅಂತಿಯೋಕ್ಯರು ಬಂದು ದಿ ಗ್ರೇಟ್ ಆಂಟಿಯೋಕೋಫನಸ್ 3 ಗ್ರೇಟ್ ಅನ್ನೋನು ಅತಿಕ್ರಮಿಸ್ಕೊಂತಾನೆ ಈ ಪಟ್ಟಣನ. ಈ ಸಭೆಯಲ್ಲಿ ಆತುರದ ಸಭೆ. ಈ ಸಭೆಯವರ ಹತ್ರ ಏನ್ ಬುದ್ಧಿ ಇದ್ದಂತೆ? ಆತರ ಜಾಸ್ತಿ, ಯೋಚನೆ ಮಾಡಲ್ಲ, ವಾಕ್ಯನೂ ಯೋಚಿಸಲ್ಲ, ಗಬಕಂತ ಮಾತಾಡ್ಬಿಡೋದು, ಗಬಕಂತ ತಿನ್ಬಿಡೋದು, ಗಬಕಂತ ಹೋಗ್ಬಿಡೋದು, ಗಬಕಂತ ಮಾತು ಕೊಟ್ಬಿಡೋದು. ಈ ಸಭೆಯವ್ರ ಹತ್ರ ಇದ್ದಿದ್ದು ಬುದ್ಧಿ. ಎತ್ತಿ ಮಾತಾಡ್ಬಿಡೋದು, ಚಕ್ಕಂತ ಮಾತಾಡ್ಬಿಡೋದು, ಯೋಚನೆ ಮಾಡಿದಿರ ಮಾತಾಡ್ಬಿಡೋದು, ತಿನ್ಬೇಕ ತಿನ್ಬಾರ್ದು ಅಂತ ಯೋಚನೆ ಮಾಡಲ್ಲ. ಈ ಸಭೆಯಲ್ಲಿ ಇದ್ದಿದ್ದು ಒಂದಿದು ಆತುರ ನಿರ್ಧಾರ ಜಾಸ್ತಿ ತಗೊಳ್ತಾರೆ. ನಿಮ್ಮಲ್ಲಿ ಯಾರಾಗಿದ್ದೀರಾ? ಒಂದ್ಸಾರಿ ಯೋಚನೆ ಮಾಡಿ, ದೇವರಲ್ಲಿ ಇದ್ದೀನ ನಾನು? ದೇವ್ರ ಮಗು ಅಲ್ವಾ? ನಾನು ಮಾಡ್ತಾರೋ ಸರಿನಾ? ನಾನು ಮಾತು ಕೊಡ್ತಾರೋ ಸರಿನಾ? ನಾನು ಈ ದೇವ್ರನ್ನ ಕೇಳಿದ, ಪ್ರೇಯರ್ ಮಾಡ್ದ, ದಾವಿದಾಗ ಮಾಡ್ತಾ ಇದ್ದಲ್ಲ? ಇಲ್ಲ. ಪ್ರೈಸ್ ದಿ ಲಾರ್ಡ್. ಆಮೇಲೆ ಈ ಸಭೆಯವ್ರಿಗೆ ಇನ್ನೊಂದು ನೆಗ್ಲೆಕ್ಟ್ ಮೈಂಡ್ ಏನಿದೆ ಅಂದ್ರೆ ಜಾಗೃತೆ ಇರಲಿಲ್ಲ, ಎಚ್ಚರಿಕೆ ಇರಲಿಲ್ಲ, ಜಾಗೃತಿ ಅನ್ನೋದೇ ಇರಲಿಲ್ಲಂತೆ. ಪಾಸ್ಟ್ರಿಗೆ ಬಲೆ ಕಷ್ಟ ಆಗಿದ್ರೆ ಕೇಳ್ಬೇಕು. ಪ್ರೈಸ್ ದಿ ಲಾರ್ಡ್. ಈ ಪಟ್ಟಣದಲ್ಲಿ ಒಂದು ಸಮಾಧಿ ಇತ್ತಂತೆ. ಆ ಸಮಾಧಿಯಲ್ಲಿ ಉಳಿದ್ರೆ ನಮ್ಗೆ ಬಲೆ ಗ್ರೇಟು. ಸತ್ತ ಮೇಲೆ ಎಲ್ಲಿ ಉಳಿದ್ರೆ ಏನು? ರಿಜರೆಕ್ಷನ್ ಅಲ್ಲಿ ಎದ್ದೇಳ್ಬೇಕು, ಪುನರುತ್ಥಾನದಲ್ಲಿ ಎದ್ದೇಳ್ಬೇಕು, ಅಷ್ಟೇ ಬೇಕಾಗಿರೋದು. ಆ ಸಭೆಯವ್ರಿಗೆ, ಈ ಸಭೆಯವ್ರಿಗೆ ಒಂದು ಕೆಟ್ಟ ಬುದ್ಧಿ ಏನಿತ್ತಂತೆ? ಈ ಸಮಾಧಿಯಲ್ಲಿ ನಮ್ಮ ಅಪ್ಪನ, ನಮ್ಮ ಅಮ್ಮನ, ನಮ್ಮ ಅಣ್ಣನ ಉಳಿದ್ರೆ ಒಂದು ಗ್ರೇಟು, ನಮ್ಗೆ ಒಳ್ಳೆ ಹೆಸರಿರ್ತದೆ. ಕೆಲವ್ರಿಗೆ ಇರ್ತೈತೆ ಸಮಾಧಿ ಅಂದ್ರೆ, ಕೆಲವು ಸಮಾಧಿ ಇಂಗ್ಲೆಂಡಲ್ಲಿ, ಪೋಲ್ಯಾಂಡಲ್ಲಿ, ಆ ಥರ ಬೆಡ್ವಿಕ್ ಸಿಟಿಯಲ್ಲಿ ಇರ್ತೈತೆ, ಲಂಡನ್ ಅಲ್ಲಿ ಫೇಮಸ್ ಸಮಾಧಿಗಳಿರ್ತೈತೆ. ಸಮಾಧಿಯಲ್ಲಿ ಉಳಿದ್ರೆ ಗ್ರೇಟು. ಈ ಸಭೆಯವ್ರಿಗೆ ಆ ಥರ ಬುದ್ಧಿ ಇತ್ತು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಆಮೇಲೆ ಈ ಸಭೆಯಲ್ಲಿ ಗರ್ವ ಕೂಡ ಇತ್ತಂತೆ. ಅದಕ್ಕೆ ಈ ಸಭೆಗೆ ಟೈಟಲ್ ಏನು? ಇಷ್ಟು ಕ್ವಾಲಿಟಿಗಳು ಕೊಡ್ತಾ ಇದೆ ನೋಡಿ. ಬ್ಯಾಡ್ ಕ್ವಾಲಿಟಿ ಇದೆಲ್ಲ, ನಾಟ್ ಗುಡ್ ಕ್ವಾಲಿಟಿ. ಪ್ರೈಸ್ ದ ಲಾರ್ಡ್. ಆಮೇಲೆ ಪ್ರೈಸ್ ದ ಲಾರ್ಡ್. ಈ ಪಟ್ಟಣದ ಕಾಲದಲ್ಲಿ ಈ ಬಲೆ ಉದ್ಧಾರ ಆಯ್ತಂತೆ, ಡೆವಲಪ್ಮೆಂಟ್. ಈ ಸಭೆ ಕಾಲದಲ್ಲಿ ಸಿಟಿ ತುಂಬಾ ಡೆವಲಪ್ಮೆಂಟ್ ಆಯ್ತಂತೆ, ಬಹಳ ಡೆವಲಪ್ಮೆಂಟ್ ಕಾಣಿಸ್ತಾರೆ. ಈ ಸಭೆ ಕಾಲದಲ್ಲಿ ಈ ಸಭೆ ವಿಷಯದಲ್ಲಿ ಒಂದು ದೊಡ್ಡ ಬದಲಾವಣೆ ತಂದ್ರಂತೆ. ಏನಂತಂದ್ರೆ, ಈ ಸಭೆ ಕಾಲದಲ್ಲಿ ನೀವು ಕೇಳಿರೋರ ಹೆಸರೇ ಹೇಳ್ತೀನಿ. ಈ ತರ ಇರುವಾಗ ಪೋಪು, ಈ ಜನಗಳು, ಈ ರೋಮನ್ ಕ್ಯಾಥಲಿಕ್ ಎಲ್ಲ ಬಂದು ಬದಲಾಯಿಸಿ, ಈ ಪೋಪ್ಗಳು, ಪಾದ್ರಿಗಳು ಬಹಳ ಒಂದು ಕ್ರಿಶ್ಚಿಯನ್ನೇ ಫುಲ್ ಬದಲಾಯಿಸ್ಬಿಟ್ಟಿದ್ರಂತೆ. ಒಂದು ಪಾಪದ ಪತ್ರ ಕೊಡ್ತೀವಿ, ಈ ಕಾಸ್ಟ್ಲಿ ಇಷ್ಟು, ಅದು ಚರ್ಚ್ ಕಟ್ಟೋದಕ್ಕೆ ಅವರ ದುಡ್ಡು ಕನೆಕ್ಷನ್. ನೀವೇನೇನು ಇದು ಫಿಲಪ್ ಮಾಡ್ಕೊಟ್ಬಿಟ್ರೆ ನರಕಕ್ಕೆ ಹೋಗಲ್ಲ, ಪರಲೋಕಕ್ಕೆ ಹೋಗ್ತೀರಿ. ಇದು ಮುಂಚೆ ಕೂಡ ನಿಮ್ಗೆ ಹೇಳಿದ್ದೀನಿ. ಮತ್ತೆ ಇನ್ನೊಂದು ಲೆಟರ್ ಇಸ್ಕೊಳ್ಳಿ, ಆ ಲೆಟರ್ ತಗೊಂಡು ನೀವು ಫಿಲಪ್ ಮಾಡಿದ್ರೆ ನಿಮ್ಮವ್ರು ಯಾರಾದ್ರೂ ಪಾಪ ಮಾಡಿ ಸತ್ತಿದ್ರೆ ಕೂಡ ಅವ್ರು ಚೇಂಜ್ ಆಗಿ ಪರಲೋಕಕ್ಕೆ ಹೋಗ್ಬಿಡ್ತಾರೆ. ಆ ಥರ ಒಂದಿದು ಮಕ್ಕಳ ಸಂಪ್ರದಾಯ, ಸಭೆಯಲ್ಲಿ ಅನ್ಯ ಉಪಚಾರಗಳು ಯಥೇಚ್ಛವಾಗಿ ಏನ್ ಬೇಕಾದ್ರೂ ಮಾಡ್ಬೋದು. ಬಹಳ ಸಭೆ ಈ ಸಭೆಯ ಕಾಲದಲ್ಲಿ ತುಂಬಾ ಅನ್ಯೋಪದೇಶಗಳು ತುಂಬೋಗಿತ್ತಂತೆ. ಪೋಪ್ ಅನ್ಯಾಯವಾಗಿ ಮನುಷ್ಯರನ್ನ ನಡೆಸ್ತಾ ಇದ್ದಂತೆ. ಫಾದರೇ ದೇವರು, ಫಾಸ್ಟರೇ ದೇವರು. ಅವ್ರಿಗೆ ಹೋಗ್ಬಿಟ್ಟು ಹಿಂಗೆ ಕಾಸು ಕೊಟ್ಬಿಟ್ಟು ಪಾಪಗಳು ಹೇಳೋದಂತೆ.
ಅವ್ರಿಗೊಂದು ಅಲ್ಲಿಗೆ ಇರ್ತೈತೆ ಅಡ್ಡ, ಹಿಂಗೆ ಕೈ ಇಕ್ತಾರೆ, ಕಾಸು ಇಸ್ಕೊಂತಾರೆ. ಕಾಸು ಇಸ್ಕೊಂಡ್ಬಿಟ್ರೆ ನಾನು ಈ ತಪ್ಪು ಮಾಡಿದ್ದೀನಿ ಅಂತ ಹೇಳ್ಬಿಟ್ರೆ ಕ್ಷಮಿಸ್ಬಿಟ್ಟು ಈ ರೋಸ್ರಿ ಇವೆಲ್ಲ ಆ ಟೈಮಲ್ಲೇ ಬಂದಿತ್ತು. ಇವೆಲ್ಲ ಅವಾಗ್ಲೇ ಜಪ ಮಾಲೆ ಎಲ್ಲ ಅವಾಗ್ಲೇ ಸ್ಟಾರ್ಟ್ ಆಗಿದೆ. ಒಂದೊಂದು ಸತ್ತೋರಿಗೆ ಸಾಮ್ರಾಣಿ ಹಾಕೋದು, ಸತ್ತೋರಿಗೆ ಸಾಮ್ರಾಣಿ ಹಾಕೋದು ಕ್ರಿಶ್ಚಿಯನ್ಸ್ ಮಾಡ್ತಾರೆ. ಕ್ರಿಶ್ಚಿಯನ್ಸ್ ಕೂಡ ಅದನ್ನು ಒಂದಿನ ಅವರು ಇಟ್ಕೊಂಡವ್ರು. ಮೇನ್ ದೇವ್ರ ಕೃಪೆಯಿಂದ ನೀವು ನಾವು ಮಾಡೋಣ, ಸ್ತೋತ್ರ. ಮೇನ್ ಇದೆಲ್ಲ ಇತ್ತಲ್ಲ, ಈ ಟೈಮಲ್ಲಿ ದೇವರು ಒಬ್ಬ ವೀರನನ್ನು ಎಬ್ಬರಿಸ್ತಾನೆ. ಅವನ ಹೆಸರೇ ಮಾರ್ಟಿನ್ ಲೂಥರ್. ಬರ್ಕೊಳ್ಳಿ, ಈ ಸಭೆ ಕಾಲದಲ್ಲಿ ಮಾರ್ಟಿನ್ ಲೂಥರ್ ಬಂದಿದ್ದು ಗ್ರೇಟ್ ಮ್ಯಾನ್. ಏನ್ ಬಂದು ಸಭೆಯಲ್ಲಿ 94 ವಿಷಯನ ಬದಲಾಯಿಸಿದಂತೆ, ಉಪದೇಶ ಮಾಡಿದಂತೆ. ಪ್ರೈಸ್ ದಿ ಲಾರ್ಡ್. ಮೇನ್ ಈ ಸಭೆಯ ಕಾಲದಲ್ಲಿ ಉದಾರವಾಯಿತು ಸಭೆ, ಡೆವಲಪ್ಮೆಂಟ್. ಸಭೆ ಬಿದ್ದೋಗಿತ್ತಂತೆ. ಸಭೆ ಏನಾಗಿತ್ತಂತೆ? ಬಿದ್ದೋಗಿದ್ದು, ಹತ್ತೋಗಿದ್ದು. ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಸಭೆ ಟೈಮ್ ಲೈನ್ ತಿಳ್ಕೊಂಡ್ರಲ್ವಾ? ಆಮೆನ್. 1500ರಿಂದ 1700. ನೀವು ಇದರಲ್ಲಿ ನೀವೊಂದು ವಾಕ್ಯನ ನೆನೆಸ್ಕೊಬೋದು. ಬನ್ನಿ, ಆ ಪ್ರಕಟಣೆ ಗ್ರಂಥ 13:12 6ನೇ ವಚನ ಓದು. ಅರಣ್ಯಕ್ಕೆ ಓಡಿ ಹೋದಳು. ಅಲ್ಲಿ ಆಕೆಗೆ 1260 ದಿನಗಳವರೆಗೆ ಪೋಷಣೆಯಾಗಬೇಕೆಂದು ದೇವರ ಸ್ಥಳವನ್ನು ಸಿದ್ಧ ಮಾಡಿದನು. ಈ ಕಾಲ ಎಷ್ಟು ಅನ್ಕೊಂತೀರಿ ನೀವು? ಈ ಟೈಮನ್ನು ಎಷ್ಟು ಅನ್ಕೊಂತೀರ? ಎಷ್ಟು ದಿನ? 1260 ದಿನ. 1260 ಕರೆಕ್ಟ್ ಅಲ್ವಾ? 1260 ದಿನ. 1260 ವರ್ಷಗಳು ಮಾಡ್ಕೊಳ್ಳಿ, ಬರ್ಕೊಳ್ಳಿ, ಹೇಳ್ತೀನಿ. 1260 ವರ್ಷ ಮಾಡ್ಕೊಳ್ಳಿ. 1260 ಇಯರ್ಸ್. ಅಲ್ಲಿ ಡೇಸ್ ಅಂತ ಕೊಟ್ಟಿದ್ದಾರಲ್ಲ, ಇಯರ್ಸ್. ಯೂದ ಬೈಬಲ್ ಕ್ಯಾಲೆಂಡರ್ ಪ್ರಕಾರ ಒಂದು ದಿನನ ಒಂದು ವರ್ಷ, ಮರಿಬೇಡಿ. ಅದಕ್ಕೆ ನಿಮಗೆ ಏಜಸ್ ಕೆಲ 4ನೇ ಅಧ್ಯಾಯದಲ್ಲಿ ಡೀಟೇಲ್ಸ್ ಕೊಟ್ಟಿದ್ದೀನಿ, ಆಯ್ತಾ? 538ರಿಂದ AD 538 ಕ್ರಿಸ್ತ ಶಕ 538ರಿಂದ ಕ್ರಿಸ್ತ ಪೂರ್ವ 1000 ಕ್ರಿಸ್ತ ಶಕ ಏಡಿನೇ ಅದನ್ನು 1798 1260 ಬರ್ತೈತೆ ನೋಡ್ಕೊಳ್ಳಿ. 1260 ಬರ್ತೈತೆ ಅಲ್ಲಿ. 538ರಿಂದ 1798 538 538 AD to AD 1798 1200 ಬರ್ತೈತೆ ನೋಡಿ. 1260 ಬರ್ತೈತೆ ನೋಡಿ. ಬಂದಿಲ್ವಾ? ಬಂತು, ಕರೆಕ್ಟಾಗಿರ್ತೈತೆ. ಹತ್ರ ರಾಂಗ್ ಹೇಳಕ್ಕಾಗಲ್ಲ. ಯಾಕಂದ್ರೆ ಇದು ಬೈಬಲ್ ಸ್ಟಡಿ, ಯೂಟ್ಯೂಬಲ್ಲಿ ಕೇಳ್ತಾರೆ, ಮುಂದೆ ಕೂಡ ಕೇಳ್ತಾರೆ, ಇನ್ನು ಮುಂದಕ್ಕೂ ಕೇಳ್ತಾರೆ. ಇದು ಏನಂದ್ರೆ ಈ ಸಭೆ ಟೈಮ್ ಲೈನ್ ಕೊಟ್ಟೆ ನೋಡಿ. ಅಲ್ಲಿ ಎಷ್ಟು ಕೊಟ್ಟೆ ನೋಡಿ? 700 ಅಲ್ವಾ? ಇವಾಗ ಒಂದು ಡೇಟ್ ಕೊಟ್ಟಲ್ಲ ನಾನು, 1798 ಅಂತ. ಅಲ್ಲಿ ಬರ್ತಾ ಇದೆ ನೋಡಿ. 538ರಿಂದ 1798 ಕೊಟ್ಟಲ್ವಾ? ಈ ಕಾಲದಲ್ಲಿ ಸಭೆ ಸತ್ತೋಗಿಲ್ಲ, ಜೀವನೇ ಇಲ್ಲ ಸಭೆಯಲ್ಲಿ, ಮಿನಿಸ್ಟ್ರಿನೇ ಇಲ್ಲ, ಫಲನೇ ಇಲ್ಲ, ಪ್ರಚಾರ ಇಲ್ಲ, ಮೀಟಿಂಗ್ ಇಲ್ಲ. ಆಮೇಲೆ ವಿದೇಶಗಳಿಗೆ ಹೋಗಿಲ್ಲ, ಬೋಧನೆಗಳು ಇಲ್ಲ, ಮಿನಿಸ್ಟ್ರೀಸ್ ಇಲ್ಲ, ಮಿಷನರಿಗಳಿಲ್ಲ. ಕೆಟ್ಟ ಉಪದೇಶ ಬಂದಿದೆ, ದುರುಪದೇಶ ಬಂದಿದೆ, ಕ್ರಿಸ್ತನ ನಾಮ ಮಹಿಮೆ ಪಡಿಸೋರಿಲ್ಲ, ತಪ್ಪು ಬೋಧನೆಗಳು ಬಂದಿದೆ. ಜನಗಳೆಲ್ಲ ಇಷ್ಟ ಬಂದಾಗ ನಡ್ಕೊಂತಾ ಇದ್ದಾರೆ, ಬೋಧನೆಯನ್ನು ಉಪಯೋಗಿಸ್ತಲ್ಲ. ಎಲ್ಲಿದ್ದಾಳೆ ಆ ಸ್ತ್ರೀ ನೋಡಿ? ಅಡಿಗೆಯಲ್ಲಿದ್ರೆ ಹೆಂಗಿರ್ತಾರಮ್ಮ? ಹೆಂಗಿರ್ತಾರಪ್ಪ? ಅಡಿಗೆಯಲ್ಲಿ ಏನಿದೆ? ಅಂಗಡಿ ಇದೆಯಾ? ಮೆಡಿಕಲ್ ಇದೆಯಾ? ಕಾಲೇಜ್ ಇದೆಯಾ? ಸ್ಕೂಲ್ ಇದೆಯಾ? ಅದು ಇದು ರಹಸ್ಯ. ಅರ್ಥ ಆಯ್ತಾ? ಸಭೆ ಎಲ್ಲಿದೆ? 1260 ದಿನ, 260 ವರ್ಷ ಅಡಿಗೆಯಲ್ಲಿದೆ. ಈ ಟೈಮ್ ಲೈನ್ ಅದು 538ರಿಂದ 1798ವರೆಗೂ. ಅಲ್ಲಿ ಯಾರು ಎಬ್ಬಿಸ್ತಾ ಇದ್ದಾರೆ ಸಭೆನ? ತಿರ್ಗಾ ಯಾರ ಮೂಲಕ? ಮಾರ್ಟಿನ್ ಲೂಥರ್. ಅವ್ರ ಜೊತೆಲಿ ಇನ್ನೂ 4 ಜನ ಹೇಳ್ತಾರೆ. ಹಲ್ಲೆಲೂಯಾ, ಆಮೆನ್, ಪ್ರೈಸ್ ದಿ ಲಾರ್ಡ್. ಆ ಸಭೆಯಲ್ಲಿ ಸಭೆ ಡೆವಲಪ್ಮೆಂಟ್ ಆಗಿತ್ತು, ಚೇಂಜಸ್ ಬಂತು ಸಭೆಗಳಲ್ಲಿ.
ಆರಾಧನೆಗಳು ಚೇಂಜ್ ಆಯ್ತು, ಚಿಹ್ನೆಗಳು ಚೇಂಜ್ ಆಯ್ತು, ಉಪದೇಶಗಳು ಎದ್ದೇಳಿದ್ರು, ಕಠಿಣವಾದ ಬೋಧನೆಗಳು ಎದ್ದೇಳ್ತು, ಬೇಸ್ಮೆಂಟು ನ್ಯೂ ಟೆಸ್ಟ್ಮೆಂಟ್ ಬೇಸ್ಮೆಂಟು ಸ್ಟಾರ್ಟ್ ಆಯ್ತು. ಅದು AD 1, 2, 3, 4, 5 ಫಸ್ಟ್ ಸಭೆ, ಸೆಕೆಂಡ್ ಸಭೆವರೆಗೂ ಇತ್ತು. 500-3-4 ಸಭೆಗಳವರೆಗೂ ಇತ್ತು. 4ನೇ ಸಭೆ 5ನೇ ಸಭೆ ಇಲ್ಲ. ಇವಾಗ ನಾವು ಮಾತಾಡ್ತಾ ಇರೋದು ಎಷ್ಟೇ ಸಭೆ? 5ನೇ ಸಭೆ. 4ನೇ ಸಭೆ 5ನೇ ಸಭೆ ಬಿದ್ದೋಗಿದೆ. 1700 ವರ್ಷ ಸಭೆ ಮಲ್ಕೊಂಡಿದೆ. ಉಪದೇಶಗಳಿಲ್ಲ, ಸುವಾರ್ತಿಕರಿಲ್ಲ, ಪ್ರಚಾರಕರಿಲ್ಲ, ಮಿಷನರಿಗಳಿಲ್ಲ. ಸಭೆ ಅರಣ್ಯದಲ್ಲಿದೆ. ಇದ್ರ ಬಗ್ಗೆನೇ ಮಾತಾಡಿರೋದನ್ನ ವಾಕ್ಯ ಎಷ್ಟು ರಹಸ್ಯ ಇದೆ, ಎಲ್ಲಿ ಸಂಬಂಧ ಕೊಡ್ತಾ ಇದೆ ನೋಡಿ. 2ನೇ ಅಧ್ಯಾಯ 3ನೇ ಅಧ್ಯಾಯ ಇಲ್ಲಿಗೆ, 3ನೇ ಅಧ್ಯಾಯ ಎಲ್ಲಿ ಕನೆಕ್ಟ್ ಕೊಡ್ತಾ ಇದೆ ನೋಡಿ. 13 ಚಾಪ್ಟರ್ ಕನೆಕ್ಟ್ ಕೊಡ್ತಾ ಇದೆ. ಪ್ರೈಸ್ ದಿ ಲಾರ್ಡ್. ಇದು ಏಷ್ಯಾದಲ್ಲಿ ಬೇರೆ ಇದೆ ಇದ್ರ ಸಮಾಚಾರ. ಏಷ್ಯಾಯ ಗ್ರಂಥದಲ್ಲಿ ಬರೆದಿಟ್ಟಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಆಮೆನ್. ಮಾರ್ಟಿನ್ ಲೂಥರ್ ಅವ್ರ ಜೊತೆಗೆ ಆಲ್ರಿಚ್, ಜಾನ್ ಮ್ಯಾಕ್ಸನ್, ಎರಾಸ್ ಮಾಸ್, ಈ 4 ಜನ ಎದ್ದು ಆಮೇನ್ ಸಭೆನ ರಿಪೇರಿ ಮಾಡ್ತಾರೆ. ರೀಸೆಟ್ಟಿಂಗ್ ಅಂತಾರೆ. ಇದನ್ನ ಏನಂತಾರೆ? ರಿಫಾರ್ಮಿನೇಷನ್ ಅಂತಾರೆ. ಇನ್ನ ಒಂದು ಪದ, ರಿಫಾರ್ಮಿನೇಷನ್, ರೀಸೆಟ್ಟಿಂಗ್, ರೀಇನ್ಸ್ಟಾಲ್, ರೀಸೆಟ್ಟಿಂಗು, ರಿಫಾರ್ಮಿನೇಷನ್, ಶುದ್ಧೀಕರಣ. ಕಡೆ ಮಾತು ಹೇಳ್ಬೇಕಂದ್ರೆ ಕನ್ನಡದಲ್ಲಿ ಏನು? ಶುದ್ಧೀಕರಣವನ್ನ ಮಾಡ್ತಾರೆ. ಸಭೆನ ಕ್ಲೀನಿಂಗ್ ಮಾಡ್ತಾರೆ. ಬಿದೋಗಿದೆ ಸಭೆ, ಮಲಗಿಬಿಟ್ಟಿದೆ, ಉಪದೇಶ ಇಲ್ಲ, ರಾಂಗ್ ಟೀಚಿಂಗ್ ಬರ್ತಾ ಇದೆ. ಈ 4 ವೀರರನ್ನ ದೇವರು ಬಿಡಿಸ್ತಾರೆ. ಇದರಲ್ಲಿ ಮೈನ್ ಮಾರ್ಟಿನ್ ಲೂಥರ್. ಇದ್ರ ಬಗ್ಗೆ ಬುಕ್ ತಗೊಂಡು ಓದಿ, ಸೂಪರ್ ಆಗಿದೆ, ಬಹಳ ಚೆನ್ನಾಗಿದೆ. ಇವನನ್ನ ಕೊಂದ್ರು, ಜನ ಸುಟ್ರು, ಇವನ್ನ ಪೀಡಿಸಿದ್ರು. ಯಾಕೆಂದ್ರೆ ಇಷ್ಟು ಒಳ್ಳೆ ಕೆಲಸ ಮಾಡೋದನ್ನೆಲ್ಲ ಹಂಗೆ ಮಾಡೋದು ಈ ಲೋಕ ನೀತಿವಂತರಿಗೆ, ಪರಿಶುದ್ಧರಿಗೆ ಒಳ್ಳೆಯದು. ಮಾರ್ಟಿನ್ ಲೂಥರ್, ಆಲ್ರಿಚ್, ಜಾನ್ ಮ್ಯಾಕ್ಸ್, ಎರಾಸ್ ಮಾಸ್ ಇವರನ್ನು ದೇವರು ರೀಫಾರ್ಮ್ ಮಾಡೋದಕ್ಕೆ, ರೀಸೆಟ್ ಮಾಡೋದಕ್ಕೆ, ಶುದ್ಧೀಕರಣ ಮಾಡೋದಕ್ಕೆ ಎಬ್ಬರಿಸ್ತಾನೆ. ಇವ್ರು ಬರ್ದೇ ಇದ್ರೆ ಸಭೆ ಇದುವರೆಗೂ ಮಲ್ಕೊಂಡಿರ್ತಾ ಇತ್ತು. ಈ ತರ ರಿವೈವಲ್ ಬರ್ತಾನೆ ಇರ್ಲಿಲ್ಲ. ಉಚ್ಚಿಗಳು ಸಭೆಗಳು ಎಷ್ಟು ಡೆವಲಪ್ಮೆಂಟ್ ಆಗಿದೆ ಗೊತ್ತಾ? ಇವ್ರ ಮೂಲಕ ದೇವರು ಎಬ್ಬರಿಸ್ತಾನೆ. ಆಮೆನ್, ಆಮೆನ್. ಇವರೆಲ್ಲಾರು ರಿಫಾರ್ಮೇಶನ್ ಮಾಡ್ತಾರೆ. ಇವನ್ನ ಏನಂತಾರೆ ಅಂದ್ರೆ ರಿಫಾರ್ಮೇಶನ್ ಫಾದರ್. ಇವ್ರಿಗೆ ಇರೋ ಹೆಸರು ರಿಫಾರ್ಮೇಶನ್ ಫಾದರ್, ತಂದೆ. ಮೇನ್ ಮತ್ತೆ ಮನೆ ಅಳಿದೋಗಿದೆ, ಮಗನ ಸೆಟ್ ಮಾಡ್ತಾರೆ, ಜೀವಿತನ ಕಟ್ತಾರೆ, ಜೀವ ತುಂಬುತ್ತಾರೆ ಸಭೆಗೆ. ತಂದೆ ಅಲ್ಲಿರಿ ಇನ್ನೇನು? ಸ್ಪಿರಿಚುವಲ್ ಫಾದರ್ ಅಂತ ಕೂಡ ಹೇಳ್ಬೋದು. ಆತ್ಮಿಕ ತಂದೆ, ಆತ್ಮಿಕ ತಂಡ್ರಿ, ಆತ್ಮೀಯ ತಂಡ್ರಿ. ಪ್ರೈಸ್ ದಿ ಲಾರ್ಡ್. ಓದಿ 1 ತಿಮೋಥಿ 3:15 ಫಟ್ ಅಂತ ಓದಿ. 1 ತಿಮೋಥಿ ಚಾಪ್ಟರ್ 3:15. ಫಸ್ಟ್ ತಿಮೋಥಿ 3:15 ಅಲ್ಲೇ ಇಟ್ಕೋ, ಕೈ ಇರ್ಲಿ ಅಲ್ಲೇ. ಒಂದು ವೇಳೆ ನಾನು ತಡಮಾಡಿದರೂ ದೇವರ ಮನೆಯಲ್ಲಿ, ಅಂದರೆ ಜೀವ ಸ್ವರೂಪನಾದ ದೇವರ ಸಭೆಯಲ್ಲಿ ನಡೆದುಕೊಳ್ಳಬೇಕಾದ ರೀತಿಯು ನಿನಗೆ ಗೊತ್ತಾಗಬೇಕೆಂದು ಈ ಸಂಗತಿಗಳನ್ನು ಬರೆದಿದ್ದೇನೆ. ದೇವರ ಸಭೆಯಲ್ಲಿ ಹೆಂಗ್ ನಡ್ಕೊಬೇಕಂತೆ ಚರ್ಚಲ್ಲಿ ನಿನಗೇನಾಗಿರ್ಬೇಕಂತ ತಿಳಿದಿರ್ಬೇಕಂತೆ. ಸಭೆಯಲ್ಲಿ ಹೆಂಗ್ ನಡ್ಕೊಳ್ಳೋದು, ದೇವರಲ್ಲಿ ಹೆಂಗ್ ನಡ್ಕೊಳ್ಳೋದು ತಿಳಿದಿರ್ಬೇಕಂತೆ ನಮಗೆ. ಓದ್ಕೊಳ್ಳಿ, ಏನ್ ಹಿಂಗ್ ಕೇಳ್ತೀರಾ ವಾಕ್ಯನ? ಅಲ್ಲಿ ಏನೇನ್ ಬರ್ದಿದೆ? ಒಂದು ವೇಳೆ ನಾನು ಬರೋ ತಡ ಆದ್ರೆ ಕೂಡ ತಿಮೋತಿ ಸಭೆಯಲ್ಲಿ ಹೆಂಗ್ ನಡ್ಕೋಬೇಕು ಕಲ್ತ್ಕೋ. ಈ ಕಾಲದಲ್ಲಿ ಇದೆಯಾ? ಈ ಸಭೆ ಸಾರ್ದಿಸ್ ಸಭೆ ಕಾಲದಲ್ಲಿ ಇದೆಯಾ? ಇಲ್ಲ. ಏನಾಗಿದ್ದಾರೆ? ಈ ಸಭೆಯವರು ಸತ್ತೋಗಿದ್ದಾರೆ, ಜೀವ ಇಲ್ಲ. ಜೀವ ತುಂಬ ದೇವರು ಯಾರನ್ನ ಎಬ್ಬಿಸಿದ್ದಾರೆ? ಮೇಯ್ನು ಮಾರ್ಟಿನ್ ಲೂಥರ್ ಎಬ್ಬಿಸಿದ್ದಾರೆ. ಆಮೇನ್. ಆಲ್ರಿಚ್ ಪರ್ಸನ್ ಎಬ್ಬಿಸಿದ್ದಾರೆ, ಜಾನ್ ಮ್ಯಾಕ್ಸ್ ಎಬ್ಬಿಸಿದ್ದಾರೆ, ಎರಾಸ್ಕಾಸ್ ಮಾಸ್ ಎಬ್ಬಿಸಿದ್ದಾರೆ. ಸತ್ತೋಗಿದೆ ಸಭೆ, ಇವ್ರು ಎಬ್ಬಿಸೋದಕ್ಕೆ ಬಂದಿದ್ದಾರೆ. ಏನ್ ಹೇಳ್ತದೆ ಈ ಮಾತು? ಸಭೆಯಲ್ಲಿ ಹೆಂಗ್ ನಡ್ಕೊಬೇಕು ತಿಳಿದಿರ್ಲಿ ನಿನ್ಕ. ದೇವ್ರ ಸನ್ನಿಧಿಯಲ್ಲಿ ಹೆಂಗ್ ನಡ್ಕೊಬೇಕು ನಿಮ್ಗೆ ಗೊತ್ತಿರ್ಲಿ. ನಿಮ್ಗೂ ಕೂಡ ಹೇಳ್ತಾ ಇದ್ದಾರೆ ದೇವರು. ಚರ್ಚೆಯಲ್ಲಿ ಹೆಂಗ್ ನಡ್ಕೊಬೇಕಂತ ಗೊತ್ತಿರ್ಬೇಕು. ಆಮೇನ್, ಆಮೇನ್. ಈ ಸಭೆಯ ಕಾಲದಲ್ಲೇ ಪೋಪು ತಂದೆ, ಪೋಪೆ ದೇವರು. ಆಮೇನ್. ಪೋಪ್ ಹತ್ರ ಹೇಳ್ಬಿಟ್ರೆ ನಮ್ಮ ಪಾಪ ಕ್ಷಮಿಸ್ಬಿಡ್ತೈತೆ. ಒಂದು ಪಾಪದ ಪತ್ರ ನೀವು ಫಿಲಪ್ ಮಾಡ್ಬಿಟ್ರೆ ನಿಮ್ ಪಾಪ ಕ್ಷಮಿಸ್ಬಿಡ್ತೈತೆ. ಇನ್ನೇನ್ ದೇವ್ರಿಗೆ ಹೇಳೋದು ಬೇಕಾಗಿಲ್ಲ. ಮಾರ್ಟಿನ್ ಲೂಥರ್ ಎದ್ದು ಇದನ್ನ ನೇರವಾಗಿ ಹೋಗಿ ಖಂಡಿಸ್ತಂತೆ. ಪೋಪ್ ಇರೋವಾಗ್ಲೇ ಹೋಗ್ಬಿಡ್ತಾ ಇದ್ದಂತೆ, ಬೋಧನೆ ಮಾಡೋವಾಗ್ಲೇ ಹೇಳ್ಬಿಡ್ತಾ ಇದ್ದಂತೆ. ಹೋಗಿ ಹಿಂಗಿದೆ, ನೀನ್ ಯಾಕೆ ಹಿಂಗೆ ಹೇಳ್ತಾ ಇದ್ದೆ ಅಂತ ನೇರವಾಗಿ ಗದರಿಸ್ತಾ ಇದ್ದಂತೆ. ದೈವವಾಗಿ ಮಾತಾಡ್ಬೇಕು. ದೈವವಾಗಿ ಮಾರ್ಟಿನ್ ಲೂಥರ್ ಹೋಗಿ ಮಾತಾಡ್ದ ಸಭೆಗಳಲ್ಲಿ ಪೋಪ್ಗಳನ್ನ ಗದರಿಸ್ತಾ
ಪೋಪ್ಗಳು ಅನೇಕನ ಅವನ ವಿರುದ್ಧವಾಗಿ ಎಬ್ಬರಿಸಿದ್ರು. ಆದ್ರೆ ಕೂಡ ಇವನು ಛಲವೀರನಾಗಿ ಸಭೆಯನ್ನ ಕಟ್ಟಿ ಜೀವಂತವಾಗಿ ನಿಲ್ಲಿಸ್ತಾ, ಮಲಗಿದ ಸಭೆಯನ್ನ ಎಬ್ಬರಿಸ್ತಾ. ಹಲ್ಲೆಲೂಯಾ. ನಾನು ನೋಡಿ, ಯಾರು ನೋಡ್ಬೇಕು. ಆಮೇಲೆ ಈ ಪಾಪನ ನೀವು ಸೆಟ್ ಮಾಡ್ಬಿಟ್ರೆ ಸ್ವರ್ಗಕ್ಕೆ ಹೋಗ್ತೀರಾ, ನಿಮ್ ಪಾಪಗಳು ಕ್ಷಮಿಸಲ್ಪಡ್ತದೆ. ನಿಮ್ ಸತ್ತಿರೋ ಪೂರ್ವಿಕರು ಕೂಡ ಪರಲೋಕಕ್ಕೆ ಹೋಗ್ತಾರೆ. ಆಮೇಲೆ ಅವ್ರಿಗೋಸ್ಕರ ಕೂಡ ನೀವು ರಿಕ್ವೆಸ್ಟ್ ಮಾಡ್ಕೊಬಹುದು ಅಂತ. ಚರ್ಚ್ ಕಟ್ಟೋ ದುಡ್ಡಿಗೆ ಬೇಕಂತ ಹೇಳ್ಬಿಟ್ಟು ಈ ತರ ಸೆಟ್ಟಿಂಗ್ ಅನ್ನ ಮಾಡ್ತಾರೆ. ಆಮೇಲೆ ಮಾರ್ಟಿನ್ ಲೂಥರ್ ಎದ್ದೇಳುವಾಗ 31:10,500 to 17. ಆಮೇಲೆ 31:10,1517 95 ಸಿದ್ಧಾಂತಗಳನ್ನ ಪ್ರಕಟಿಸ್ತಾನೆ. ಎಷ್ಟು? ಸಭೆ ಇನ್ಮೇಲೆ ಹೆಂಗಿರ್ಬೇಕು, ಈ ಸಿದ್ಧಾಂತಗಳ ಮೇಲೆ ಸಭೆ ನಿಂತಿರ್ಬೇಕು ಅಂತ ಬುಕ್ ತಗೊಂಡು ಓದಿ. ಆಮೇಲೆ ಮಾಸ್ಟರ್ ಡೋನ್ ಎಂಬ ಪುಸ್ತಕ ಕವನ ಬುಕ್ ಹೆಸರು ಮಾಸ್ಟರ್ ಡೋನ್ ಅಂತ ಬರ್ದಿರೋ ಬುಕ್. ಅದರಲ್ಲಿ ಎಲ್ಲ ಡೀಟೇಲ್ಸ್ ಇರ್ತದೆ. ನಿಮ್ಮನ್ನು ತುಂಬಾ ಎಂಕರೇಜ್ ಮಾಡುತ್ತೆ, ದೇವರಲ್ಲಿ ಬಲಪಡಿಸಿದ ಮಾತುಗಳು. ಬುಕ್ ಹೆಸರೇನು? ಮಾಸ್ಟರ್ ಡೋನ್ ಎಂಬ ಪುಸ್ತಕ ಬರೀತಾನೆ. ಅದರಲ್ಲಿ ಇದೆಲ್ಲ ಮೆನ್ಷನ್ ಮಾಡ್ತಾನೆ. ಆಮೇಲೆ ಪುಸ್ತಕ ಸುಟ್ಟಾಕ್ತಾರೆ. ಆ ಪುಸ್ತಕನ ಏನ್ ಮಾಡಿದ್ರು? ಹಾಗೇನ್ ತಿರ್ಗಾ ಮಾಡ್ತಾರೆ. ಹಲ್ಲೆಲೂಯಾ. ನಾವು ಬರ್ದಿರೋದು ನಮಗ್ ಗೊತ್ತಿಲ್ವಾ? ಒಂದೆರಡು ಮಿಸ್ ಆದ್ರೂ ಕರೆಕ್ಟ್ ಆಗಿರ್ತದೆ, ಇನ್ನೂ ಎಕ್ಸ್ಟ್ರಾ ಮಾಡಿಸ್ತಾನೆ ದೇವರು. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯ ಎಲ್ಲರ ಕೈಗೆ ಕೊಡ್ಬೇಕಂತ ಒಂದೇ ಆಸೆ ಇಲ್ಲ. ಎಲ್ಲರ ಕೈಗೆ ವಾಕ್ಯ ಹೋದ್ರೆ ಏನ್ ಮಾಡ್ತಾರೆ? ಎಲ್ಲರೂ ಚಿಗುರ್ತಾರೆ. ಎಲ್ಲಾ ಗಿಡಗಳಿಗೆ ನೀರು ಇದ್ರೆ ಏನಾಗ್ತೈತೆ? ಎಲ್ಲಾ ಗಿಡಗಳನ್ನ ಟ್ರೀಟ್ ಮಾಡಿದ್ರೆ ಏನಾಗುತ್ತೆ? ಎಲ್ಲಾ ಗಿಡಗಳಿಗೂ ಸಟ್ ಮಾಡಿದ್ರೆ ಏನಾಗುತ್ತೆ? ಅವು ಚಿಗುರ್ತೈತಿ. ಯಾವಾಗ ಕಟ್ಟಿಂಗ್ ಹಾಕಿ ಕೆಟ್ಟಿದ್ದನ್ನೆಲ್ಲ ಕಟ್ ಮಾಡಿ ಬಿಸಾಕಿ ಅವೆಲ್ಲ ಸಟ್ ಮಾಡಿ ಕರೆಕ್ಟ್ ಆಗಿ ಅದಕ್ಕೆ ಸೂರ್ಯ ಬೀಳೋ ತರ ಮಾಡಿದ್ರೆ ಖಂಡಿತವಾಗ್ಲೂ ಅವು ಚಿಗುರ್ತೈತೆ. ಇವನು ಅದೇ ಒಂದು ಆಸೆ ಪಟ್ಟಂತೆ ಪ್ರತಿಯೊಬ್ಬರ ಕೈಗೆ ವಾಕ್ಯ ಹೋಗ್ಲಿ. ಬೈಬಲ್ ಅನ್ನ ಪ್ರಿಂಟ್ ಮಾಡಿ ಭಾಷೆಗಳಿಗೆ ವಿತರಿಸೋದಕ್ಕೆ ಇಷ್ಟಪಟ್ಟಂತೆ. ಜಾಸ್ತಿ ಭಾಷೆಗಳು ಇರಲಿಲ್ಲ. ಬೈಬಲ್ ಎಲ್ಲರ ಕೈಗೆ ಹೋಗ್ಲಿ. ಯಾವ ಭಾಷೆಲಿದೆ ಆ ಭಾಷೆಯಲ್ಲಿ ಎಲ್ಲಾರ ಕೈಗೆ ಹೋಗ್ಲಿ, ಎಲ್ಲಾರು ಬೋಧಿಸೋರಾಗ್ಲಿ. ಆಮೇಲೆ ಮಾರ್ಟಿನ್ ಲೂಥರ್ ಹೆಂಡತಿ ಹೆಸರೇ ಕ್ಯಾಥಲಿನ್. ಆಕೆ ಹೆಂಡತಿ ಹೆಸರೇನು? ಅವನ ಹೆಂಡತಿ ಹೆಸರು ಕ್ಯಾಥಲಿನ್. ದೇವರ ವಾಕ್ಯ ಎಲ್ಲಾರ ಕೈಗೆ ಹೋಗ್ಬೇಕು ಅನ್ನೋದು ಒಂದೇ ಇವನ ಆಸೆ. ಹೋದ್ರೆ ಚೇಂಜ್ ಆಗ್ಬಿಡ್ತಾರೆ. ಆಮೇಲೆ ಕಡೆಗೆ ನನ್ನ ಜನರು ಸುಟ್ಟರು, ಹೊಡೆದ್ರು, ಬೈದ್ರು, ಹಿಂಸಿಸಿದ್ರು. ನಾನು ನಂಬ್ತೀನಿ ಈ ಸ್ಟೀಫನ್ ಇರೋ ಹತ್ರನೇ ಮಾರ್ಟಿನ್ ಲೂಥರ್ ಇರ್ತಾನೆ. ಸ್ಟೀಫನ್ ಹೆಂಗ್ ಹೊಡೆದಿದ್ದು, ಹಿಂಸಿಸಿದ್ದು, ಕಲ್ಲುಗಳನ್ನು ತೆಗೆದು ಅದೇ ತರನೇ ಇವನನ್ನು ಹಿಂಸಿಸಿ. ಯಾಕೆ ನೋಡಿ, ಗ್ರೇಟ್ ಕೆಲಸ ಮಾಡ್ತಾ ಇದ್ದಾರೆ. ಸತ್ತೋಗಿರೋ ಸಭೆಯನ್ನು ಎಬ್ಬರಿಸ್ತಾ ಇದ್ದಾರೆ, ಜೀವ ತುಂಬ್ತಾ ಇದ್ದಾರೆ. ಪ್ರಪಂಚದಲ್ಲಿರೋ ಸಭೆಗಳಿಗೆಲ್ಲ ಉತ್ತರ ಕೊಡ್ತಾ ಇದ್ದಾರೆ. ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯದಲ್ಲಿ ಬರೆದಿರೋ ವೀರ್ ಇವನೇ. ಆ ಅರಣ್ಯದಲ್ಲಿರೋ ಸಭೆಯನ್ನು ಊರೊಳಗೆ ಕರ್ಕೊಂಡ್ ಬರ್ತಾ ಇದ್ದಾನೆ. ಒಣಗೋಗಿರೋ ಮರನ ಚಿಗುರಿಸ್ತಾ ಇದ್ದಾನೆ, ನೀರು ಇದು ಬಲಪಡಿಸ್ತಾ ಇದ್ದಾನೆ, ರೀಸೆಟ್ ಮಾಡ್ತಾ ಇದ್ದಾನೆ. ರಿಫಾರ್ಮ್ ಫಾದರ್ಸ್ ಇವರು. ಪ್ರೈಸ್ ದಿ ಲಾರ್ಡ್. ಆಮೆನ್, ಆಮೆನ್. ವಿಲಿಯಂ ಟಿಂಡಲ್ ಬರ್ಕೊಳ್ಳಿ. ವಿಲಿಯಂ ಟಿಂಡಲ್ ಮಾರ್ಟಿನ್ ಲೂಥರ್ ಕಾಲದಲ್ಲಿ ಇಂಗ್ಲಿಷ್ ಭಾಷೆಗೆ ಫಸ್ಟ್ ಟೈಮ್ ಬೈಬಲ್ ಅನ್ನ ಎಡಿಟ್ ಮಾಡ್ತಾನೆ. ಆಮೆನ್. ಬ್ರಿಟಿಷ್ ಭಾಷೆ. ಆಮೆನ್. ಹಲ್ಲೆಲೂಯಾ. ವಿಲಿಯಂ ಟಿಂಡಲ್ ಬರೀ ಜನರು ಬಹಳ ಹಿಂಸೆ ಪಡಿಸಿದ್ರು ಅವನ. ಬೈಬಲ್ ಬರೆದಲ್ವಾ ಇಂಗ್ಲಿಷ್ ಭಾಷೆಗೆ, ಅವನನ್ನ ಸುಟ್ಟು ಹಾಕಿದ್ರು ಜನರು. ಅವನನ್ನ ಏನ್ ಮಾಡಿದ್ರು? ಸುಟ್ಟು ಬಿಟ್ರು. ಪ್ರೈಸ್ ದಿ ಲಾರ್ಡ್. ಇವರು ಮಾಡಿದ ಪ್ರಾರ್ಥನೆ ಇಂಗ್ಲೆಂಡ್ ರಾಜ್ಯದನ್ನೇ ಚೇಂಜ್ ಮಾಡ್ತಂತೆ. ವಿಲಿಯಂ ಟಿಂಡಲ್. ಪ್ರೈಸ್ ದಿ ಲಾರ್ಡ್. ಯಾವ ಕಾಲದಲ್ಲಿ ಇದ್ದವರು ಇವರು? ಮಾರ್ಟಿನ್ ಲೂಥರ್ ಕಾಲದಲ್ಲಿ. ಇವ್ರ ಹೆಸರೇನು? ವಿಲಿಯಂ ಟಿಂಡಲ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇವರು ಮಾಡಿದ ಪ್ರಾರ್ಥನೆಯಿಂದ ಇಂಗ್ಲೆಂಡ್ ರಾಜ್ಯನೇ ಚೇಂಜ್ ಆಗಿ ಮಾರ್ಪಟ್ಟಂತೆ. ಹಲ್ಲೆಲೂಯಾ. ಅವನ ಕಣ್ಣುಗಳನ್ನ ತೆರೀತಂತೆ. ಯೇಸು ಕ್ರಿಸ್ತನ ದೇವರು ಅಂತ ಹೇಳಿದ್ರಂತೆ, ಬೈತಾ ಇದ್ರು ಅಂತ. ಅವನೊಂದು ಪ್ರೇಯರಿಂದ, ವಿಲಿಯಂ ಟಿಂಡಲ್ ಪ್ರೇಯರಿಂದ ಆ ರಾಜ ಯೇಸು ಕ್ರಿಸ್ತನ ದೇವರಂತ ಅಪ್ಪಣೆ ಮಾಡಿದಂತೆ, ಬಾಯಿನ ಅರಕೆ ಮಾಡಿದಂತೆ. ಆ ಟೈಮಲ್ಲಿ 1604 KJY ಬೈಬಲ್ ಓಪನ್ ಮಾಡ್ತಾನೆ. KJY 1604 1604 AD ಕ್ರಿಸ್ತ ಶಕ, ನಾಟ್ ಕ್ರಿಸ್ತ ಪೂರ್ವ, BC. ಆಮೇನ್. ಬೈಬಲ್ ಮುದ್ರಿಸ್ತಾರೆ ಇಂಗ್ಲಿಷಲ್ಲಿ. ವಿಎಂ ಟಿಂಡಲ್ ಅಸೋಸಿಯೇಷನ್ ಅಂತಿದೆ, ಅದರಲ್ಲಿ ಇದೆಲ್ಲ ಡೀಟೇಲ್ಸ್ ಇದೆ. ವಿಎಂ ಟಿಂಡಲ್ ಈಗಲೂ ಇದೆ, ವಿಎಂ ಟಿಂಡಲ್ ಅಸೋಸಿಯೇಷನ್. ಹಲ್ಲೆಲೂಯಾ. KJY ಬೈಬಲ್ ಅನ್ನ ಪ್ರಿಂಟ್ ಮಾಡಿದೀವಿ. ನಾವೆಲ್ಲ ಓದ್ತಾ ಇರೋದು ಆ ಟ್ರಾನ್ಸ್ಲೇಟ್ ಬೈಬಲ್ ನಾವು ಓದ್ತಾ ಇರೋದು. KJY ಈಗಿರೋ ಬೈಬಲ್ಗಳಲ್ಲಿ ಪರವಾಗಿಲ್ಲ, ಇದು ಓದಿದ್ರೆ ಪರಲೋಕಕ್ಕೆ ಹೋಗ್ತೀರಿ. ಸ್ವಲ್ಪ ಮನುಷ್ಯನ ರಕ್ಷಣೆ ಒಂದು ಹೋಗಷ್ಟು ಬಂದಿದ್ದಾನೆ KJY. ಯಾರು ಅದಕ್ಕೆ ಪಿತಾಮಹ? ವಿಲಿಯಂ ಟಿಂಡಲ್. ಆಮೇನ್. ಅಂತ ಮಹಾವೀರ ಹೆಸರು ನಮ್ಗೆ ಗೊತ್ತಿರ್ಬೇಕು.
ಅವ್ರದ್ದು ಒಂದು ಅಸೋಸಿಯೇಷನ್ ಇದೆ, VM ತಿಂಡಲ್ ಅವ್ರದ್ದು. ಸೊ ಸೇವೆಗಳೇ ಇದೆ, ಪ್ರಪಂಚಾದ್ಯಂತ ಇದೆ. ರೇಡಿಯೋ ಸೇವೆ ಕೂಡ ಇದೆ. ಪ್ರೈಸ್ ದಿ ಲಾರ್ಡ್. ಆಮೆನ್. ಜಾನ್ ಬನಿಯನ್ ಅಂತ ಕೇಳಿದ್ದೀರಾ? ಹೇಳಿದೆ ನಾನು 2 ಸಾರಿ, 3ನೇ ಸಾರಿ ಹೇಳ್ತಾ ಇದ್ದೆ. ಜಾನ್ ಬನಿಯನ್. ಆಮೆನ್. 1628ರಿಂದ 1688ರಲ್ಲಿ ಇದ್ದಿದ್ದ ಮನುಷ್ಯ. 1628 to 1688 ಜಾನ್ ಬನಿಯನ್. ಲಂಡನ್ ಅಲ್ಲಿ ಅವರ ಸಮಾಧಿ ಇದೆ. ಇವನು ಬಂದು ಬೈಬಲ್ ಅನ್ನ ಬರೀತಾನೆ, ಒಂದು ಬುಕ್ ಅನ್ನ. ಆ ಬುಕ್ ಹೆಸರು ಫಿಲಿಪೈನ್ಸ್ ಪ್ರೋಗ್ರಾಮ್ ಅಂತ ಇಂಗ್ಲಿಷ್ ಅಲ್ಲಿ. ತೆಲುಗಲ್ಲಿ ಯಾತ್ರಿಕನ ಪ್ರಯಾಣ, ಕನ್ನಡದಲ್ಲಿ ಯಾತ್ರಿಕನ ಪ್ರಯಾಣ. ಬೈಬಲ್ ಆದ್ಮೇಲೆ ಈ ಕ್ರಿಶ್ಚಿಯನ್ಸ್ ಬುಕ್ಸ್ ಅಲ್ಲೇ ತುಂಬಾ ಸೇಲ್ ಆಗಿರೋ ಬುಕ್ ಅದು. ಅವನು ಸೇವೆ ನಿಮಿತ್ತ ಅವನನ್ನ 12 ವರ್ಷ ಜೈಲಲ್ಲಿ ಹಾಕ್ತಾನೆ. ಜೈಲಲ್ಲಿ ಕರೆಂಟ್ ಇಲ್ಲ. ದೇವದೂತನ್ ಬಂದು ನಿಂತ್ಕೊಂತ ಇದ್ದಂತೆ ಆ ಬೆಳಕಲ್ಲಿ ಬರೀತಾ ಇದ್ದಾನೆ. 12 years ಲಂಡನ್ ಬ್ರಿಡ್ಜ್ ಹತ್ರ ಒಂದು ಸೆರೆಮನೆ ಇದೆ. ಆ ಸೆರೆಮನೆಯಲ್ಲಿ ಜೈಲಲ್ಲಿ ಅವನನ್ನು ಹಾಕಿದ್ರೆ 12 ವರ್ಷ 4 ಬುಕ್ಕನ್ನು ಬರೀತಾನೆ. 4 ಬುಕ್ಕಲ್ಲಿ ಒಂದು ಜಾನ್ ಬನಿಯನ್. ತುಂಬಾ ಅದ್ಭುತವಾದದ್ದು. ಫಿಲಿಂ ಕೂಡ ಇದೆ ನೋಡಿ, 2 ಫಿಲಿಂ ಇದೆ ಒಟ್ಟು. ಬುಕ್ಕು ಇನ್ನೂ ಚೆನ್ನಾಗಿದೆ. ನಾನು ಕೂಡ ಇನ್ನೂ ಆ ಬುಕ್ ಸಿಕ್ಕಿಲ್ಲ. ಬಹಳ ಅದ್ಭುತವಾಗಿದೆ. ಬೈಬಲ್ ಆದ್ಮೇಲೆ ಬಹಳ ಸೇಲ್ ಆಗಿರೋ ಬುಕ್ ಅದೇ. ಈ ವೀರನ್ನೆಲ್ಲ ಈ ಸಭೆ ಕಾಲದಲ್ಲಿ ಎಬ್ಬಿಸ್ತಾರೆ. ಈಗ ನಾನು ಒಟ್ಟು ನಿನ್ಗೆ 8 ಜನ ಹೆಸರು ಹೇಳಿದೆ. 8 ಜನರು ಬಂದು ಸತ್ತಿರೋ ಸಭೆಯನ್ನ ಎಬ್ಬರಿಸ್ತಾ ಇದ್ದಾರೆ. ಅರಣ್ಯದಲ್ಲಿರೋ ಸಭೆಯನ್ನ ಊರೊಳಗೆ ಕರ್ಕೊಂಡ್ ಬರ್ತಾ ಇದ್ದಾರೆ. ಒಣಗೋಗಿರೋ ಮರನ ಚಿಗುರಿಸ್ತಾ ಇದ್ದಾರೆ. ಆಮೇಲೆ ಮಿಷನರಿಗಳು ಸ್ಟಾರ್ಟ್ ಆಗ, ಆಮೇಲೆ ವಿಲಿಯಂ ಕೇರಿ, ಆಮೇಲೆ ಇವರೆಲ್ಲ ಸ್ಟಾರ್ಟ್ ಆಗಿದೆ. ವಿಲಿಯಂ ಕೇರಿ ಬೇರೆ, ವಿಲಿಯಂ ತಿಂಡಲ್ ಬೇರೆ, ವಿಲಿಯಂ ಕೇರಿ ಬೇರೆ. ಇವನ್ ಬಂದು ನಮ್ಮ ಭಾರತದಲ್ಲಿರೋ ಅನೇಕ ಭಾಷೆಗಳಲ್ಲಿ ಬೈಬಲ್ನ ತರ್ಜುಮಾ ಮಾಡಿ ನಮ್ಗೆ ಕೊಟ್ಟಿದ್ದಾರೆ. ವಿಲಿಯಂ ಕೇರಿ ಇಂಗ್ಲಿಷ್ ಅಲ್ಲಿ ಇದ್ದಿದ್ದನ್ನ ಅದನ್ನ ಕನ್ನಡಗೆ, ಅದನ್ನ ತೆಲುಗಿಗೆ, ಅದನ್ನ ತಮಿಳಿಗೆ, ಅದನ್ನ ಬೆಂಗಾಲಿಗೆ, ಅದನ್ನ ಹಿಂದಿಗೆ, ಅದನ್ನ ಉರ್ದುಗೆ 18 ಲ್ಯಾಂಗ್ವೇಜ್ ಅಲ್ಲಿ ಬರೀತಾನೆ ಅವನು. 18 ಲ್ಯಾಂಗ್ವೇಜ್ ಕಲಿತಾನೆ. 18 ಲ್ಯಾಂಗ್ವೇಜ್ ಗ್ರಾಮರ್ ಕಲಿತಾನೆ. ನಾವೇನ್ ಸಾಧನೆ ಮಾಡಿದಿರಿ ಈ ಕಾಲದಲ್ಲಿ? ಅವರೆಲ್ಲ ಎದ್ದೊಳಿದ್ರು. ಆಮೇನ್. ವಿಲಿಯಂ ಕೇರಿ ಇನ್ನೂ ಬರಲ್ಲ, ಅವ್ನು ನೆಕ್ಸ್ಟ್ ಸಭೆ ಹೆಸರಲ್ಲಿ ಬರ್ತಾನೆ. ಇದು ಯಾವ ಸಭೆ ಕಾಲದಲ್ಲಿ ಉದ್ಧಾರ ಮಾಡೋದಿಗೆ ಎಬ್ಬಿಸಿದ ದೇವರು? ಸಾರ್ದಿಸ್. ಆಮೇನ್. ನೋಡೋಣ ಈ ಸಾರ್ದಿಸ್ ಸಭೆಯಲ್ಲಿ ಏನ್ ಮೆಚ್ಕೊಂತಾರೆ? 3-4 ಓದಿ. ಸಾರ್ದಿಸ್ 3-4. ಸಾರ್ದಿಸಿನಲ್ಲಿರುವ ಸಭೆಯ ದೂತನಿಗೆ ಬರೆ ದೇವರ 7 ಆತ್ಮಗಳನ್ನು 7 ಹೆಂಗೆ ಕಾಣಿಸ್ಕೊಂತ ಇದ್ದಾನೆ ಈ ಸಭೆಗೆ? ಸತ್ತೋಗಿರೋ ಸಭೆಗೆ 7 ಬೆಳಕು ರೂಪದಲ್ಲಿ ಕಾಣಿಸ್ಕೊಂತ ಇದ್ದಾನೆ. ಸಭೆ ಸತ್ತೋಗಿದೆಲ್ಲ, ಬ್ರೈಟ್ನೆಸ್ ಕಾಣಿಸ್ಕೊಂತ ಇದ್ದಾನೆ. 7 ಆತ್ಮಗಳು. ಆತ್ಮಗಳಂದ್ರೆ 7 ಸಭೆ. 7 ಆತ್ಮಗಳು ಈ ಲೋಕದಲ್ಲಿ ಸೇವೆ ಮಾಡಕ್ ಬಂದಿರೋ ಆತ್ಮಗಳು. 7 ಆತ್ಮಗಳು, 7 ನಕ್ಷತ್ರಗಳು. ಉಳ್ಳಾತನು ಹೇಳುವುದೇನೆಂದರೆ, ನಿನ್ನ ಕೃತ್ಯಗಳನ್ನು ಬಲ್ಲೆನು, ಜೀವಿಸುವವನು ಎಂದು ಹೆಸರು ನಿನಗಿದ್ರೇನು. ಡೆಡ್ ಚರ್ಚ್. ಸಭೆ ಏನಾಗಿದೆ? ಸತ್ತೋಗಿದೆ ಟೋಟಲ್ ಆಗಿ ಎಲ್ಲಾರು. ಹಲ್ಲೆಲೂಯಾ. ಆಮೆನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. 3-4 ಅಲ್ಲಿ ಏನು ಮೆಚ್ಕೊಂತ ಇದ್ದಾನೆ ದೇವರು? ನೀನು ಜೀವಿಸುವವನಂತ ಹೆಸರಿದ್ರೆ ಕೂಡ ಸತ್ತವನಾಗಿದೀಯಾ. ಆಮೆನ್. ಸಭೆಗೆ ನಾವು ಇವತ್ತು ಹಂಗಿದ್ದೀರಾ? ಸಭೆಗಳಾಗಿದೆಯಾ? ಬೋಧನೆ ಆಗಿದೆಯಾ? ವಿಶ್ವಾಸಿ ಹಂಗೆ ಒಣಗೋಗಿದ್ದಾನ? ಸತ್ತೋಗಿದ್ದಾನ ಬೋಧನೆಯಲ್ಲಿ? ಜೀವ ಜಲ ಇಲ್ವಾ? ಮನ್ನ ಇಲ್ವಾ? ಘನವಾದ ಆಹಾರ, ಗಟ್ಟಿ ಆಹಾರ ಸಿಗ್ತಾ ಇಲ್ವಾ? ನೀರಡಿಕೆಯಲ್ಲಿ ಕೂತಿದಾರ ವಿಶ್ವಾಸಿಗಳು? ತ್ರಸ್ತಿಯಲ್ಲಿ ಕೂತಿದಾರ? ಹಸಿವಲ್ಲಿ ಕೂತಿದಾರ? ಆಂಗ್ರಿಯಲ್ಲಿ ಕೂತಿದಾರ? ಖಂಡಿತವಾಗ್ಲು ಸತ್ತೋಗಿದೆ ಸಭೆ. ಬೋಧಕನು ಸತ್ತೋಗಿದ್ದಾನೆ, ಬೋಧನೆಯೂ ಸತ್ತೋಗಿದೆ, ಸಭೆ ಕೂಡ ಸತ್ತೋಗಿದೆ. ಒಬ್ಬ ಸೇವಕನು ಹೇಳ್ತಾನೆ, ಸತ್ತೋಗಿರೋ ಬೋಧಕನು ಬೋಧನೆ ಮಾಡಿದ್ರೆ ಸಭೆ ಸತ್ತೋಗಿದೆ. ಹಲ್ಲೆಲೂಯಾ. ಎಷ್ಟು ಸಭೆಗಳು ಬೇಕು ಬ್ರದರ್ ಸಿಸ್ಟರ್ಸ್ ಓದಿದಾರ? ಎಷ್ಟು ಸಭೆಗಳು ಬೇಕು ನಮ್ಗೆ? ಆ ಸಭೆಯನ್ನ, ಸಭಾ ಪಾಲಕನ ನೋಡಿದ್ರೆ ಕೋಪ ಬರ್ತದೆ, ಸಭೆಯವ್ರು ನೋಡಿದ್ರೆ ಬೇಜಾರಾಗುತ್ತೆ. ಇವ್ರ ಗತಿ, ಇವ್ರಿಗೆ ಹತ್ರಕ್ಕೆ ಹೋಗ್ತಾರಲ್ಲ, ಏನು ಇವ್ರ ಸ್ಥಿತಿ? ಇವ್ರು ಎಲ್ಲಿಗೆ ಹೋಗ್ತಾರೆ? ಇವ್ರು ಕಲಿಯೋದು ಎಷ್ಟೈತೆ? ಏನು ಬಂದಿದ್ದಾರೆ ಗೊತ್ತಿಲ್ಲ, ಏಸು ಯಾರಂತ ಗೊತ್ತಿಲ್ಲ, ರಕ್ತದ ಮಹತ್ವ ಗೊತ್ತಿಲ್ಲ, ಕರ್ತನ ಭೋಜನ ಮಹತ್ವ ಗೊತ್ತಿಲ್ಲ, ಪಾಪ ಅಂದ್ರೆ ಗೊತ್ತಿಲ್ಲ, ಪರಿಶುದ್ಧತೆ ಅಂದ್ರೆ ಗೊತ್ತಿಲ್ಲ, ನೀತಿ ಅಂದ್ರೆ ಗೊತ್ತಿಲ್ಲ, ಮರಣ ಅಂದ್ರೆ ಗೊತ್ತಿಲ್ಲ, ಜೀವ ಅಂದ್ರೆ ಗೊತ್ತಿಲ್ಲ. ಏನ್ ಬೋಧಿಸ್ತಾ ಇದ್ರು ಇವ್ರ ಗತಿ ಏನು? ಸಭೆ ಸತ್ತೋಗಿದೆ, ಬೋಧನೆ ಇಲ್ಲ, ಏನ್ ಕೇಳಿದ್ರು ಗೊತ್ತಿಲ್ಲ ಅಂತಾರೆ.
ಹಲ್ಲೆಲೂಯಾ. ಆಮೆನ್. ಈ ಸಭೆಯ ದೇವರು ಮೆಚ್ಕೊಳ್ಳೋದೇನು? ಪ್ರೈಸ್ ದಿ ಲಾರ್ಡ್. ಜೀವಿತನಂತಿದೆ ನಿನಗೆ, ಸತ್ತವನಾಗಿದೆಯಾ. ಗದರಿಸೋದು ಏನಂತ ಗದರಿಸ್ತಾನೆ ನೋಡು. ಆಮೆನ್. ಸರ್, ಈ ಸಭೆಯಲ್ಲಿ ಮೆಚ್ಕೊಳ್ಳೋದು ಏನಿದೆ ಅಂದ್ರೆ 3-4 ಓದಿ. 3-4 ಓದಿ. ಮೆಚ್ಕೊಳ್ಳೋದು ಏನಿದೆ ನೋಡಿ ಈ ಸಭೆಯಲ್ಲಿ. ಇಷ್ಟಪಡೋದೇನಿದೆ ನೋಡಿ. ಕಮಾಂಡೇಶನ್ ದೇವರಿಗೆ ಇಷ್ಟ ಆಗೋದು. ಕಮಾಂಡೇಶನ್ ಏನಿದೆ? ಮೆಚ್ಚುಗೆ. ನೀನು ಕೇಳಿದ ಉಪದೇಶವನ್ನ, ಕೇಳಿದ ರೀತಿಯನ್ನ ಮತ್ತು ದೇವರ ಕಡೆಗೆ ತಿರುಗಿಕೋ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆಮೆನ್. ಸಭೆಯಲ್ಲಿ 3-4 ದೇವರು ಮೆಚ್ಕೊಳ್ಳೋ ಕೆಲಸ. ಏನಂತ ಗದರಿಸ್ತಾನೆ? 3-1 ಓದಮ್ಮ. ಗದರಿಸ್ತಾ ಇದ್ದಾನೆ. ಸಾರ್ದೀಸಿನಲ್ಲಿರುವ ಸಭೆಯ ದೂತನಿಗೆ ಬರೆ, ದೇವರ 7 ಆತ್ಮಗಳು, 7 ನಕ್ಷತ್ರಗಳು ಉಳ್ಳಾತನು ಹೇಳುವುದೇನೆಂದರೆ, ನಿನ್ನ ಕೃತ್ಯಗಳನ್ನು ಬಲ್ಲೆನು, ಜೀವಿಸುವನೆಂದು ಹೆಸರಿದ್ರೆ ಕೂಡ ಸತ್ತೋಗಿದೆಯಾ ನೀನು. ಇದೇ ನನಗೆ ಇಷ್ಟ ಇಲ್ಲ ನಿನ್ನ ಹತ್ರ. ಯಾಕೆ ಸತ್ತೋಗಿರೋ ತರ ಇದೆಯಾ? ಜೀವ ಇಲ್ಲಿರೋ ತರ ಇದೆಯಾ? ಬೋಧನೆ ಇಲ್ಲಿರೋ ತರ ಇದೆಯಾ? ಆಮೆನ್. ಹಲ್ಲೆಲೂಯಾ. ಆಮೆನ್. ಇವತ್ತು ಸಭೆಗಳು ಹಂಗೆ ಇದೆ. ಇವತ್ತು ಬಹಳ ಸಭೆಗಳು ಹಂಗೆ ಇದೆ. ಇದನ್ನು ಓದೇನೋ ತಿಳ್ಕೊಂತಾರ. ಯಾಕೆ ಇದು ಬರ್ದಿಟ್ಟಿದ್ದಾರೆ? ಓ, ಅದು ಸಾತಿ ಸಭೆಗೆ ಮಾತ್ರ ನಮಗಲ್ಲ ಅನ್ಕೊಂತಾರೆ. ಓ, ಅದು ಎಫೆಸ ಸಭೆಗೆ ಮಾತ್ರ ನಮಗಲ್ಲ. 7 ಸಭೆಯಲ್ಲಿರೋದು ನಮಗೆ, 7 ಸಭೆಯಲ್ಲಿರೋ ಕೌನ್ಸಿಲಿಂಗ್ ನಮಗೆ, 7 ಸಭೆಯಲ್ಲಿರೋ ಕಾಂಡಮ್ನೇಷನ್ ನಮಗೆ, 7 ಸಭೆಯಲ್ಲಿರೋ ಆಮೆನ್ ಸಲಹೆಗಳು ನಮಗೆ, ಕೌನ್ಸಿಲಿಂಗು ಸವಾಲು ನಮಗೆ. 7 ಸಭೆಯಲ್ಲಿರೋದು ನಾವು ಕೂಡ್ಸ್ಕೊಬೇಕು, ಓದಿ ಬರ್ಕೊಬೇಕು ಒಂದು ಬುಕ್ಕಲ್ಲಿ. 7 ಸಭೆಗೂ ಬರ್ಕೊಂಡು ನಾವು ಪಾಲಿಸ್ಬೇಕು. ಆಕ್ಚುಲಿ ಅದಕ್ಕೆ ನಮ್ಗೆ ಬರೋದು ದೇವರು ಕೊಟ್ಟಿರೋದು. ಸಲಹೆ ಏನ್ ಕೊಡ್ತಾರೆ ನೋಡಿ. 3-4 ಓದಿ. 3-4. ನೆನಪಿಗೆ ತಂದುಕೊಂಡು ಅದನ್ನು ಕಾಪಾಡಿಕೋ ಮತ್ತು ದೇವರ ಕಡೆಗೆ ತಿರುಕೋ. ಎಚ್ಚರವಾಗಿಲ್ಲ. ಸಲಹೆ ಏನ್ ಕೊಡ್ತಾ ಇದ್ದಾನೆ? ಕೌನ್ಸಿಲಿಂಗು. ನೀನ್ ಹೆಂಗ್ ಕೇಳಿದ ಉಪದೇಶ ನಿಂತಿದೀಯಾ? ಕೇಳೋ ಉಪದೇಶಕ್ಕೆ ನಡ್ಕೋತಾ ಇದೀಯಾ? ಕೇಳಿದ ರೀತಿಯನ್ನ ಎಚ್ಚರ ವಹಿಸ್ಕೋ. ಜಾಗ್ರತೆ. ಕೇರ್ಫುಲ್. ಬಿ ಕೇರ್ಫುಲ್. ಉಪದೇಶ ಕೇಳ್ತಾ ಇದೆಯಲ್ಲ, ನೀನು ಕೂಡ ನಡ್ಕೊಂತಾ ಇದೀಯಾ? ನಿನಗೆ ಮಾತಾಡ್ತಾರೋ ದೇವರು. ಈ ಮಾತನ್ನ, ಈ ವಾಕ್ಯನ, ಈ ಸಂದೇಶವನ್ನ ಕೇಳೋ ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ದಾನೆ. ನೀನು ಕೇಳಿದ ಉಪದೇಶ ಎಂತದಂತ ಗೊತ್ತಲ್ವಾ? ಹೆಂಗ್ ನಡ್ಕೊಬೇಕು ದೇವ್ರ ಮನೆಯಲ್ಲಿ ನೋಡ್ಕೋ. ಆಮೇಲೆ ಕಳ್ಳನ್ ಬರುವಂತೆ ಬರೋದು ಯಾವಾಗ? ಬರಲಿಕ್ಕೆ ಗೊತ್ತಿಲ್ಲ, ಹೇಳ್ಬಿಟ್ಟು ಬರಲ್ಲ. ಸಡನ್ಲಿ ಬರ್ಬೋದು, ನಮ್ಗೆ ಗೊತ್ತಿಲ್ಲ. ಆರಾಮಾಗಿರ್ತೀರಿ ಪಾಪ ಮಾಡ್ಕೊಂಡು, ಸಡನ್ಲಿ ಬಂದು ನಮ್ಮ ಮೇಲೆ ಬೀಳ್ತಾರೆ. ಅಯ್ಯೋ, ಗೊತ್ತಿದ್ರೆ ರೆಡಿ ಆಗ್ಬಿಡ್ತಾ ಇದ್ದೆ, ಗೊತ್ತಿದ್ರೆ ನಾನು ಹುಷಾರಾಗ್ಬಿಡ್ತಾ ಇದ್ದೆ ಅನ್ನೋಷ್ಟವರೆಗೂ ನಮ್ಗೆ ಇರಲ್ಲ. ಕಳ್ಳನ ಬರುವಂತೆ ಬರುವೇನು? ನಾನು ಯಾವ ಗಳಿಗೆಯಲ್ಲಿ ನಿನ್ನ ಮೇಲೆ ಬರುವೆನು ಅದು ನಿನಗೆ ತಿಳಿಯುವುದೇ ಇಲ್ಲ. ಗೊತ್ತಿಲ್ಲ. ಆಮೇಲೆ ಆದರೂ ತಮ್ಮ ವಸ್ತ್ರಗಳನ್ನು ಮೈಲಿಗೆ ಮಾಡಿಕೊಳ್ಳದಿರುವ ಸ್ವಲ್ಪ ಜನರು ಸಾರ್ದೀಸಿನೊಳಗೆ. ಸತ್ತೋಗಿರೋ ಸಭೆಯಲ್ಲಿ ಸ್ವಲ್ಪ ಜನ ಎಂತವ್ರಿದ್ದಾರೆ ಈಗ ನೋಡಿ. ಈ ಪಾಯಿಂಟ್ ನೋಡಿ. ಅಂತ ಸಭೆಯಲ್ಲಿ ಕೂಡ ಕೆಲವರು, ಎಲ್ಲಾರು ಅಲ್ಲ, ಕೆಲವರು ಹೆಂಗಿದಾರಂತೆ? ಮೈಲಿಗೆ ಮಾಡಿಕೊಳ್ಳದೆ ಪಾಪನ ಮಾಡಿದಿರಾ. ಹಲ್ಲೆಲೂಯಾ. ಮಾಡಿಕೊಳ್ಳದೆ ಇದು ದೇವ್ರ ಮೆಚ್ಚುಗೆ. ಯೋಗ್ಯರಾಗಿರುವುದರಿಂದ ಶುಭ ವಸ್ತ್ರಗಳನ್ನು ಧರಿಸಿಕೊಂಡು ನನ್ನ ಜೊತೆಯಲ್ಲೇ ನಡೆಯುವರು. ನನ್ನ ಜೊತೆಯಲ್ಲಿ ನಡೆಯುವರು. ಪರಲೋಕದಲ್ಲಿ ನಡೆಯುವರು. ಈ ಭೂಲೋಕ 1000 years ರೂಲಿಂಗ್ ಅಲ್ಲಿ ನಡೆಯುವರು. ಶುಭ ವಸ್ತ್ರಗಳು. ಸವಾಲು ಏನ್ ಕೊಡ್ತಾನೆ ನೋಡಿ ಈ ಸಭೆಗೆ?
ಜಯಶಾಲಿಗೆ ಹಾ ನೀತಿ ಶುಭ ವಸ್ತ್ರಗಳನ್ನು ಆಮೆನ್. ಒದಗಿಸುವರು. ಸವಾಲ್ ಏನಿದೆ, ಚಾಲೆಂಜ್ ಏನಿದೆ ಈ ಸಭೆಗೆ? ಏನ್ ಮಾಡ್ಬೇಕಂತೆ? ಜಯಿಸ್ಬೇಕಂತೆ. ಏನ್ ಮಾಡ್ಬೇಕಂತೆ? ಜಯಶಾಲಿ ಆಗಿರ್ಬೇಕಂತೆ. ಈ ಲೋಕದಲ್ಲಿ ನೀವು ಶುಭ ವಸ್ತ್ರಗಳನ್ನು ಒದಿಸುವರು. ಜೀವ ಬಾಧನ ಪಟ್ಟಿಯಿಂದ ಅವರ ಹೆಸರನ್ನು ನಾನು ಆದ್ರೆ ಸೈತಾನ್ನ ನೀನ್ ಗೆದ್ದಿರ್ಬೇಕು, ಪಾಪನ ನೀನ್ ಗೆದ್ದಿರ್ಬೇಕು, ಶರೀರನ ಗೆದ್ದಿರ್ಬೇಕು, ಕಣ್ಣಿನ ಆಸೆನ ಗೆದ್ದಿರ್ಬೇಕು. ಜಯಶಾಲಿ ಅಂದ್ರೆ ಅದು ಸೈತಾನ್ನ ಗೆದ್ದಿರ್ಬೇಕು, ಈ ಲೋಕನ ಗೆದ್ದಿರ್ಬೇಕು. ನಾನೇನೋದಿರ್ತದೆ ಪ್ರತಿಯೊಬ್ಬರಲ್ಲಿ, ಅದನ್ನ ಗೆಲ್ಬೇಕು ಫಸ್ಟ್. ಅದು ಜಯಶಾಲಿ ಅಂದ್ರೆ. ಇವತ್ತಿಗೆ ಹೇಳ್ತಾ ಇದ್ದೀನಿ, ಬೇರೆ ಸಭೆಗಳಿಗೆಲ್ಲ ಈ ಸಭೆಯಲ್ಲಿ ಕೂಡ ಹೇಳ್ತಾ ಇದ್ದೀನಿ, ಕೇಳು. ಆಮೆನ್, ಹಲ್ಲೆಲೂಯಾ, ಆಮೆನ್. ಜೀವ ಬಾಧ್ಯರ ಪಟ್ಟಿಯಲ್ಲಿ ಅವರ ಹೆಸರನ್ನು ನಾನು ಅಳಿಸಿ ಬಿಡದೆ. ಹಾಗಾದ್ರೆ ಎರೇಸರು ಇರ್ತೈತೆ, ತಪ್ಪು ಮಾಡಿದ್ರೆ ಸೆಂಟ್ರಲ್ಲಿ ಬಿದ್ದು ಹೋಗ್ತಾರಲ್ಲ ಅಂತವ್ರಿಗೆ ಹೇಳ್ತಾ ಇದ್ದಾನೆ. ಆಮೆನ್. ಅಳಿಸಿ ಬಿಡದೆ ಅವನು ನನ್ನವನೆಂದು ನನ್ನ ತಂದೆಯ ಮುಂದೆಯೂ ಆತನ ದೂತರ ಮುಂದೆಯೂ. ಯೇಸುವಿನ ದೂತರು ಬೇರೆ, ತಂದೆ ದೂತರು ಬೇರೆ, ಅದು ಮರಿಬೇಡಿ. ಆಮೆನ್. ಏಂಜಲ್ಸ್ ಅಲ್ಲಿ ಸಪರೇಟ್. ಆತನ ದೂತರ ಮುಂದೆಯೂ ಒಪ್ಪುವೆನು. ಆಮೆನ್. ದೇವರ ಆತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿ ಉಳ್ಳವನು ಕೇಳಲಿ. Praise the Lord. ಇದು 3 ಸಭೆಗಳಲ್ಲಿರೋದನ್ನ, ಕೌನ್ಸಿಲಿಂಗ್ ಅನ್ನ, ಎಚ್ಚರಿಕೆಯನ್ನ, ಗದರಿಕೆಯನ್ನ, ಸಲಹೆಗಳನ್ನ, ಸವಾಲುಗಳನ್ನ ನೀವು ಚೆನ್ನಾಗಿ ತಗೊಳ್ಳಿ. ಯಾವ ಕಾಲದಲ್ಲಿ ಕ್ರಿಸ್ಮಸ್ ಬಂದು ಗೊತ್ತಲ್ಲ, ಯಾವ ಸಭೆ ಕಾಲದಲ್ಲಿ ಕಾನ್ಸರ್ಟ್ ನೋಬೆಲ್ ಯಾವಾಗ ಬಂದ ಗೊತ್ತಾಯ್ತಲ್ವಾ? ಆಮೇನ್. ತಪ್ಪಾದ ಪತ್ರಿಕೆಗಳು, ಸಲಹೆಗಳು, ಪಾಪದ ಪತ್ರಿಕೆಗಳು, ಸಭೆ ಹೋರಾಟಗಳು ಯಾವ್ಯಾವ ಸಭೆ ಕಾಲದಲ್ಲಿ ಬಂದು ಕ್ಲೀನಾಗಿ ಬರ್ಕೊಂಡಿದ್ದೆ ತಾನೆ, ಯೂಟ್ಯೂಬ್ ಅಲ್ಲಿ ಇರ್ತದೆ, ಎತ್ಕೊಂಡು ಕೇಳು. ಆಮೇನ್. ದೇವರು ಇವತ್ತು ಕೂಡ ದೇವರು ಎಬ್ಬರಿಸ್ತಾನೆ ಇರ್ತಾನಂತ ಈ ಪಾಪ ಮಾಡೋ ಫಾದರ್ಗಳು. ಆಮೇನ್. ಅದಕ್ಕೆ ಅಂತ ಕಾಲದಲ್ಲಿ, ಸಭೆ ಸತ್ತೋಗಿರೋ ಕಾಲದಲ್ಲಿ, ಸಭೆ ಕಾಲದಲ್ಲಿ ಮಾರ್ಟಿನ್ ಲೂಥರ್ ಅನ್ನೋ ಅನೇಕ 8 ದೇವ ಭಕ್ತರನ್ನು ಇನ್ನೂ ಜಾಸ್ತಿ ಜನ ಎಬ್ಬರಿಸಿದ್ದಾರೆ. ಯಾಕಂದ್ರೆ ಈ ಸಭೆಗಿದೆ 200 years. ಹಲ್ಲೆಲೂಯಾ. ಅದ್ಭುತವಾಗಿ ದೇವರು ನಡೆಸ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನಾವು 3 ಸಭೆಗಳನ್ನು ತಿಳ್ಕೊಂಡ್ರಿ. ಮಿಕ್ಕಿದ 2 ಸಭೆಗಳನ್ನು ನೆಕ್ಸ್ಟ್ ಫ್ರೈಡೇ ನಾವು ನೋಡೋಣ. ಹೋದ ಮಂಗಳವಾರ ಹೋದ ಶುಕ್ರವಾರ ದೇವರು ನಮ್ಗೆ 2 ಸಭೆ ಬಗ್ಗೆ ತಿಳಿಸಿದ್ರು. ಇವತ್ತು 3 ಸಭೆ ಬಗ್ಗೆ ನಾವು ನೋಡಿದ್ರಿ. ನೆಕ್ಸ್ಟ್ 2 ಸಭೆ ಬಗ್ಗೆ ಫ್ರೈಡೇ ನೋಡೋಣ. ಅಲ್ಲಿವರೆಗೂ ನೀವು ಎಚ್ಚರವಾಗಿರಿ. ದೇವರು ಇವತ್ತು ರಾತ್ರಿ ಕೂಡ ಬರ್ಬೋದು, ನಾಳೆ ಬೆಳಿಗ್ಗೆ ಬರ್ಬೋದು, ನೀವು ಸ್ವಲ್ಪ ಹೊತ್ತು ಬರ್ಬೋದು. ನೀವು ಎಚ್ಚರ ವಹಿಸಿ, ಅನೇಕನ್ನ ಜಾಗ್ರತೆ ವಹಿಸಿ. ಕಡೆಯವರೆಗೆ ತಾಳುವವನು ಎಲ್ಲಾರು ಹೇಳ್ತಾ ಇಲ್ಲ, ಗಮನ ಇರಿ, ಮಾತು ಗಮನ ಇರಿ, ದುಡುಕಬೇಡಿ, ಹುಷಾರ್. ಈ ಸಭೆಯವರು ಎಂತವ್ರಂತೆ, ಲಾಸ್ಟ್ ಸಭೆಯವರು ದುಡುಕೋರಂತೆ, ಆತರ ಪಡೋರಂತೆ, ರಾಂಗ್ ಡಿಸಿಷನ್ ತಗೊಳ್ಳೋರಂತೆ. ಆ ಕ್ವಾಲಿಟಿ ನಿನ್ನಲ್ಲಿ ಇರ್ತೈತಂತ ಇವತ್ತು ಬರೆದಿಟ್ಟಿರೋದು 7 ಸಭೆನ. 7 ಸಭೆ ಕ್ವಾಲಿಟಿ ಒಂದು ಸಭೆಯಲ್ಲಿ ಇರ್ತೈತೆ. ಈ 7 ಸಭೆಯಲ್ಲಿರೋ ಜನ ಒಂದು ಸಭೆಯಲ್ಲಿ ಇರ್ತಾರೆ ಮಿಕ್ಸ್ ಆಗಿ. Praise the Lord. ಹಲ್ಲೆಲೂಯಾ. ಈ 5 ಸಭೆಗಳ ಬಗ್ಗೆ ತಿಳ್ಕೊಂಡಿರೋ ದೇವರ ಕೃಪೆಯಿಂದ ಆತನ ಬರೋದು ಲೇಟ್ ಆದ್ರೆ ಖಂಡಿತವಾಗ್ಲೂ 2 ಸಭೆನೂ ತಿಳ್ಕೊಳ್ಳೋಣ, ಇನ್ನು ಮುಂದೆಗೂ ಕೂಡ ತಿಳ್ಕೊಳ್ಳೋಣ. ನೀವು ಅದಕ್ಕಾಗಿ ಹೆಚ್ಚಾಗಿ ಪ್ರೇ ಮಾಡಿ. ದೇವರು ನಿಮ್ಮ ಜೊತೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆ ಯಾವಾಗಲೂ ಇರಬೇಕು ನಿಮ್ಮ ಕುಟುಂಬಗಳ ಸಂಘದಲ್ಲಿ. ಆಮೆನ್, ಆಮೆನ್, ಹಲ್ಲೆಲೂಯಾ. ನನ್ನ ಮನವೇ ಹೋಗಲನ್ನ ನನ್ನ ಸರ್ವೇಯ ನಾಮವನ್ನು ಕೀರ್ತಿಸು. ನನ್ನ ಮನವೇ ಹೋಗಲನ್ನ ಆತನ ನಾಮವನ್ನು ಉಪಕಾರ ಎಂದು. ಆಮೆನ್, ಆಮೆನ್.